ಜಯ ಶ್ರೀರಾಮ್. ನಾವು ಇವರುಗಳ ಆಶೀರ್ವಾದ ತಗೊಂಡು ಇವತ್ತು ಭಗವದ್ಗೀತೆ ಭಾಷ್ಯ, ಶಂಕರಾಚಾರ್ಯ ಭಾಷ್ಯನೇ ನಾವು ನೋಡ್ತಾ ಇರೋದು. ಅದರಲ್ಲಿ 7ನೇ ಅಧ್ಯಾಯ 15ನೇ ಮಂತ್ರದಿಂದ ಮಾಡಬೇಕು. ಎಪಿಸೋಡ್ 3, ಇದು 3ನೇ ಎಪಿಸೋಡ್ ಆಗ್ತಾ ಇದೆ. ನೋಡ, ಇಲ್ಲಿ ಹಿಂದೆ ಆಗಿದ್ದನ್ನು ಸ್ವಲ್ಪ ಮೆಲ್ಕಾಕೊಂಡು ಹೋಗಬೇಕಾದ್ರೆ ಇಲ್ಲಿ ಭಗವಂತ ತನ್ನ ವಿಭೂತಿಗಳನ್ನೆಲ್ಲ ಹೇಳ್ತಾ ಬಂದ. ಪಂಚಭೂತಗಳಲ್ಲಿ ಏನೇನಿದೆಯೋ ನನ್ನ ವಿಭೂತಿ ಅಂತಂದ. ಈಗ ಆಕಾಶದಲ್ಲಿರೋ ಶಬ್ದ, ಗಾಳಿಯಲ್ಲಿರೋ ಸ್ಪರ್ಶ, ಹೀಗೆ ಮತ್ತೆ ಅಗ್ನಿಯಲ್ಲಿರೋ ಬಿಸಿ, ಶಾಖ, ಉಷ್ಣ, ಜಲದಲ್ಲಿರೋ ಆ ಒಂದು ಇದು ರಸ, ಭೂಮಿಯಲ್ಲಿ ಸ್ಪರ್ಶ ಅಲ್ಲ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಹೀಗೆ ಎಲ್ಲ ಕಡೆ ವಿಭೂತಿಗಳನ್ನ ಹೇಳ್ತಾ ಬಂದ. ಪಂಚಭೂತಗಳಲ್ಲಿ ಹೇಳ್ದ. ಮತ್ತೆ ಇಲ್ಲಿ ನಾವು ಒಂದು ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ಆ ಪಂಚಭೂತಗಳಲ್ಲಿ ಹೇಳಿದಾಗ ಈಗ ಭೂಮಿಯಲ್ಲಿ ಸುಗಂಧದ ವಾಸನೆ ಬರುತ್ತೆ, ಅದು ನನ್ನದು. ಇನ್ನ ಕೆಟ್ಟ ವಾಸನೆ ಬರುತ್ತೆ, ಅದು ಯಾರ್ದು? ಭಗವಂತಂದ ಅಲ್ಲ ಅಂತಾನೆ. ಅದು ಯಾರ್ದು? ನಾವು ಮಾಡಿರೋದು. ಹಾಗೆ ನೋಡ್ರಿ, ಮೊನ್ನೆ ಯಾರೋ ಪ್ರಶ್ನೆನೂ ಕೇಳ್ತಾ ಇದ್ರಿ, ಇದು ವಿಶಾಲಮ್ಮ ಅವರೇ ಯಾರೋ ಇರಬೇಕು, ಇರ್ಲಿ. ಈಗ ಮನುಷ್ಯನಲ್ಲಿ ಒಳ್ಳೆ ಗುಣಗಳು ದೇವರದತ್ತೆ, ಕೆಟ್ಟ ಗುಣಗಳು ನಮ್ದಂತೆ. ಇನ್ನೇನು, ನನಗೆ ಯಾರೋ ಒಬ್ರು ಮೊನ್ನೆ ಲಾಲ್ಬಾಗ್ನಲ್ಲಿ ಸಿಕ್ಕಿದ್ರು, ನಮ್ಮ ನೆಂಟ್ರು ಎಲ್ಲ ಭಗವಂತಂತ ಆಗ್ಬೇಕು, ಅವನೇ ಅಲ್ವಾ ಸೃಷ್ಟಿ ಮಾಡಿರೋದು. ನಿಜ, ಅವನು ಸೃಷ್ಟಿ ಮಾಡಿದ್ದಾನೆ. ಹಾಗೆ ಮಾಡಿದ್ದಾನೆ ಅಂತಂದ್ರೆ ಗಾರ್ಡನ್ ಇದ್ರಲ್ಲಿ ನೋಡ್ಕೊಳ್ರೆ ಅವ್ನ ನಿಜವಾದ ಸ್ವರೂಪ. ಎಚ್ಚರದಲ್ಲಿ ನೀವು ಗಬ್ ಮಾಡ್ಕೊಂಡ್ಬಿಟ್ರೆ, ಮಕ್ಕಳು ನೀವೇನೋ ಚೆನ್ನಾಗಿ ಬೆಳೆಸಿರ್ತೀರ, ಅವನು ವೀರಪ್ಪ ಆದ್ರೆ ಯಾರು ತಪ್ಪು? ಹಾಗೆ ಪ್ರಪಂಚದಲ್ಲಿ ಇರಲಿ, ಕೊನೆಗೆ ಎಲ್ಲಿವರೆಗೂ ಬರ್ತೀವಿ ಅಂತಂದ್ರೆ ಈ ಒಂದು ಕೆಟ್ಟದ್ದು ಕೂಡ ಪರಮಾತ್ಮನೇ. ಯಾಕೆ ಅಂದ್ರೆ ಭಗವಂತ ಇಲ್ಲದೆ ಇರೋ ಜಾಗ ಇಲ್ಲ. ಅಲ್ಲಿ ಒಳ್ಳೇದು ಕೆಟ್ಟದ್ದು ನಾವು ಮಾಡ್ಕೊಂಡಿರೋದು ವ್ಯವಹಾರದ ದೃಷ್ಟಿಯಿಂದ. ಪಾರಮಾರ್ಥ ದೃಷ್ಟಿಯಿಂದ ಆ ಥರ ಇಲ್ವೇ ಇಲ್ಲ. ಆ ದೃಷ್ಟಿಯಿಂದ ನೋಡಿದ್ರು ಎಲ್ಲವೂ ಪರಮಾತ್ಮನೇ ಅಂತ ಅನ್ಬೋದು. ಇಲ್ಲಿ ಅವಾಗ ಹೇಳ್ತಾರೆ, ಈಗ ಆ ಒಂದು ಕೆಟ್ಟ ಗಂಧ ಇದೆಯಲ್ಲ, ಎಲ್ಲಿದ್ದು? ಅವಿದ್ಯೆದು, ಅದು ನಾವು ಮಾಡ್ಕೊಂಡಿರೋದು ಅಂತಂದ್ಬಿಟ್ಟು ಭಗವಂತ ಹೀಗೆ ಅದನ್ನ ಹೇಳ್ತಾ ಬರ್ತಾನೆ. ಅದು ಒಟ್ಟಿನಲ್ಲಿ ಒಳ್ಳೇದನ್ನೇ ತಗೊಳ್ರಿ ಸ್ಟಾರ್ಟಿಂಗ್ನಲ್ಲಿ, ಆಮೇಲೆ ತಗೊಳ್ಳೋಣ, ಎಲ್ಲನೂ ಅದನ್ನು ತಗೋಣ ಅಂತ ಅನ್ನೋದು ಹೇಳ್ದ. ಕೊನೆಗೆ ಮತ್ತೇನೇನು ಹೇಳ್ದ? ಸರ್ವಭೂತಗಳಲ್ಲಿ ಆಗೋಯ್ತು. ಜೀವನಲ್ಲಿರೋ ಸರ್ವಭೂತಗಳಲ್ಲೂ ಆ ಜೀವನ ಅಂತಿರುತ್ತಲ್ಲ, ಜೀವ ಅದು ನಾನೇ. ಮತ್ತೆ ಈ ಯೋಗಿಗಳಲ್ಲಿ ತಪಸ್ಸಿರುತ್ತಲ್ಲ, ಅದು ನಾನೇ. ಅಂದ್ರೆ ಎಲ್ಲ ತನ್ನ ವಿಭೂತಿನ ಹೇಳ್ಕೊತಾ ಇದ್ದಾರೆ. ಮತ್ತೆ ಎಲ್ಲಾ ಭೂತಗಳಲ್ಲೂ ಇದ್ದೇನಲ್ಲ, ನಾನೇ ಬೀಜ. ಗಾಢ ನಿದ್ರೆಯಲ್ಲಿ ಅವ್ಯಕ್ತ ರೂಪದಲ್ಲಿರುತ್ತೆ, ಪ್ರಪಂಚ ಸೃಷ್ಟಿ ಆಗ್ಬೇಕಾದ್ರೆ ಅವನ್ ಬೀಜ ರೂಪದಲ್ಲಿ ಇರ್ತೀನಿ ಅಂತಲ್ಲ, ಅದು ಪರಮಾತ್ಮನೇ ಅಲ್ವಾ? ಈಗ ವ್ಯಕ್ತ ಅವ್ಯಕ್ತ ಎಲ್ಲವನ್ನೂ ಪರಮಾತ್ಮ ವ್ಯಾಪಿಸಿದ್ದಾನೆ, ಅಥವಾ ಎಲ್ಲವನ್ನೂ ಮೀರಿದ್ದಾನೆ ಅಂತಾನು ನಾವು ಹೇಳ್ಕೋಬಹುದು. ಹಾಗೆ ಇನ್ನು ಬುದ್ಧಿವಂತರ ಬುದ್ಧಿ ಇದೆಯಲ್ಲ, ಅದು ನಾನೇ. ತೇಜಸ್ವಿಗಳಲ್ಲಿ ತೇಜಸ್ಸು ನಾನೇ ಅಂತ ಹೀಗೆ ಎಲ್ಲ ಹೇಳ್ಕೊಂಡ್ಬರ್ತಾ ಇದ್ದಾನು. ಮತ್ತೆ ಪರಮಾತ್ಮನ್ ತಿಳ್ಕೊಳ್ದೆ ಇರೋದಕ್ಕೆ ಅಡ್ಡಿ ಏನು ಅಂತ ಒಂದು ಪ್ರಶ್ನೆ ಹಾಕಿದಾಗ, ಈ ಗುಣಮಯ ಈ ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ ಅಂತಿದೆಯಲ್ಲ, ಈ 3 ಗುಣಗಳೇ ನಮ್ಮನ್ನು ಅಡ್ಡಿ ಮಾಡ್ತಾ ಇರೋದು. ಈ 3 ಗುಣಗಳು ನಾವು ಮಾಡ್ಕೊಂಡಿರೋದು ಅಲ್ವಾ? ನೋಡ್ರಿ, ಯಾಕೆ ಅಂತಂದ್ರೆ ಇದು ಅನಾತ್ಮಕ್ಕೆ ಸಂಬಂಧಪಟ್ಟಿರೋದು, ಮನಸ್ಸಿಗೆ ಸಂಬಂಧಪಟ್ಟಿರೋದು, ಆತ್ಮನಿಗಲ್ಲ. ಆತ್ಮನ ಗುಣಾತೀತ. ನೀವು ಬೇಕು ಅಂದ್ರೆ ಬದಲಾವಣೆ ಮಾಡ್ಕೋಬಹುದು. ಈಗ ತಮೋಗುಣದಿಂದ ರಜೋಗುಣದಿಂದ ಸತ್ವಗುಣಕ್ಕೆ ಬರಕ್ಕಾಗಲ್ವೇನೋ? ಅಂತಹ ವೀರಪ್ಪ ಮತ್ತೆ ಅಂಗುಲಿಮಾಲ ಅಷ್ಟು ಕೆಟ್ಟವರು ಒಳ್ಳೆಯವರಾಗಿ ರಾಮಾಯಣ ಬರೆಯೋಷ್ಟಾಗಿ ಮುಕ್ತರಾಗ್ಬಿಟ್ಟು ಪರಮಾತ್ಮನ ಇದಾಗ್ಬಿಟ್ರಲ್ಲ ಅವರು. ಏನು
ಪರಮಾತ್ಮನಿಗೂ ಅವ್ರಿಗೂ ವ್ಯತ್ಯಾಸನೇ ಇಲ್ಲ. ಮುಂದಕ್ಕೆ ಹೇಳ್ತಾನ. ಹಾಗೆ ಅಲ್ಲಿವರೆಗೂ ಆಗ್ಬೋದು. ಅಂಥ ಕೆಟ್ಟವರೇ ಆದಮೇಲೆ ನಾವು ಅವ್ರಿಗಿಂತ ಕೆಟ್ಟವರ ಸ್ವಾಮಿ? ಪ್ರಯತ್ನ, ಬಟ್ ಹಿಂದಿನ ಜನ್ಮ ಸಂಸ್ಕಾರನೇ ಇರುತ್ತೆ. ಏನಾದರೂ ಇಲ್ಲಿ ಒಟ್ಟಿನಲ್ಲಿ ನಾವು ಪ್ರಯತ್ನ, ಪುರುಷ ಪ್ರಯತ್ನ ಮಾಡಿದ್ರೆ ಈ ಜನ್ಮದಲ್ಲಿ ಈಗಲೇ ಇಲ್ಲೇ ಸಾಧ್ಯ ಅನ್ನ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಈ ಪ್ರಪಂಚವೆಲ್ಲವರು ಈ 3 ಗುಣಗಳಿಂದ, ಈವನ್ ಪ್ರಾಣಿಗಳು, ದೇವತೆಗಳು, ಪ್ರತಿಯೊಬ್ಬರು ಅದಕ್ಕೋಸ್ಕರ ಅವ್ರು ಮೋಹಿತವಾಗಿದ್ದಾರೆ. ಅದಕ್ಕೋಸ್ಕರ ನಶಿಸಿ ಹೋಗದೇ ಇರೋ ನನ್ನನ್ನು ತಿಳ್ಕೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗಿದೆ. ಅವ್ಯಯ, ವ್ಯಯ, ಅವನಿಗೆ ಅಂಗಾಂಗಗಳೇ ಇಲ್ಲ. ಇನ್ನು ಸಬ್ದೋಗೋದು ಮತ್ತೆ ಬದಲಾವಣೆ ಆಗೋದು ಕ್ವಶನಲ್ಲಿ ಬಂತು. ಅವನು ಬದಲಾವಣೆನೇ ಆಗೋಲ್ಲ ಅಲ್ವಾ? ಗೊತ್ತು ನಮಗೆ, ಇಲ್ದಂಗಾಗಲ್ಲ, ಬದಲಾವಣೆ ಆಗಲ್ಲ. ಅದಕ್ಕೋಸ್ಕರ ಅವನ ಅವ್ಯಯ ಅಂತಾರೆ. ಅಂದ್ರೆ ಸೂಕ್ಷ್ಮವಾದ ನನ್ನನ್ನು ತಿಳ್ಕೊಳ್ಳದೆ ಇದ್ದಾರೆ ಅಂತ ಕೂಡ ಭಗವಂತ ಹೇಳ್ದ. ಹಾಗಾದರೆ ಈ 3 ಗುಣಗಳ ರೂಪವಾಗಿರುವ ಈ ವೈಷ್ಣವ ಮಾಯೆಯನ್ನ ಹೇಗೆ ದಾಟ್ತೀರಪ್ಪ ನೀವು ಅಂತ ಒಂದು ಪ್ರಶ್ನೆ ಬಂದ್ರೆ, ಭಗವಂತನೇ ಬೇಕು ಅಂತ ಯಾರು ಇಚ್ಛಿಸ್ತಾರೋ, ಭಗವಂತ ನೀನ್ ಬೇಕಣೋ ಅಂತ ಯಾರು ಅವನಿಗೆ ಮರೆ ಹೋಗ್ತಾರೋ, ನಾನು ಹೇಳ್ತೀನಲ್ಲ ದೃಷ್ಟಾಂತ, ಯಜಮಾನ್ರೇ ಹಂಗೆ ಭಗವಂತನ ಕರಿಬೇಕು ನಾವು. ಆವಾಗ ಇವು ಸದ್ದಿಲ್ದಂಗೆ ಹೋಗ್ಬಿಡುತ್ತೀವಿ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಉಪಾಯ ಈಗ 15ನೇ ಮಂತ್ರದಿಂದ ನಾವು ಮಾಡಬೇಕು. ಇಲ್ಲೇನೋ ಒಂದು ಪ್ರಶ್ನೆ, ನಿನ್ನನ್ನ ಎಲ್ಲರೂ ಶರಣ ಎಲ್ಲರೂ ಏನಿಲ್ಲ ಹೋಗಿ, ಕೆಲವು ಶರಣು ಹೊಂದುತ್ತಾರೆ, ಎಲ್ಲರೂ ದಾಟೋದಿಲ್ಲ ಯಾಕೆ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಮತ್ತಿನ್ನೊಂದು, ಎಲ್ಲರೂ ಶರಣು ಹೊಂದೋದಿಲ್ಲ ಯಾಕೆ, ಹೊಂದಿದವರೆಲ್ಲ ಮುಕ್ತರೇನಾಗೋದಿಲ್ಲ ಅಂತ. ಇವತ್ತು ಬೆಳಿಗ್ಗೆನೂ ನೋಡಿದ್ವಲ್ಲ, ನಾವು ಪರಮಾತ್ಮನ್ನ ನೆನೆಸ್ಕೊಳ್ಳೋದೇ ಕಾರಣ ಏನು ಮತ್ತೆ ಪ್ರಶ್ನೆ ಕೇಳ್ತಾ ಇದ್ವಿ. ಪರಮಾತ್ಮನ ನಾವು ನೆನೆಸ್ಕೊಳ್ಳೋದೇ ಇಲ್ಲ, ಕಾರಣ ಏನು? ಯಾರು ಬೇರೆಯವರು ಯಾರಾದ್ರೂ ಹೇಳಿ, ಯಾಕೆ ಪರಮಾತ್ಮನ ನಾವು ನೆನೆಸ್ಕೊಳ್ಳೋಕೆ ಹೋಗಲ್ಲ? ಬಹಿರ್ಮುಖಾಸಕ್ತರಾಗಿದ್ದೀರಿ, ಕಾಮ ಜಾಸ್ತಿ. ನಮ್ಗೆ ಇಂದ್ರಿಯಗಳು ಹೊರಗಡೆ ಇಟ್ಬಿಟ್ಟಿದ್ದಾನೆ ಭಗವಂತ, ಅದೇ ಬಂದಿರೋದು ಕಷ್ಟ. ಅವು ಹೊರಗಡೆನೇ ನೋಡುತ್ತೆ, ಒಳಗಡೆ ನೋಡೋದು ಅಭ್ಯಾಸವೇ ಇಲ್ಲ ಅದಕ್ಕೆ ಅಲ್ವಾ? ಹಾಗೆ ಅದಕ್ಕೋಸ್ಕರ ಬೆಳಗ್ಗೆ ಹೇಳಿದ್ವಲ್ಲ ಅದನ್ನ, ಹಾಗೆ ಪರಾಂಚಿಕಾನೆ ಅಲ್ವಾ, ವ್ಯತಿರಿಕ್ತೇನ. ಹಾಗೆ ಇರುವುದರಿಂದ ಯಾರೋ ಕಷ್ಟಿದ್ದೀರರು ಆ ಹೊರಗಡೆ ಹೋಗ್ತಾ ಇರೋ ಇಂದ್ರಿಯಗಳನ್ನು ಒಳಗಡೆ ತಿರುಗಿಸ್ಕೊಂಡು, ಒಳಗಡೆ ತಿರುಗಿಸೋದು ಅಂದ್ರೆ ಏನು ಇಂದ್ರಿಯಗಳು ತಿರುಗಿಸೋದಲ್ಲ, ಮನಸ್ಸಿನಲ್ಲಿ 3 ಹೊತ್ತು ಪ್ರಪಂಚದ ಹೆಣ್ಣು ಹೊನ್ನು ಮಣ್ಣು ಇವುಗಳನ್ನೇ ಚಿಂತನೆ ಮಾಡೋದು ಬಿಟ್ಟು, ಇವುಗಳನ್ನೇ ಚಿಂತನೆ ಮಾಡೋದು ಬಿಟ್ಟು ಪರಮಾತ್ಮನ ಕಡೆ ಚಿಂತನೆ ಮಾಡೋದು ಕಲ್ತ್ಕೋಬೇಕು. ಇದಕ್ಕೆ ಸಿಂಪಲ್ ಸೊಲ್ಯೂಷನ್ ಏನಪ್ಪ ಅಂತಂದ್ರೆ, ಸತ್ಸಂಗ ಇಂದ ಹೇಳಿದೆ. ಅದನ್ನು ಫಸ್ಟ್ ಶುರು ಮಾಡಬೇಕು. ಹೇಳ್ತಾ ಇರ್ಬೇಕು, ಓದ್ತಾ ಇರ್ಬೇಕು, ಹೇಳ್ತಾ ಇರ್ಬೇಕು, ಆದರೆ ಬರಿತಾ ಇರ್ಬೇಕು. ನೀವು ಯಾವ್ದು ಮಾಡ್ತೀರೋ ಮಾಡ್ರಿ, ಸ್ವಾಮಿಗಳನ್ನ ಇಷ್ಟು ಮಾಡ್ತಾ ಇದ್ರು. ಆದ್ರಿಂದ ಇದು ಮನನ ಎಲ್ಲ ಆಗಕ್ಕೆ ಶುರುವಾಗುತ್ತೆ. ಅಲ್ಲಿಗೆ 3 ಹೊತ್ತು ಎದ್ದಾಗಲಿಂದ ಮಲಗೋವರೆಗೂ ಇದನ್ನೇ ಮಾಡ್ತಾ ಇರ್ಬೇಕು. ಮತ್ತೇನಾಗುತ್ತೆ, ನಿಮ್ಗೆ ಎಷ್ಟು ಅರ್ಥ ಆಯ್ತೋ ಬಿಡ್ತೋ ಅದು ಬೇರೆ, ಹಾಗೇ ಆಗುತ್ತೆ, ಅದರ ಸಂಶಯ ಇಲ್ಲ. ಎಂಥ ದಡ್ಡನಿಗೂ ಆದರೂ ಇನ್ನೊಂದು ಲಾಭ ಏನು ಗೊತ್ತಾ? ಯಾರಾದರೂ ಹೇಳ್ತೀರಾ? ಅಕಸ್ಮಾತ್ ನಂಗೆ ಅದರಿಂದ ಏನೂ ಲಾಭ ಆಗಲಿಲ್ಲ ಅಂತ ಇಟ್ಕೊಳ್ರಿ, ನನ್ಗೆ ಅರ್ಥನೇ ಆಗಲಿಲ್ಲ ಅಂತ ಇಟ್ಕೊಳ್ರಿ, ಸುಮ್ಮನೆ ಬಂದು ಕೇಳ್ತಾ ಇದ್ದೀನಿ, ಲಾಭ ಏನು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ಕೆಟ್ಟದಾಗೋದ್ರಿಂದ ತಪ್ಪಿಸುತ್ತೆ ಸರ್, ಬೇರೆ ಏನೇನೋ ಇಲ್ದಿದ್ರೆ ನನ್ನ ಮನಸ್ಸಿನಲ್ಲಿ ಹಿಂದಿಂದು ಮುಂದಿಂದು ಈಗಿಂದು ಕೆಟ್ಟಿದ್ದೇ ಯೋಚನೆ ಮಾಡ್ತಾರೆ. ಅಷ್ಟಂತ ತಪ್ಪಿಸ್ದಂಗಾಯ್ತಾ? ನೀವು ಬೆಳಗ್ಗೆ 2 ಗಂಟೆ ಕೇಳ್ರಿ, ಸಾಯಂಕಾಲ 1 ಗಂಟೆ 2 ಗಂಟೆ ಕೇಳ್ರೆ ಈ ಬೆನಿಫಿಟ್ ಯಾರು ಬಿಡ್ತೀರಾ? ಮತ್ತಿನ್ನೊಂದು,
ನಾನು ಕೇಳಿದ್ರೆ ಒಳ್ಳೇದಾಗಲ್ವೇನೋ, ಮನಸ್ಸು ಮೇಲೆ ಬಿದ್ದು 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 ಎಂಥ ಮಳೆ ನೀರು ಬಂದರೂ ಬಂಡೆ ಸೌದು ಹೋಗುತ್ತೆ. ಹಾಗೆ ಈಗ ಬಿದ್ದು 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 ಎಂಥ ಕಟ್ಕನಾದ್ರೂ ಬದಲಾವಣೆ ಆಗ್ಬಿಡ್ಬೇಕು. ಯಾಕೆ ಅಂದ್ರೆ ಕಟ್ಕೋ ಬದಲಾವಣೆ ಆಗೋದು ಬೇರೆ, ಇದು ನಾನೇ ಆಗಿದ್ದೀನಿ, ಅದು ಬದಲಾವಣೆ ಆಗಿದೆ, ಏನು ಕಷ್ಟನೇನೋ. ನಾನು ಆಗದೆ ಇದ್ರೆ ಹೊಸದಾಗಿ ಏನಾದರೂ ಪಾಲಿಷ್ ಮಾಡಬೇಕಾದ್ರೆ ಆಗದೆ ಇರಬಹುದು, ನಾನೇ ಆಗಿದ್ದೀನಿ. ಸುಮ್ಮನೆ ಅದ್ರ ಮೇಲೆ ಬಿದ್ದಿರೋ ಬೂದಿ ತೆಗೆದರೆ ಸಾಕು ಅಲ್ವಾ? ಎಷ್ಟು ಚೆನ್ನಾಗಿ ನೋಡ್ರಿ. ಹಾಗೆ ಆದ್ದರಿಂದ ಹೀಗೆ ಯಾಕೆ ಎಲ್ಲರೂ ಆಯ್ತಪ್ಪ ಹೋಗ್ಲಿ, ಎಷ್ಟೋ ಜನ ನನ್ನ ಕಡೆ ಬರ್ತಾರೆ, ಬಂದವರಲ್ಲಿ ಯಾಕೆ ತಿಳಿಯಲ್ಲ? ಇದು ತುಂಬ ಸೂಕ್ಷ್ಮವಾಗಿದೆಯಪ್ಪ. ಅದಕ್ಕೋಸ್ಕರನೇ ಬಂದು ಕೇಳುವಂಥವರಲ್ಲಿ ಎಷ್ಟೋ ಜನ, 1000 ಕೋಟಿ ಜನದಲ್ಲಿ ಯಾವನೋ ಒಬ್ಬ ಸಾಧನೆ ಮಾಡೋವನು, ಆ ಸಾಧನೆ ಮಾಡೋ 1000 ಜನದಲ್ಲಿ ಯಾವನೋ ಒಬ್ಬನು ಮುಕ್ತನಾಗೋದು ಎಷ್ಟು ರೇರ್ ಆಗಿದೆ ನೋಡಿ. ಹಾಗನ್ಕೊಂಡು ಎದುರ್ಕೋಬೇಕಾಗಿಲ್ಲ, ಪ್ರಯತ್ನ ಮಾಡಿದ್ರೆ ಇಲ್ಲೇ ಗ್ಯಾರಂಟಿ. ಬಟ್ ಆ ನೀರಿನಲ್ಲಿ ಮುಳುಗಿದ್ರೆ ಹೆಂಗಾಗುತ್ತೆ ನೋಡ್ರಿ. ಹಂಗೆ ನನಗೆ ಪರಮಾತ್ಮ ಬೇಕು ಅಂತ ಅನಿಸ್ಬೇಕು, ಮೀರಾಬಾಯಿಗೆ ಅನ್ನಿಸ್ದಂಗೆ, ಹಾಗೆ ಕನಕದಾಸರು ಪುರಂದರದಾಸರಿಗೆ ಅನ್ನಿಸ್ದಂಗೆ ಆ ಇವನ್ಗೆ ಅನ್ನಿಸ್ತು ನೋಡ್ರಿ. ಯಾರಿಗೆ ಹೆಂಡತಿ ಮೇಲೆ ಮೋಹ ಇಟ್ಕೊಂಡು, ಅವನ ಹೆಸರೇನಪ್ಪ, ಹಗ್ಗ ಅನ್ಕೊಂಡು ಹಾವನ್ನ ಇಟ್ಕೊಂಡು ಮೇಲೆ ಕತ್ತಿ ಆ ಹೆಣವನ್ನೇ ಅವನು ಮಾಡ್ಕೊಂಡು ಹೋದ್ನಲ್ಲ, ಅವನು ಯಾರು, ಅವನ ಹೆಸರು ಜ್ಞಾಪಕ ಬರ್ತಾ ಇಲ್ಲ, ಇರ್ಲಿ. ಅಂಥ ಮಳೆ ಬರ್ತಾ ಇದ್ರು ಸಮುದ್ರವನ್ನ ದಾಟಿ ಹೋಗ್ತಾನ ಅವನು. ಹಾಗೆ ಅವನ ಹೆಂಡತಿ ಒಂದೇ ಒಂದು ಮಾತು ಹೇಳ್ತಾಳೆ, ಅಲ್ರಿ ನನ್ನ ಮೇಲಿಟ್ಟಿದ್ದ ಪ್ರೀತಿ ನೋಡ್ರಿ, ಅದೇ ಪ್ರೀತಿ. ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ ಪಾಸ್ತಿ ಮತ್ತೆ ಈ ಶರೀರದ ಮೇಲಿಟ್ಟಿರೋ ಪ್ರೀತಿ ಸ್ವಲ್ಪ ರಾಮನ ಕಡೆ ತಿರ್ಗಿಸಿದ್ರೆ ಸಾಕು. ಅವಳು ಹೇಳ್ತಾಳೆ, ನನ್ನ ಮೇಲಿಟ್ಟಿದ್ದ ಪ್ರೀತಿ ಆ ರಾಮನ ಮೇಲಿಟ್ಟಿದ್ರೆ ನೀವು ಉದ್ಧಾರ ಆಗ್ಬಿಡ್ತಾ ಇದ್ದಲ್ರಿ. ಅವನು ಈಗಲೇ ನಾನು ಕೆಲಸ ಮಾಡ್ತೇನೆ ಅಂತೇಳಿ ಹೆಂಡತಿನೂ ಬಿಟ್ಟು ಹೋಗ್ಬಿಡ್ತಾನ. ಅವನು ಗೊತ್ತಿರ್ಬೇಕಲ್ವಾ? ಹಾಗೆ ಇದು ಹಿಂದಿನ ಸಂಸ್ಕಾರ ಸ್ವಲ್ಪ ಇರಬೇಕು, ಅದನ್ನೇ ಹೇಳಿದ. ನಾನು ಇಲ್ಲದೆ ಇದ್ರೆ ಈ ಜನ್ಮದಲ್ಲಿ ಕುಡಕೋಣ ಅಂತ. ಸೊ 15ನೇ ಮಂತ್ರ, ನಾಮಾಂ ದುಷ್ಕೃತಿ ನೋ ಮೂಢ ಪ್ರಪದ್ಯಂತೆ ನರಾಧಮಃ ಮಾಯಯಾಪಹೃತ ಜ್ಞಾನ ಅಸುರಂ ಭಾವಮಾಶ್ರಿತಃ. ದುಷ್ಕೃತಿಗಳು, ಮೂಢರು ಆದ ನರಾಧಮರು ನನ್ನನ್ನ ಶರಣು ಹೊಂದೋದಿಲ್ಲ. ಯಾಕೆ? ಅವ್ರನ್ನ ಮಾಯೆ ಕಟ್ಟಾಕ್ಬಿಟ್ಟಿರುತ್ತೆ, ಅಪಹರಿಸ್ಬಿಟ್ಟಿರುತ್ತೆ. ಆದ್ದರಿಂದ ಮತ್ತಿನ್ನೂ ಒಂದೇನು, ಅಸುರಿ ಭಾವ. ಏನು ಅಸುರಿ ಭಾವ? ಏನು ಕೊಂಬಿರುತ್ತೇನಾ? ಕಪ್ಕಿರ್ತಾರೆ, ಕಪ್ಪಟ್ಟೆ ಹಾಕೊಂತಾರೆ ಅಲ್ಲ. ಅಂತಃಕರಣದಲ್ಲಿ ಕೊಳಕು ಏನದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು 6. ಹಿಂದೆ ಎಷ್ಟೊಂದು ಸರಿ ಹೇಳಿದೆ, 6 ಅಲ್ಲ, ಒಂದೊಂದಕ್ಕೂ 100 ಜನ ಮಕ್ಕಳು, ಮತ್ತು ಅವ್ರಿಗೆ ಎಷ್ಟು ಜನ ಮರುಮಕ್ಕಳು, ಮಕ್ಕಳು, ಮರುಮಕ್ಕಳು ನೋಡ್ಕೋಬೇಕು. ಇದರಿಂದ ನನಗೆ ಆ ಪರಮಾತ್ಮನ ತಿಳ್ಕೊಳ್ಳೋಕೆ ಆಗ್ತಾ ಇಲ್ಲ. 16ನೇ ಅಧ್ಯಾಯದಲ್ಲಿ ಈ ದೈವಿ ಗುಣಗಳು, ಅಸುರಿ ಗುಣಗಳು ಅಂತ ಹೇಳ್ತಾರೆ. ಅಲ್ಲಿ ಇನ್ನೂ ಚೆನ್ನಾಗಿ ನಮ್ಗೆ ಅರ್ಥ ಆಗುತ್ತೆ. ನಾನು ದೇವ್ರೆ, ಕೃಷ್ಣ ಭಗವಂತನೇ, ಆದರೂ ಈ ದುಷ್ಕೃತಿಗಳು ಕೆಟ್ಟದ್ದಿದೆಯಲ್ಲ, ಏನದು ಕೆಟ್ಟದ್ದು? ಈ ಮೋಸ, ವಂಚನೆ, ಸುಳ್ಳು, ಕಪಟ, ಮೋಸ, ವಂಚನೆ, ಕೊಲೆ, ದರೋಡೆ, ಹಿಂಸೆ, ಈ ಪಾಪವನ್ನ ಮಾಡಿರೋರು ಮೂಢರು ಅಂತ ಭಗವಂತ. ಮನುಷ್ಯರೊಳಗೆ ತುಂಬ ಕೆಟ್ಟವರು, ಅಧಮರಾದವರು, ಕೀಳಾದವರು, ಇವರು ಶರಣ ಹೋಗೋದಿಲ್ಲ, ಈಗ ಹೋಗೋದಿಲ್ಲ. ಆಮೇಲೆ ಅವರು ಆಗ್ಬೇಕು, ಅವ್ರ ಅಪ್ಪನೂ ಆಗ್ಬೇಕು. ಯಾಕೆ ಹೇಳ್ರಿ? ಎಲ್ರೂ ಆಗ್ಬೇಕು ಒಂದಲ್ಲ ಒಂದ್ ದಿವಸ. ಯಾಕೆ ಹೇಳ್ರಿ? ಯಾರಾದ್ರು? ನಮ್ಮ ಹುಟ್ಟಿನ ಉದ್ದೇಶನೇ ದೇವ್ರ ಕಡೆ ಹೋಗೋದು ಸರ್.
ನಾನು ನಂಬಲ್ಲ. ನೀವು ಹೇಳಿದ್ರೆ ಎಲ್ಲರ ಆತ್ಮನೆ, ಎಲ್ಲರ ಆತ್ಮನೆ. ಅವ್ರಿಗೆ ನಮ್ಮನ್ನ ಆನಂದ, ಆನಂದ. ಹಿಡ್ಕೊಳ್ರಿ, ನೀವೇನ್ ಹೇಳಿದ್ರು ಅಂತಲ್ಲ. ಎಂಥ ದಡ್ಡನಾಗ್ಲಿ, ನಾಯಿ ಆಗ್ಲಿ, ಆನಂದ ಬೇಡವೇನು? ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಮುಗ್ದೋಯ್ತು. ಹುಟ್ಟದಾಗ್ಲಿಂದ ದೇವತೆಗಳಿಂದ ಇದನ್ನು ಮರಿಬಾರ್ದು ನೀವು. ಅದಕ್ಕೋಸ್ಕರನೇ ಜಾರೇ ಆಗ್ಲಿ. ಆದರೆ ನಾನು ಶಾಸ್ತ್ರದ ವಿಚಾರ ಕೇಳಿದ್ರೆ ಬೇಗ ಬರ್ತೇನೆ. ಈ ಕಡೆ ಕೇಳಲಿಲ್ವಾ? ಬರ್ತೀಯ, ನೀನೇ ಬರ್ತೀಯ. ಜೈಲ್ಗೆ ಎಷ್ಟು ಸರಿ ಹೋಗ್ತೀಯ? ಹೋಗು ಬೇಜಾರ, ಥೂ ಈ ಗೊಬ್ಬು ಇದರಿಂದ ಯಾವನ್ ಥೂ ಇದು ಬೇಕಾ ಅಂತ ನಿನಗೆ ಬೇಸರವಾಗಿ, ಥೂ ಬೇಡಪ್ಪ ಇಂಥ ಎಷ್ಟು ಸಾರಿ ಹೋಗಿ ಸಾಯದಿತ್ತು ಅಂತ ಅಂದು ಅವನಿಗೆ ಅನಿಸುತ್ತೆ, ಅಸಹ್ಯವಾಗುತ್ತೆ. ಆವಾಗ ಕಳ್ತನ ಮಾಡೋದು ಬಿಡ್ತಾನೆ. ಆದ್ದರಿಂದ ಹಾಗೆ ಬಂದೇ ಬರ್ತಾರೆ, ಅಲ್ಲಾದರೂ ಬರದೇ ಇರ್ಬೋದು. ಬಟ್ ಇಲ್ಲಿ ಪ್ರತಿಯೊಬ್ಬನಿಗೂ ಆನಂದ ಬೇಕು, ಸುಖ ಬೇಕು, ನೆಮ್ಮದಿ ಬೇಕು, ತೃಪ್ತಿ ಬೇಕು, ಕೃತಕೃತ್ಯ ಬೇಕು, ಸಾಕು ಬೇಕುಗಳ ಕಾಟದಿಂದ ತಪ್ಪಿಸ್ಕೋಬೇಕು. ಯಾರಿಗೆ ಬೇಡ ಇದು? ಹೆಂಗಿದೆ ನೋಡ್ರಿ, ಅದು ಭಗವಂತ ಹೇಳ್ತಾ ಇದ್ದಾನೆ. ಇನ್ನು ಒಂದು ಇದರದ ಅಡ್ಡ ಏನಪ್ಪಾ ಬರದೇ ಇರೋದಕ್ಕೆ ಅಂದ್ರೆ, ಅಂತಃಕರಣದ ಕೊಳುಕು, ಅಸುರಿ ಗುಣಗಳು, ಹಿಂಸಾ, ಸುಳ್ಳು, ಆಮೇಲೆ ಹೇಳಿದ್ದಾಯ್ತು ಕೆಟ್ಟ ಗುಣಗಳು ಅಂತ. ಅದ್ರ ಜೊತೆಗೆ ಅಸುರಿ ಭಾವ, ಇವು ನಮ್ಮನ್ನ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ನಾವು ಈ ಕಡೆ ಬರೋಕ್ಕಾಗ್ತಾ ಇಲ್ಲ. ಹೀಗೇನು ಮಾಡಬೇಕು? ಅವುಗಳನ್ನ ಬಿಡೋದಕ್ಕೆ ಪ್ರಯತ್ನ ಮಾಡಬಾರ್ದು. ಮತ್ತೇನು ಮಾಡಬೇಕು? ನಾನು ಏನಾದರೂ ಅಸುರಿ ಗುಣಗಳನ್ನ ಬಿಡಕ್ಕೆ ಹೋದ್ರೆ ಕಷ್ಟ ಆಗುತ್ತೆ. ಮತ್ತೇನು ಮಾಡ್ಬೇಕು ಹೇಳ್ರಿ ಯಾರಾದ್ರು? ವಿರುದ್ಧವಾದ ದೈವಿ ಗುಣಗಳನ್ನ ತಗೊಬೇಕು ಸರ್. ಅಷ್ಟೇ ಮಾಡ್ಬೇಕು. ನೀವು ಇದಕ್ಕೆ ವಿರುದ್ಧವಾಗಿರೋ ದೈವಿ ಗುಣಗಳನ್ನ ಅಡಾಪ್ಟ್ ಮಾಡ್ಕೊಳ್ರಿ, ಇವು ತಾನಾಗೋಗುತ್ತೆ. ಹೇಗಿದೆ? ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳವರು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ನಾವುಗಳೆಲ್ಲ ಮಾಡ್ತೀವಿ ಕೆಲಸಗಳನ್ನ. ಅವರು ಟೀಚರ್ ಆಗಿದ್ದಾಗ ಈ ದಾರಿಗೆ ಬರೋಕ್ಕೆ ಮೊದಲು ಸಮ್ಮರ್ ರಜಾ ಮೇಷ್ಟ್ರುಗಳಿಗೆ. ಆದರೆ ಸಾಕವಾಗ ಏನು ಮಾಡ್ತಾ ಇದ್ರಂತೆ, ಎಲ್ಲ ಮೇಷ್ಟ್ರುಗಳು ಸೇರೋದು. ಏನು 1 ತಿಂಗಳು 2 ತಿಂಗಳು ರಜಾ, ಏನು ಮಾಡ್ಬೇಕು ಅವಾಗ ಇಸ್ಪೆಟ್ ತೆಗೆಯೋದು, ಕೂತ್ಕೊಳ್ಳೋದು, ಆಡ್ತಾ ಇದ್ರಂತೆ. ಇವರು ಈ ಕಡೆ ಬಂದ್ಬಿಟ್ರು. ಕೊನೆಗೆ ಬರ್ತಾ ಈ ಕಡೆ ತುಂಬ ಈ ಕಡೆ ಬಂದ್ಬಿಟ್ಟ ಮೇಲೆ ಒಂದು ಸಾರಿ ಇವ್ರಿಗೆಲ್ಲ ಟ್ರಾನ್ಸ್ಫರ್ ಆಯಿತು. ಮತ್ತಿರ್ಗ ಅದೇ ಊರಿಗೆ ಹೋದ್ರು. ಅಲ್ಲಿ ಇದ್ದವರು ಹಳಬ್ರು, ಸಮ್ಮರ್ ಬಂತು, ಏನೋ ಬಂತು, ರಜಾ ಬಂತು, ಭಾನುವಾರ ಗೀನುವಾರ, ಎಲ್ಲರೂ ಇವ್ರ ಮನೇಲಿ ಸೇರೋಕ್ಕೆ ಶುರು ಮಾಡಿದ್ರು. ಯಾತಕ್ಕೆ? ಬದ್ನೆ ಇಸ್ಪೆಟ್ಟು. ಇವರು ಸೂತ್ರ ಭಾಷೆ ತೆಗೆದು ಅಥವಾ ಭಗವದ್ಗೀತೆ ತೆಗೆದು ಓದೋಕ್ಕೆ ಶುರು ಮಾಡಿದ್ರೆ, ಇಲ್ಲೇನಿದೆ ನಮ್ಮ ಕೆಲಸ ಅಂತ ಹೇಳಿ ಎಲ್ಲರೂ ಹೋಗ್ರಂತೆ. ಹೇಗಿದೆ ನೋಡ್ರಿ? ಅದನ್ನ ಬಿಡಕ್ಕೆ ಹೋಗ್ಬಾರ್ದು ನಾವು. ಈ ಹೊಸದು ಹಿಡಿದ್ರೆ ಹಳೆ ತಾನಾಗ ಹೋಗುತ್ತೆ. ಅವರು ಹೋಗ್ಬಿಡ್ತಾರೆ. ನಮ್ಗೇನು ಕೆಲಸ ಇಲ್ಲ ಇಲ್ಲಿ. ಇನ್ನೂ ಒಂದು ದೃಷ್ಟಾಂತ ಕೊಡ್ತೀನಿ, ಜ್ಞಾಪಕ ಇಟ್ಕೋಬೇಕು, ಮರಿಬಾರ್ದು. ಈ ಕಡೆ ಸರ್ಕಸ್ನಲ್ಲಿ ಹೋಗೋವನು ಆ ಕಡೆಯಿಂದ ಒಂದು ಇದು ಕೊಡ್ತಾನ ಅವನು, ಆ ಥರದ್ದು ಉಯ್ಯಾಲೆ ಹ್ಯಾಂಡ್ಲ್. ಅದನ್ನು ಹಿಡ್ಕೊಂಡು ಇದನ್ನು ಬಿಡಬೇಕು. ಅದನ್ನು ಹಿಡ್ಕೊಳ್ದೆ ಇದನ್ನ ಬಿಟ್ರೆ ಇದು ಇಲ್ಲ, ಇದ್ರ ಕೆಳಗೆ ಬೀಳ್ತೀರಾ. ಹಾಗೆ ಹೋಲ್ಡ್ ದಿ ಗುಡ್ ಥಿಂಗ್ ಅಂಡ್ ಬ್ಯಾಡ್ ಥಿಂಗ್ ವಿಲ್ ಗೋ ಇಟ್ಸ್. ಅದನ್ನು ಹೇಳ್ತಾ ಇದ್ದಾರೆ. ಹೇಗೆ? ಇನ್ನು ಜ್ಞಾನಿಯು ಪರಮಾತ್ಮನನ್ನೇ ಹೊಂದಿರುವನು. ಹೀಗೆ ಯಾರು ಪೂರ್ಣ ಕರ್ಮಗಳನ್ನ ಮಾಡಿರುವ ಉತ್ತಮ ಪುರುಷೋತ್ತಮರು ಅಂಥವ್ರು. ಅಂದ್ರೆ ಇವಾಗ ಭಕ್ತರಲ್ಲಿ 4 ಥರ ವಿಧ ಹೇಳ್ತಾ ಇದ್ದಾರೆ. ಇದು 16ನೇ ಮಂತ್ರ. ಚತುರ್ವಿಧ ಭಜಂತೆ ಮಾಂ ಜನಾಂ ಸುಕೃತಿರ್ನೋ ಅರ್ಜುನ ಆರ್ತೋ ಜಿಜ್ಞಾಸುರಾರ್ಥೀತಿ ಜ್ಞಾನೀ ಚ ಭರತರ್ಷಭ. 4 ಬಗೆಯ 4 ಜನ ಭಕ್ತಿರ್ತಾರೆ. ನನ್ನನ್ನು ಬತ್ಸೋರು ಯಾರ್ಯಾರಪ್ಪ? ಅರ್ಥ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ ಭಕ್ತಿ. ಅರ್ಥ ಅಂತಂದ್ರೆ ಕಷ್ಟ ಬಂದಾಗ ವೆಂಕಟರಮಣ, ಮೊಸ್ಲೆ ಮತ್ತೆ ಆನೆ ಬೆಸ್ಟ್ ಎಕ್ಸಾಂಪಲ್. ಹುಲಿ ಅಥವಾ ಕಳ್ಳಕಾಕರು ಇವುಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕಷ್ಟ ಬಂದಾಗ ವೆಂಕಟರಮಣ ನಾವೇ ಮಾಡ್ತೀವಿ.
ಹಾಗೆ ಅರ್ಥ, ಅರ್ಥಾರ್ಥಿ. ನಾನು ಏನೋ ಬೇಕು ಅದಕ್ಕೆ ಭಗವಂತನ ಮೊರೆ ಹೋಗ್ತೀನಿ. ಹಾಗೆ ಅರ್ಥ, ಅರ್ಥಾರ್ಥಿ. ಜಿಜ್ಞಾಸು, ಇವನ್ ಇಂಪಾರ್ಟೆಂಟ್. ಜಿಜ್ಞಾಸು ಅಂದರೆ ಇವನು ಪರಮಾತ್ಮನೇ ಬೇಕು ಅಂತ. ಈ ಜಿಜ್ಞಾಸುಗೆ ಕ್ವಾಲಿಫಿಕೇಶನ್ ಏನಿರಬೇಕು ಅಂತಂದ್ರೆ ಸಾಧನ ಚತುಷ್ಟಯ ಗೊತ್ತಿದೆ. ಅವನಿಗೆ ಈ ನಿತ್ಯ ಅನಿತ್ಯ ವಸ್ತುಗಳನ್ನ ಚೆನ್ನಾಗಿ ಫಿಲ್ಟರ್ ಮಾಡ್ಕೊಂಡ್ಬಿಟ್ಟಿರ್ತಾನೆ, ಚೆನ್ನಾಗಿ ಮೆಲ್ಕ್ ಹಾಕ್ಬಿಟ್ಟಿರ್ತಾನೆ. ಅದಾದವನಿಗೆ ಜಿಜ್ಞಾಸು ಭಕ್ತಿ ಬರೋದು. ಅಥವಾ ನಾವು ಈ ದಾರಿಗೆ ಬಂದ್ಮೇಲೆ ಅದನ್ನ ಮಾಡಿಕೊಂಡ ಮೇಲೆ ಅರೆ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ, ಬ್ರಹ್ಮ ಒಂದು ಬಿಟ್ರೆ ಇನ್ನೇನು ಸತ್ಯವಿಲ್ಲಪ್ಪ, ಆಯ್ತು ನಾನೇನು ಇವುಗಳಲ್ಲಿ ಕಾಲ ಕಳೀತಾ ಇದ್ದೀನಿ ಅಂತ ಅನ್ನಿಸ್ಬೇಕು. ನೋಡ್ಕೊಳ್ರಿ ನೀವು, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಅನಿತ್ಯ ಹುಸಿ ತೋರಿಕೆ, ನಿಜವಾಗ್ಲೂ ಇಲ್ದೋರೋದು, ತೋರಿ ಹಾರೋದು. ಈ ದಾರಿಗೆ ಬರಕ್ ಮೊದಲು ಅದನ್ನೇ ಹಿಡ್ಕೊಂಡಿದ್ವಲ್ಲಪ್ಪ. ಅಟ್ಲೀಸ್ಟ್ ಯಾವ ಜನ್ಮದ ಪುಣ್ಯವೋ, ಯಾವ ಜನ್ಮದ ಮೈತ್ರಿ ನನ್ನೀ ದಾರಿಗೆ ಎಳಿತೋ ಅಂತ ಹಾಡಿದ್ಯಾರ ಯಾವುದೋ. ಹಂಗೆ ನಮಗೆ ಯಾವ ಜನ್ಮದ ಪುಣ್ಯ ಮಾಡಿದ್ದು ಈ ಕಡೆ ಬಂದಿದ್ದಕ್ಕೆ ನಮಗೆ ನಿತ್ಯ ಅನಿತ್ಯ ವಸ್ತು ಎಲ್ಲ ನಿತ್ಯವೇ. ಇಲ್ಲಿವರೆಗೂ ನಾನೇನ್ ಮಾಡ್ತಾ ಇದ್ನೋ ಅನಿತ್ಯದಲ್ಲಿದ್ದೆ, ದುಃಖದಲ್ಲಿದ್ದೆ, ಸುಳ್ಳು ಅದು ಈ ಥರದ್ರಲ್ಲಿ ಇದ್ದೆ. ಮತ್ತೆ ಆನಂದ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗಿ ಮತ್ತೆ ನಿಜ ಯಾವುದು, ಆನಂದ ಯಾವುದು, ಪರಮಾತ್ಮ ಅಂತ ನಮ್ಮ ಅವಸ್ಥೆಗಳಲ್ಲಿ ತೋರಿಸ್ಬಿಟ್ಟು ದೃಶ್ಯ ಪ್ರಪಂಚವೆಲ್ಲ ಅನಿತ್ಯ ಅನ್ನೋದಕ್ಕಿಂತ ಇನ್ನೊಂದೇನು, ತೋರಿ ಹಾರೋದು, ಇಲ್ಲದ್ದು, ಹುಸಿ ತೋರಿಕೆ, ಬದಲಾವಣೆ ಆಗುವಂಥದ್ದು. ಮತ್ತೆ ಕೊನೆಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ನಮ್ಮ ಪ್ರಶ್ನೆ ಕೇಳ್ತಾರೆ. ಈ ಅನಾತ್ಮ ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಏನು, ದುಃಖಾಲಯ. ದುಃಖಾಲಯ ಚೆನ್ನಾಗಿ ಇಟ್ಕೋಬೇಕು. ದುಃಖ ಯಾರಿಗೆ ಬೇಕು ದುಃಖ? ಈಗ ಬ್ರಹ್ಮ ಸತ್ಯ ಅಂತನ್ನಲ್ಲ, ಅದೇನು ಆನಂದವೇ ಆನಂದ. ಅಲ್ಲಿ ಸುಖ ದುಃಖದ ಪ್ರಶ್ನೆ ಇಲ್ಲ. ಹೇಗಿದೆ ನೋಡ್ರಿ, ಅದು ಎಲ್ರಿಗೂ ಬೇಕಲ್ವಾ? ಅದರಿಂದ ಹಾಗೆ ಈ ಜಿಜ್ಞಾಸು ಈ ನಿತ್ಯಾನಿತ್ಯ ವಸ್ತುಗಳನ್ನ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಅದಕ್ಕೆ ಹೆಣ್ಣು ಹೊನ್ನು ಮಣ್ಣು ತೆಗೆದು ಬಿಸಾಕ್ರಿ. ಅನಿತ್ಯ ಅನಾತ್ಮ ಹೆಂಗಿದೆ ನೋಡ್ರಿ. ನಾನು ನನ್ನದು ಅನಾತ್ಮ ತೆಗೆದು ಬಿಸಾಕ್ರಿ. ಹೆಂಗ್ ತಗೊಂಡ್ಬರ್ತಾನೆ ನೋಡ್ರಿ. ದೃಶ್ಯ ಪ್ರಪಂಚ ದುಃಖ ತೆಗೆದು ಬಿಸಾಕ್ರಿ, ಅನಾತ್ಮ ಅಂತ ಅವನಿಗೆ. ಹಾಗಾದ್ರೆ ಆತ್ಮ ಯಾವುದು, ಬ್ರಹ್ಮ ಯಾವುದು, ಸುಖ ಯಾವುದು? ನಿನ್ನ ನಿಜವಾದ ಸ್ವರೂಪ ಅಷ್ಟೇ. ಏನೋ ಹೊರಗಡೆ ಎಲ್ಲೋ ಬೇರೆ ವೈಕುಂಠ ಕೈಲಾಸಕ್ಕೆ ಹೋಗ್ಬೇಕಾಗಿಲ್ಲ, ನಿನ್ನಲ್ಲೇ ಇದ್ದಾನೆ ನೋಡ್ಕೊ. ಕಾರಣ ಇದ್ರೆ ಎಷ್ಟು ಆನಂದವಾಗಿರ್ತೀವಿ. ಅಲ್ಲಿ ಕಿಂಚಿತ್ ಪ್ರಾಬ್ಲಮ್ ಇಲ್ಲ, ಕ್ಷಣಿಕ ಆಟವಿಲ್ಲ, ವಾಸ್ತು ಕಾಟ ಇಲ್ಲ, ಕರೋನಾ ಕಾಟ ಇಲ್ಲ, ರೋಗ ರುಜಿನಗಳ ಕಾಟ ಇಲ್ಲ, ಯಮಧರ್ಮರಾಜನಿಗೆ ಎಂಟ್ರಿ ಇಲ್ಲ. ಹೇಗಿದೆ ನೋಡ್ರಿ. ಅಂಥ ಒಂದು ಸ್ಥಿತಿ ದೇವರು ಪ್ರತಿದಿನ ನಮಗೆ ಕೊಟ್ಟಿದ್ದಾನಲ್ಲ, ದಿನ ಮೆಲ್ಕ್ ಹಾಕ್ತೀವಲ್ವ, ಮತ್ತೆ ಎಚ್ಚರದಲ್ಲಿ ಹಂಗಿರೋದಿಕ್ಕೆ ಸಾಧನೆ. ನೀವು ಯಾವಾಗಿರ್ರಿ ಹಂಗೆ ಇರ್ತೀರ. ಯಾರಿಗೆ ಬೇಡ ಈ ಸ್ಥಿತಿ? ಬಟ್ ಸ್ವಲ್ಪ ಪ್ರಯತ್ನ ಮಾಡ್ಬೇಕಪ್ಪ. ಹಾಗೆ ಅದನ್ನ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಜಿಜ್ಞಾಸ ಭಕ್ತಿ ಇನ್ನು ತತ್ವದಲ್ಲಿ ನಿಂತಿಲ್ಲ, ಬಟ್ ಪ್ರಯತ್ನ ಮಾಡ್ತಾ ಇದ್ದಾನೆ. ಮತ್ತಿನ್ನೇನಿರ್ಬೇಕು ಅವನಿಗೆ? ನಿತ್ಯ ಅನಿತ್ಯ ವಸ್ತು ವಿವೇಕ ಆಗೋಯ್ತು. ಯಾವಾಗ ನಿತ್ಯ ಅನಿತ್ಯ ವಸ್ತು ವಿವೇಕ ಆಗೋಯ್ತೋ ಅವನಿಗೆ ಸ್ವಾಮಿ ಈ ಲೋಕದಲ್ಲಿ ಎಲ್ಲ ಅನಿತ್ಯ ಬೇಡ ಸ್ವಾಮಿ, ಪರಲೋಕ ಕರ್ಮಕಾಂಡ ಉಪಾಸನ ಕಾಂಡ ಅದು ಅನಿತ್ಯ, ಅದು ಬೇಡ. ಹೇಗಿದೆ ನೋಡ್ರಿ. ಇಹ ಮೂರ್ತ ಫಲ ಭೋಗ ವೈರಾಗ್ಯ ವಿರಾಗ್ಯ ಹೆಂಗ್ ಬರುತ್ತೆ ನೋಡ್ರಿ. ಫಸ್ಟ್ ನಿತ್ಯ ಅನಿತ್ಯ ವಸ್ತು. ಅದಕ್ಕೆ ಇಲ್ಲಿ ವಿವೇಕ ಬೇಕು. ವಿವೇಕ ಅಂದ್ರೆ ಏನು ಹೇಳಿದ್ದೆ. ಬಟ್ಟೆನಲ್ಲಿ ಹತ್ತಿ ದಾರ ನೂಲು ಹತ್ತಿ ಹಿಂಗೆ ಹಂಗೆ ಹಿಂದಕ್ಕೆ ಅದನ್ನ ವಿವೇಕ ಅಂತ ಕರೆಯ. ಪ್ರತಿಯೊಬ್ಬರಿಗೂ ವಿವೇಕ ಕೊಟ್ಟಿರ್ತಾರೆ. ಇದೇನಂತ ಕಷ್ಟ ಏನಿಲ್ಲ. ಹೀಗೆ ಇದು. ಆಮೇಲೆ ಶಮದಮಾದಿಷ್ಟ ಸಂಪತ್ತಿ, ಅಸೂರಿ ಗುಣಗಳು ತೆಗೆದಾಕ್ಬೇಕು, ದೈವಿ ಗುಣಗಳನ್ನ ತುಂಬ್ಕೋಬೇಕು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನೀನೇ ಬೇಕು. ಇದು ಇಂಪಾರ್ಟೆಂಟ್. ಬೇರೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಪರವಾಗಿಲ್ಲ, ನೀನೇ ಬೇಕು ಅಂತ ಎಷ್ಟು ಕಾತುರತೆ ಇರುತ್ತೋ ಅಷ್ಟು ಬೇಗ ಸಿಗುತ್ತೆ.
ಇದು ಹೇಗೆ ಬರುತ್ತೆ? ಈ ವಿಚಾರ ಕೇಳ್ತಾ ಇರೋದ್ರಿಂದ ಮತ್ತು ಇದನ್ನೇ ಮೇಲ್ಕ್ ಹಾಕ್ತಾ ಇರೋದ್ರಿಂದ, ಹೇ ಭಗವಂತ ರಾಮ ಯಾವಾಗ ಕೊಡ್ತೀಯೋ ಅಂತ ಒಳಗಡೆಯಿಂದ ಬರೋಕ್ಕೆ ಶುರುವಾಗುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ಇದು ಯಾವ ಭಕ್ತ? ಜಿಜ್ಞಾಸ ಭಕ್ತ. ಅಲ್ಲಪ್ಪ, ಜಿಜ್ಞಾಸ ಭಕ್ತನೇ ಇಷ್ಟ ಆನಂದವಾಗಿರ್ಬೇಕಾದ್ರೆ ಸ್ವಾಮಿ ಕಾಸಕ್ತಕ್ಕಂತೆ ಕಚ. ಫಸ್ಟ್ ಆಫ್ ಆಲ್ ನೀವು ಧರ್ಮದಿಂದ ನಡ್ಕೊಂಡ್ಬಿಡ್ರಿ, 50% ಆನಂದದಿಂದ ಆಗೋಯ್ತು. ನೆಕ್ಸ್ಟ್ ನಿತ್ಯ ವಸ್ತು ವಿವೇಕ ಮಾಡಿಬಿಡ್ರಿ, ಇನ್ 20%. ಮತ್ತೆ ಈ ಲೋಕ ಪರಲೋಕದಲ್ಲಿ ವೈರಾಗ್ಯ ಬಂದ್ಬಿಡ್ಲಿ, ಇನ್ 20%. ಏನು ಆನಂದ ಇಲ್ಲೇ ಆಗೋಯ್ತು ನಿಮ್ಗೆ ಎಷ್ಟೊಂದು. ಹಿಂಗಿರುತ್ತೆ ನೋಡಿ. ಮತ್ತೆ ದೈವಿ ಗುಣಗಳನ್ನ ಕೂಡ ಕೊಂಡ್ರೆ ಕೇಳ್ಬೇಕೇನೋ, ಬಾ ದೇವರಾಗ್ಬಿಡ್ತೀವಿ ನೀವಲ್ಲೇ. ಅದಕ್ಕೆ ದೇವತೆಗಳಾಗ್ಬಿಡ್ತೀವಿ ಅಲ್ಲಿ. ದೇವತೆಗಳನ್ನೂ ಮೀರಿಸ್ಬೋದು ನಾವು. ಹೇಗಿದೆ? ಇನ್ನು ದೇವತೆಗಳಿಗೆ ಇಷ್ಟಿರೋಲ್ಲ. ಹೀಗೊಬ್ಬ ಮುಕ್ತನಾಗ್ಬಿಡ್ತಾನೆ, ದೇವತೆಗಳಿಗಿಂತ ಗ್ರೇಟ್. ಹೇಗಿದೆ? ಈಗ ಇಂದ್ರನಿಗೆ ತನ್ನ ಪಟ್ಟದ ಬಗ್ಗೆ ಮೋಹ, ಭಯ ನಮ್ಗಿದೆಯಾ? ನಮ್ಮ ವಿಚಾರ ಮಾಡದೆ ನಮ್ಮ ವಿಚಾರದಲ್ಲಿ ಅಲ್ಲಿಗೆ ಇಂದ್ರನಿಗಿಂತ ನಾನು ಗ್ರೇಟ್. ಹಂಗೆ ನೋಡ್ಕೋಬೇಕು ನಾವೇ. ಅಫ್ಕೋರ್ಸ್ ಇಂದ್ರ ದೇವತೆ, ಸಿದ್ಧಿಗಳಿರ್ಬೋದು, ಬಟ್ ಯಾತಕ್ಕೆ ತೆಗೆದ ಕಡೆ ಬಿಸಾಕ್ಬೇಕು. ಇನ್ನೂ ನಿನಗೆ ಈ ಸೀಟ್ ಮೇಲೆ ಮೋಹ ಇದೆ ಅಂದರೆ ಯಾವ ಕಾಂಗ್ರೆಸ್ ಪಾರ್ಟಿ ಕಡಿಮೆ ನೀನು ಹಂಗೆ ತಗೋಬೇಕು. ಅಲ್ಲಿಗೆ ನೋಡ್ರಿ, ಯಮಧರ್ಮರಾಜ ನಚಿಕೇತನಿಗೆ ನಿನಗೆ ನಾನು ಪಟ್ಟ ಕೊಡ್ತೀನಿ ಅಂತಂದ್ರು ಬೇಡ ಅನ್ನಲ್ಲಪ್ಪ. ಎಂಥ ವೈರಾಗ್ಯ ಇರಬೇಕು. ಹಂಗಿದ್ಮೇಲೆ ಮತ್ತೆ ತತ್ವದಲ್ಲಿಲ್ಲದೆ ಇನ್ನೇನಾಗ್ತಾರೆ? ಹಂಗಿರ್ಬೇಕು ನೋಡ್ರಿ. ಇವನ್ನೇ ಹೊಗಳ್ಬೇಕಾದ್ರೆ ಇನ್ನ ಜ್ಞಾನಿ ಭಕ್ತಿ ನನಗೂ ಅವನಿಗೆ ಏನು ವ್ಯತ್ಯಾಸ ಇಲ್ಲ. ಅವನು ಸಾಧನೆ ಮಾಡಿ ತತ್ವದಲ್ಲಿ ನಿಂತ್ಬಿಟ್ಟಿದ್ದಾನೆ. ಮತ್ತು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ದೇವರಿಗೂ ಕೃಷ್ಣ ಭಗವಂತನಿಗೂ ಅರ್ಜುನ ಮುಕ್ತನಾಗ್ಬಿಟ್ಟ ಅಂತ ಇಟ್ಕೊಳ್ರಿ, ಅಥವಾ ಜ್ಞಾನಿ ಭಕ್ತಿ ಅಂತ ಇಟ್ಕೊಳ್ರಿ. ಬೈ ಚಾನ್ಸ್ ಮುಕ್ತನಾಗ್ಬಿಟ್ಟ. ಭಗವಂತ ಎಷ್ಟು ಹೊಗಳ್ತಾ ಇದ್ದ, ನನಗೂ ಅವ್ನಿಗೆ ವ್ಯತ್ಯಾಸ ಇಲ್ಲ. ನಾನೇ ಅವನು, ಅವನೇ ನಾನು. ನನಗೆ ಅವನು ಕಂಡ್ರೆ ಪ್ರೀತಿ, ಅವನಿಗೆ ನಾನು ಕಂಡ್ರೆ ಪ್ರೀತಿ, ಏನೇನೋ ಹೇಳ್ತಾ ಇದ್ದಾನೆ. ಇಷ್ಟೊಂದು ಈಗ ಏನು ವ್ಯತ್ಯಾಸ ಅವರಿಬ್ಬರಿಗೂ? ಪ್ರಶ್ನೆ ಕೇಳ್ತಾ ಇದೆ. ಯಾರಾದರೂ ಬೇಗ ಹೇಳಿದ್ದೆ ಅಲ್ಲೂ ಏನು ಇಲ್ಲ ಸರ್, ಏನು ಇಲ್ಲ. ಏನಿಲ್ಲ? ಹ ಶರೀರ ಇಲ್ವಾ? ಶರೀರ ಬೇರೆ ಅಲ್ವಾ? ಅರ್ಜುನಂದು ಬೇರೆ ಶರೀರ, ಕೃಷ್ಣನ್ ಬೇರೆ ಶರೀರ. ಅವನ್ ಗೊಲ್ರ ಮಗ, ಇವನ್ ನೀರ್ ಮಗ. ಉಪಾಧಿ ಬೇರೆ ಸರ್, ಉಪಾಧಿ ಬೇರೆ ಸರ್, ಆತ್ಮ ಒಂದೇ ಸರ್. ಅದನ್ನೇ ಹೇಳಿ. ಮತ್ತೆ ಉಪಾಧಿಗಳು ಬೇರೆ. ಉಪಾಧಿಗಳು ಕಟ್ಕೊಂಡು ಏನಾಗಬೇಕು? ಉಪಾಧಿಗೆ ಹಿಂದೆಡೆ ಇರೋ ತತ್ವ ನಾನು ನೀನು ಕಂಡುಕೊಂಡ್ಮೇಲೆ ನಿನ್ಗೂ ನನಗೂ ವ್ಯತ್ಯಾಸ ಏನು? ಹೇಗಿದೆ? ಮತ್ತೆ ಇವನಿಗೆ ಎಷ್ಟು ಆನಂದ, ಅವನಿಗೂ ಅಷ್ಟೇ ಆನಂದ. ಅವನ ಮೇಲ್ಗಡೆಯಿಂದ ಇಳಿದಿರ್ಬೋದು ಕೃಷ್ಣ. ಅವನು ಯಾತಕ್ಕೆ ಏನೋ ಒಂದು ಕೆಲ್ಸಕ್ಕೆ ಬಂದಿರ್ತಾನೆ. ಮುಕ್ತನಾದವನ್ ಕೆಲ್ಸಕ್ಕೆ ಬರ್ಬೋದು, ಬಟ್ ಅವನು ಸಾಧನೆ ಮಾಡಿ ಮುಕ್ತನಾಗೋದಕ್ಕೆಲ್ಲ ಬಂದಿರೋದು ಧರ್ಮವನ್ನು ಕಾಪಾಡೋದಕ್ಕೋಸ್ಕರ, ಧರ್ಮದಿಂದ ನಡ್ಕೊಳ್ಳೋರನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಬಂದ. ನೀನು ಮನುಷ್ಯನಾಗಿ ಹುಟ್ಟಿ ಮುಕ್ತನಾಗಿದೆ ಅಷ್ಟೇ. ಈಗ ನಿನಗೂ ಅವನಿಗೆ ಏನೂ ವ್ಯತ್ಯಾಸ ಇಲ್ಲ. ಹೇಗಿದೆ? ಈಗ ಇಬ್ಬರಲ್ಲೂ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಪ್ರಮತೃತ್ವ ಇದೆಯಾ? ಪ್ರಶ್ನೆ ಕೇಳ್ತದೆ. ಇಲ್ಲ ಸರ್, ಇಲ್ಲ ಸರ್, ಇರೋಲ್ಲ. ಶರೀರ ಕಾಣ್ತಾ ಇದೆ, ಕಾಣುತ್ತೆ, ಬಟ್ ಅವ್ರಿಗೆ ಅದರಲ್ಲಿ ಆಧ್ಯಾತ್ಮ, ಮೋಹ, ಅಟ್ಯಾಚ್ಮೆಂಟ್, ಅಭಿಮಾನ, ನಾನು ನನ್ನದು ಅದರಲ್ಲಿ ಕಿಂಚಿತ್ ಇರೋಲ್ಲ. ಹೆಂಗಿದೆ? ಜೀಸಸ್ಗೆ ಶಿಲ್ಬೆಗೆ ಹೊಡಿತಾ ಇದ್ರು ಕೂಡ ಅವ್ರ ಮೇಲೆ ಕೋಪ ಬಂತ? ಇದು ಇರಲ್ಲ. ಸ್ವಂತ ತನ್ನ ಮಕ್ಕಳು ತಾಯಿನ ಓದಿತಾರೆ, ತಾಯಿ ಖುಷಿನೇ ಹೊರ್ತು ಹೇ ನೀನ್ ಕಾಲ್ ಕಟ್ ಮಾಡ್ತೇನೆ, ಕಾಲ್ ಕಟ್ ಮಾಡ್ತಾಳೇನೋ. ಹೇಗಿದೆ? ಹೀಗಾಗ್ಬಿಡುತ್ತೆ ಆ ಜ್ಞಾನಿ ಭಕ್ತಿ ವಿಚಾರ. ಮತ್ತೆ ಮೊನ್ನೆ ಇವರು ಒಂದು ಪ್ರಶ್ನೆ ಎತ್ತಿದ್ರು ಈ ವಿಚಾರ ಹೇಳಿದಾಗ. ನಾನು ಯಾರಿಗಾದ್ರೂ ನೆನಪಿದೆಯಾ? ದಿವ್ಯಾ ಅವರು. ನಾನು ಅವ್ರಿಗೆ ಆನ್ಸರ್ ಕೊಟ್ಟೆ ಅಲ್ಲಿ. ಮತ್ತೆ ಯಾವುದಕ್ಕೋ ಮಾತಾಡೋಕೆ ಫೋನ್ ಮಾಡಿದ್ರು.
ಆನ್ಸರ್ ಕೊಟ್ಟೆ. ಈ ಒಂದು ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ಅಂದ್ರೆ, ಇವನಿಗೆ ಸೃಷ್ಟಿ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಇದ್ರ ಬಗ್ಗೆ ಯಾರಾದ್ರೂ ಕಾಮೆಂಟ್ ಮಾಡ್ತೀರಾ? ಸರ್ ಅದೇ ಮಾತಾಡ್ವಲ್ಲ ಸರ್, ನಾವು ಸೃಷ್ಟಿ ಆಗೇ ಇಲ್ಲ ಅನ್ನುವಾಗ ಸೃಷ್ಟಿ ಮಾಡೋದು ಅನ್ನೋದು ಎಲ್ಲಿಂದ ಬಂತು ಅಂತ, ಅದೇ ಅಲ್ವಾ ಸರ್? ಅದು ಕರೆಕ್ಟು. ನಾವು ಹಂಗೆ ಆನ್ಸರ್ ಕೊಟ್ವಿ. ನಾನು ಅವ್ರಿಗೆ ಜಾತಿಗೆ ಹಂಗೆ ಹೇಳಿದ್ರು ಅಂತ ನನಗೆ ಆಮೇಲೆ ಗೊತ್ತಾಗಲಿಲ್ಲ. ನಾನು ಸ್ವಲ್ಪ ಯೋಚನೆ ಮಾಡಿದ್ಮೇಲೆ ನನಗೆ ಹೊಳೀತು. ಈಗ ಇವನು ಕರ್ಮಕಾಂಡದಿಂದ ಏನೋ ಮಾಡಿ ಆ ಫಲವನ್ನು ಅನುಭವಿಸ್ತಾನೆ, ಅವನಿಗೂ ಕರ್ತೃತ್ವ ಇರುತ್ತೆ. ಈಗ ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಅವನು ಉಪಾಸನೆ ಮಾಡಿ. ಈಗ ಅವನಿಗೆ ಪ್ರಮಾತೃತ್ವ, ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಇರುತ್ತಾ ಇಲ್ವಾ? ಬ್ರಹ್ಮಲೋಕಕ್ಕೆ ಹೋಗಿರ್ತಾನ, ಇರುತ್ತಾ ಇಲ್ವಾ? ಇರುತ್ತೆ ಸರ್. ಇರುತ್ತೆ. ಅಲ್ಲಿ ಒಂದು ಶಾಸ್ತ್ರದಲ್ಲಿ ಹೇಳ್ತಾರೆ, ಅವನಿಗೆ ಎಷ್ಟೇ ಅಲ್ಲಿ ಹೋಗಿರ್ಲಿ ಅವನಿಗೆ ಸೃಷ್ಟಿ ಮಾಡಕ್ ಬರೋದಿಲ್ಲ ಅಂತ ಹೇಳ್ತಾರೆ. ನನಗೂ ಯಾಕೆ ಹೇಳಿದ್ದಾರೆ ಇದನ್ನ ಅನ್ಕೊಳ್ತಾ ಇದ್ದೆ. ಏನಾದರೂ ಇಲ್ಲಿ ಅಲ್ಲೇನು ಸೃಷ್ಟಿ ಮಾಡುತ್ತೆ ಅಂತ ನಿಜವಾಗ್ಲೂ ಅಂತ ಅರ್ಥ ಅಲ್ಲ. ಆ ಪ್ರಶ್ನೆ ಇಟ್ಕೊಂಡು ಇಲ್ಲಿ ನನಗೆ ದಿವ್ಯ ಅವ್ರ ಪ್ರಶ್ನೆ ಕೇಳಿದ್ದಿತ್ತು, ಇವನು ಸೃಷ್ಟಿ ಮಾಡಕ್ ಬರಲ್ಲ ಅಂತ ಹೇಳಿದ್ರು. ನೀವು ಹಂಗೇನಾದ್ರೂ ಹೇಳ್ಬಿಟ್ರೆ ಅವನು ಇವನಿಗೂ ವ್ಯತ್ಯಾಸ ಏನು ಅಂತ ಕೇಳಿದೆ ನಾನು. ಈಗ ಇವನಿಗೂ ಸೃಷ್ಟಿ ಮಾಡಕ್ ಬರಲ್ಲ, ಅವನಿಗೂ ಬರಲ್ಲ. ಅವನ ಕರ್ತೃತ್ವ ಭೋಕ್ತೃತ್ವ ಇದೆ. ಇಲ್ಲಿ ಅವನು ಜ್ಞಾನಿ ಆಗ್ಬಿಟ್ಟಿರ್ತಾನೆ, ಇವನು ಕರ್ತೃತ್ವ ಭೋಕ್ತೃತ್ವ ಇಲ್ಲ, ಏನೂ ಇಲ್ಲ. ಪರಮಾತ್ಮ ನಾನು ನೀನು ಒಂದೇ ಅಂತ ಹೇಳ್ತಾ ಇದ್ದಾನೆ, ಏನ್ ಮಾಡ್ತೀರಾ ಅಂತಂದೆ. ಅಲ್ಲಿ ಯಾತಕ್ಕೆ ಹೇಳಿದ್ದಾರೆ ಅಂದ್ರೆ ಅವನು ಇನ್ನೂ ಮುಕ್ತನಾಗಿರಲ್ಲ. ಇದಕ್ಕೋಸ್ಕರ ಒಂದು ಡಿಫ್ರೆನ್ಸ್ ಹೇಳಿರ್ತಾರೆ. ಅಲ್ಲಿ ಮುಕ್ತನಾಗ್ಬಿಟ್ನಲ್ಲ, ಕ್ರಮ ಮುಕ್ತಿ, ಆಮೇಲೆ ಅವನಿಗೆ ಸೃಷ್ಟಿ ಮಾಡಕ್ ಬರುತ್ತೆ ಅಂತ ಹೇಳೋದು ಕೂಡ ಗೌಣ ಅರ್ಥದಿಂದ, ಮತ್ತೆ ಸೃಷ್ಟಿ ಆಗಿದೆ ಅಂತ ಅಲ್ಲ. ಈ ಒಂದು ಪ್ರಶ್ನೆ ಇಟ್ಕೊಂಡು ನೀವು ಅದಕ್ಕೋಸ್ಕರ ಆ ಥರ ಕೇಳಿದ್ರಲ್ಲ, ಆ ದೃಷ್ಟಿಯಿಂದ ಲೆಕ್ಕ ಹಾಕಿದ್ರು ಇಲ್ಲಿ ಬ್ರಹ್ಮಜ್ಞಾನಿಗೆ ಇಲ್ಲಿ ಹೇಳಿದ್ರೆ ಅಕಸ್ಮಾತ್ ಸೃಷ್ಟಿ ನಿಜವಾಗ್ಲೂ ಮಾಡಲ್ಲ, ಕೃಷ್ಣಂದು ಗೊತ್ತು, ಇವನಿಗೂ ಗೊತ್ತು, ನಮಗೂ ಗೊತ್ತು. ಬಟ್ ವ್ಯವಹಾರದ ದೃಷ್ಟಿಯಿಂದ ಅವನು ಸೃಷ್ಟಿ ಮಾಡೋಕ್ಕೆ ಬರುತ್ತೆ ಅಂತಲೇ ಇಟ್ಕೋಬೋದು ಅಷ್ಟೇ. ಇಷ್ಟೇ ಅರ್ಥ ಆಯ್ತಲ್ಲ, ಅದು ಯಾಕೆ ಬಂತು ಅನ್ನೋದಕ್ಕೆ ವಿಚಾರ ಮಾಡಿ. ನೀವಲ್ಲಿ ಉಪಾಸನೆಯಿಂದ ಅಲ್ಲಿ ಹೋದರೆ ಏನಾಗುತ್ತೆ, ಅವನು ಇವನಿಗೆ ವ್ಯತ್ಯಾಸ ಏನು ಅಂತ ಹೇಳ್ತಾರೆ ಕೆಲವು ಕಡೆ, ಆವಾಗ ನಮ್ಗೆ ಅರ್ಥ ಆಗುತ್ತೆ. ಸುಮ್ಮನೆ ಮನಸ್ಸಿನಲ್ಲಿ ಇದ್ದರೆ ಸಾಕು. ಅಲ್ಲಿಗೆ ನೋಡ್ರಿ, ಇವನ್ನ ಎಷ್ಟು ಹೊಗಳ್ತಾ ಇದ್ದಾರೆ, ಯಾರನ್ನ? ಜ್ಞಾನಿ ಭಕ್ತಿನ, ನಾಲ್ಕನೇ ಅವನ್ನ ಅಂತ ಗೊತ್ತಾಯ್ತು. ಈ ಆರ್ತನು ಸಂಕಟಕ್ಕೆ ಸಿಕ್ಕಿದಾಗ, ಕಳ್ಳರು, ಹುಲಿ ರೋಗ ಇಂಥದ್ರಿಂದ ಆರ್ತನ್ ಹಾಗೆ ಅಂದ್ರೆ ಆಪತ್ನಲ್ಲಿರುವನು ಅಂತ. ಇನ್ನ ಜಿಜ್ಞಾಸು ಭಗವಂತನ ತತ್ವನ ತಿಳ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತಾ ಇರೋನು. ಇನ್ನ ಅರ್ಥಾರ್ಥಿ ಅವನು ನನಗೆ ದನ ಬೇಕು, ಹೆಂಡತಿ ಮಕ್ಕಳು ಮನೆ ಮಠ ಬೇಕು ಅಂತ. ಜ್ಞಾನಿ ಅಂದ್ರೆ ಇನ್ನೇನು, ಅವನಿಗೆ ಮುಕ್ತನಾಗ್ಬಿಟ್ಟಿರ್ತಾನೆ ಅನ್ನೋದು ಗೊತ್ತಾಗುತ್ತೆ. 17ನೇ ಮಂತ್ರ ಇಲ್ಲ, ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ವಿಶೇಷ್ಯತೆ ಪ್ರಿಯೋ ಹಿ ಜ್ಞಾನಿನೋ ನೋಹತ್ಯರ್ಥ ಮಹಂ ಸಚ ಮಮ ಪ್ರಿಯ. ಅವರಲ್ಲಿ ನಿತ್ಯಯುಕ್ತನಾಗಿಯೂ, ನೋಡ್ರಿ ಅಷ್ಟರಲ್ಲೇ ಭಗವಂತನಿಗೆ ತೃಪ್ತಿ ಆಗಲಿಲ್ಲ. ಆ ಜ್ಞಾನಿ ಭಕ್ತಿನ ಈ ಮಂತ್ರದಲ್ಲೂ ಹೊಗಳ್ತಾ ಇದ್ದಾನೆ. ಇನ್ನೂ ಒಂದು ಮಂತ್ರ ಅವನು ಹೊಗಳೋದಿಕ್ಕೆ ಹೆಂಗಿದೆ ನೋಡ್ರಿ. ಆ ಮುಕ್ತನಾಗಿರ್ತಾನೆ ನೋಡು, ಅವನು ಸಾಧನೆ ಮಾಡಿ ಜಿಜ್ಞಾಸ ಭಕ್ತಿ ಆದವನು ಮುಕ್ತನಾಗ್ಬಿಡ್ತಾನಲ್ಲ, ಅವನು ನಾನು ಹಿಂಗಿರ್ತೀನೋ ಅವನು ಹಂಗೆ ಇರ್ತಾನೆ. ನಿತ್ಯಯುಕ್ತನಾಗಿಯೂ ಏಕಭಕ್ತಿಯಾಗಿಯೂ ಇರುವ ಜ್ಞಾನಿಯೇ ಹೆಚ್ಚಿನವನು. ನಿತ್ಯಯುಕ್ತನು. ಆತ್ಮನ ಡೆಫಿನೇಷನ್ ಏನು? ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ನಿತ್ಯವೂ ಶುದ್ಧ, ಅಲ್ಲಿ ಕೊಳಕಿಲ್ಲ, ಮತ್ತೆ ಅದು ಕೊಳಕಾಗೋದೂ ಇಲ್ಲ. ಪಿಕ್ಚರ್ ಸ್ಕ್ರೀನ್ಗೆ ಏನಾದರೂ ಕೊಳಕಾಗುತ್ತೇನಾ? ಇಲ್ಲ. ಆಕಾಶಕ್ಕೆ ಏನಾದರೂ ಇಲ್ಲಿ ಹುಟ್ಟೋದು, ಸಾಯೋದು, ಹೋಗೋದು, ಬರೋದು, ಗಂಧದ್ದು ಏನಾಗುತ್ತೇನಾ? ಇಲ್ಲ.
ಹಾಗೆ ದೃಷ್ಟಾಂತಗಳನ್ನ ಚೆನ್ನಾಗಿ ಮನಸ್ಸಿಗೆ ಮೆಲ್ಕ್ ಹಾಕೋಬಿಟ್ಟು ತಗೊಂಡ್ಬಿಡ್ಬೇಕು, ನಮ್ಗೆ ಚೆನ್ನಾಗಿ ಅರ್ಥ. ಆಮೇಲೆ ನಿತ್ಯ ಶುದ್ಧನು, ಯಾವತ್ತು ಶುದ್ಧವೇ, ನಿತ್ಯ ಶುದ್ಧ, ಬುದ್ಧ, ಅರಿವಿನ ಸ್ವರೂಪ. ಅವನು ಯಾವಾಗಲೂ ಅರಿವು. ಅವನು ಮಲ್ಕೊಂತಾನೇನೋ, ನಿದ್ದೆ ಮಾಡ್ತಾನೇನೋ, ಬೆಳಿಗ್ಗೆನೆ ಯಾವಾಗಲೂ ಹೇಳಿದ್ವಲ್ಲ. ಅದರಿಂದ ಅರಿವಿನ ಸ್ವರೂಪ, ನಿತ್ಯ ಶುದ್ಧ, ನಿತ್ಯವೂ ಅರಿವು. ಹಾಗೆ ಫಸ್ಟ್ ಆಫ್ ಆಲ್ ಈ ಸೂರ್ಯನೇ ಮುಳುಗಲ್ಲ. ಇನ್ನು ಸೂರ್ಯ ಅವರ ಅಪ್ಪ ಅಂದ್ರೆ ಕೋಟಿ ಸೂರ್ಯ ಸಮಪ್ರಭ, ಅವನು ಮಲಗ್ತಾನೇನೋ ಹಾಗೆ. ಆದ್ದರಿಂದ ನಿತ್ಯ ಶುದ್ಧ ಬುದ್ಧ ಮುಕ್ತ, ಅವನು ಯಾವತ್ತು ಬಂಧನವೇ ಇಲ್ಲ, ಅವನು ಮುಕ್ತಿ ಸ್ವರೂಪವೇ. ಅವನು ಅಂಥದ್ದನ್ನ ನನ್ನ ನಿಜವಾದ ಸ್ವರೂಪ ಅಂತ ಇವನಿಗೂ ಅನುಭವ ಬಂದ್ಬಿಡುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ನಿತ್ಯ ಯುಕ್ತನಾಗಿಯೂ ಏಕಭಕ್ತ, ಇರದೇ ಒಂದು ಅದ್ವೈತ ತತ್ವ. ಅದನ್ನು ತಿಳ್ಕೊಂಡ ಮೇಲೆ ಅವನು ಏಕಭಕ್ತನಾದೇ ಅನೇಕ ಭಕ್ತನಾಗ್ತಾನೇನೋ. ಆದ್ರಿಂದ ಅದು ಜ್ಞಾನಿ ಹೆಚ್ಚಿನವನು. ಏಕೆಂದರೆ ನಾನು ಜ್ಞಾನಿಗೆ ಬಹಳ ಪ್ರಿಯ, ಅವನು ನಾನು ಪ್ರಿಯ ಅಂತಾನೆ. ಇಬ್ಬರಿಗೂ ವ್ಯತ್ಯಾಸ ಇಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಇದನ್ನ ಶಂಕರಾಚಾರ್ಯ ಏನ್ ಬರೀತಾರೆ, ಈ ನಾಲ್ಕರೊಳಗಡೆ ಜ್ಞಾನಿಯು ತತ್ವವನ್ನ ಬನ್ನವಲಾಗಿರೋದ್ರಿಂದ ಯಾವಾಗಲೂ ಯುಕ್ತನಾಗಿರ್ತಾನೆ. ಇಲ್ಲಿ ಯಾವಾಗಲೂ ಯುಕ್ತ ಅಂತಂದ್ರೆ ಏನು, ಸಮಾಹಿತ ಚಿತ್ತದವನಾಗಿರ್ತಾನೆ. ಅವನ ಮನಸ್ಸು ಯಾವಾಗಲೂ ಬ್ಯಾಲೆನ್ಸ್ಡ್. ಹಾಗೆ ಹೇಳಬೇಕು ಅಂದ್ರೆ ಕರ್ಮಯೋಗ ಮಾಡಿದವನಿಗೆ ಮನಸ್ಸು ಬ್ಯಾಲೆನ್ಸ್ ಇರುತ್ತೆ. ಅದಕ್ಕೆ ಸಮತ್ವಂ ಯೋಗ ಉಚ್ಯತೆ. ಕರ್ಮಯೋಗ ಮಾಡಿದ್ರೆ ಏನಾಗಬೇಕು, ನಾನು ಅನ್ನೋ ಅಹಂಕಾರ ಬಿಡಬೇಕು, ಫಲಾಪೇಕ್ಷೆ ಬಿಡಬೇಕು, ಸಮತ್ವ ಬುದ್ಧಿಯಿಂದ ಮಾಡಬೇಕು. ಅವನ ಮೈಂಡ್ ಯಾವಾಗಲೂ ಬ್ಯಾಲೆನ್ಸ್ ಆಗಿರುತ್ತೆ. ಸತ್ವಗುಣಿಯ ಲಕ್ಷಣವೇ ಇದೆ, ಏರುಪೇರಾಗುತ್ತೆ. ಇನ್ನು ಅವನು ಮುಕ್ತನಾದ ಮೇಲೆ ಕೇಳಬೇಕೇನೋ ಅದು. ತತ್ವವನ್ನು ಅರಿಯದ ಯಾವ ಯೋಗಿಗಳು ಪೂರ್ಣವಾದ ಸಮಾಧಿ ಇರುವುದಿಲ್ಲ. ಇಲ್ಲಿ ಸಮಾಧಿ ಅಂದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಂತಾನೆ ಅಂತಲ್ಲ. ಸಮಾಧಿ ಅಂತಂದ್ರೆ ಏನು, ಯಾವಾಗಲೂ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಅಂತ ಅವನಿಗೆ ಅನುಭವ ಆಗಿರೋದನ್ನ ಸಮಾಧಿ ಅಂತಾರೆ. ಸಮಾಧಿ ಅಂತಂದ್ರೆ ಸಹಜ ಸಮಾಧಿ. ಅವನು ಎಚ್ಚರದಲ್ಲಿರಲಿ ಸಮಾಧಿ. ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು ಅಂತೇನಿಲ್ಲ. ಅವನ ಸಮಾಧಿ ಅಂದ್ರೆ ಕಣ್ಣು ಮುಚ್ಕೊಂಡು ಇರ್ಬೇಕು ಅಂತೇನಿಲ್ಲ. ಜ್ಞಾನ ಅಂತ ಸರ್ ಅಲ್ವಾ ಸರ್? ಸಮಾಧಿ ಅಂದ್ರೆ ಇಲ್ಲಿ ಜ್ಞಾನನೇ ಹೇಳ್ತಾ ಇದ್ದಾರೆ ಅಲ್ಲ, ಆಗಿರುತ್ತೆ. ಇಲ್ಲಿ ಸಮಾಧಿ ಅಂತಂದ್ರೆ ಸಹಜ ಸಮಾಧಿ. ಈಗ ಎಚ್ಚರದಲ್ಲಿ ಅವನು ಕಣ್ಣು ಮುಚ್ಕೊಂಡು ಕೂತ್ಕೋಬೇಕೇನೋ? ಇಲ್ಲ, ಹಂಗೇನಿಲ್ಲ. ಕಣ್ಣು ಮುಚ್ಕೊಂಡವರೆಲ್ಲ ಜ್ಞಾನಿಗಳಲ್ಲ, ಸಮಾಧಿಗೆ ಹೋದವರೆಲ್ಲ ಜ್ಞಾನಿಗಳಲ್ಲ. ಇಲ್ಲಿ ಸಮಾಧಿ ಅಂತಂದ್ರೆ ಯಾವಾಗಲೂ ಅವನು ಸಮಾಧಾನವಾಗಿರ್ತಾನೆ. ಅವನ ಸ್ವಭಾವನೇ ಅದು. ಅದಕ್ಕೆ ಸಹಜ ಸಮಾಧಿ ಹಿಂಗೆಲ್ಲ ಕರೀತಾರೆ. ಸಮಾಧಿ ಅಂದ್ರೆ ಕಣ್ಣು ಮುಚ್ಕೊಂಡು ಕೂತಿರ್ಬೇಕು ಅಂತ ಅರ್ಥ ಅಲ್ಲ. ಅಷ್ಟು ಮಾಡ್ಕೊಂಡ್ರೆ ಸಾಕು. ಅವನು ಯಾವಾಗಲೂ ಬ್ಯಾಲೆನ್ಸ್ಡ್ ಮೈಂಡ್. ಅವನಿಗೆ ಕೋಪತಾಪಗಳು ಇರೋದಿಲ್ಲ, ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳು ಕಿಂಚಿತ್ತಿರೋದು. ಮೊದಲು ಇತ್ತು, ಆಮೇಲೆ ಕಡಿಮೆ ಆಯಿತು, ಹಂಗಲ್ಲ. ಇವು ಅನಾತ್ಮಗಳು, ಅನಿತ್ಯ, ಹುಡುಕಾಡಿದ್ರೆ ಸಿಗೋದಿಲ್ಲ. ಮತ್ತೆ ಹಾವಿನ ಥರ, ನೆಲದ ಬೇಕು ಹೂವಿನ ಮಾಲೆ ಥರ, ಅಂದಿಲ್ಲ ಹಿಂದಿಲ್ಲ ಮುಂದಿಲ್ಲ, ನನಗೆ ಮಾತ್ರ ಅಲ್ಲ ಯಾರ್ಯಾರಿಗೂ ಎಂದೆಂದೂ ಇಲ್ಲ. ಹಂಗೆ ಅನುಭವದಲ್ಲಿ ಬರುತ್ತೆ. ನಿದ್ದೆಯಲ್ಲಿ ತೋರ್ಸದ್ ನನಗೆ, ಯಾಕ ತೋರ್ಸು. ವೀರಪ್ಪ ಹೋಗ್ಲಿ ನಿದ್ದೆಗೆ ಇರಲ್ಲ. ಅವನ ರೋಷ ವೇಷ ಮೋಸ ವಂಚನೆ ಕಪಟ ಹಿಂಸೆ ಕೊಲೆ ದರೋಡೆ ಏನಿರಲ್ಲ ನಿದ್ದೆಯಲ್ಲಿ. ಯಾಕೆ? ಅವನು ನಿಜವಾದ ಸ್ವರೂಪದಲ್ಲಿ ಇರ್ತಾನೆ, ಎಚ್ಚರದಲ್ಲಿ ಹಂಗೆ ಇರ್ತಾನೆ. ಬಟ್ ಬ್ರಹ್ಮಜ್ಞಾನಿ ಎಚ್ಚರದಲ್ಲೂ ನಿದ್ದೆಯಲ್ಲಿ ಇದ್ದಂಗೆ ಇರ್ತಾನೆ. ಅದನ್ನ ಸಮಾಧಿ ಅಂತ ಕರೀತಾರೆ ಅಷ್ಟೇ. ಆದ್ದರಿಂದ ಆತ್ಮನು ಯುಕ್ತಾತ್ಮನಾಗಿ ನಾನೇ ಉತ್ತಮನಾಗಿದ್ದೇನೆ, ನನ್ನನ್ನು ಆಶ್ರಯಿಸಿರುವನು. ಇನ್ನು ಶಂಕರಾಚಾರ್ಯ ಅದಕ್ಕೆ ಭಾಷ್ಯ ಕೂಡ ಬರೀತಾರೆ. ಈ ಮೂರು ಬಗೆಯವರು. ಆಮೇಲೆ ಒಂದು ಪ್ರಶ್ನೆ ಬರುತ್ತಲ್ಲಿ, ಏನ್ ಕೇಳ್ತಾರೆ ಅಲ್ಲಿ ಅಂತಂದ್ರೆ 18ನೇ ಮಂತ್ರದಲ್ಲಿ ಅಲ್ಲೊಂದು ಆಕ್ಷೇಪ ಉಂಟು. ಹಾಗಾದ್ರೆ ಬ್ರಹ್ಮಜ್ಞಾನಿ ಮಾತ್ರನಾ, ಮಿಕ್ದವರೆಲ್ಲ ಕೇರ್ಲೆಸ್ ಭಗವಂತನಿಗೆ ಅಂತ ಪ್ರಶ್ನೆ ಕೇಳ್ತಾನ. ಬೇರೆಯವರು ಪ್ರಿಯ ಅಲ್ವೇನೋ
ಕೃಷ್ಣನಿಗೆ ಅಥವಾ ಭಗವಂತನಿಗೆ ಅಂತ ಕೇಳಿದಾಗ ಹಾಗೇನಿಲ್ಲ. ಮತ್ತೇನು, ಉದಾರಃ ಸರ್ವ ಏವೈತಿ ಜ್ಞಾನಿ ತ್ವಾತ್ಸೈವ ಮೇ ಮತಃ ಮತಂ ಅಸ್ಥಿತಃ ಸಹಿ ಯುಕ್ತಾತ್ಮ ಮಾಮೇವಾ ನುತು ಉತ್ತಮಾಂ ಗತಿಂ. ಎಲ್ಲರೂ ಉದಾರರೇ, ಎಲ್ಲರೂ ಕೃಷ್ಣನಿಗೆ ಪ್ರೀತಿಯೇ, ಅಂದರೆ ಬ್ರಹ್ಮಜ್ಞಾನಿಗೆ. ಆದರೆ ಜ್ಞಾನಿ ನನ್ನಾತ್ಮನೇ, ಅವನಾತ್ಮ ನಾನು, ನನ್ನಾತ್ಮ ಅವನು. ಅಂದರೆ ಅವನು ತಿಳ್ಕೊಂಡಿದ್ದಾನೆ ಅವನಲ್ಲಿ ಕರ್ತೃತ್ವ ಭೋಕ್ತೃತ್ವ ಪ್ರಮಾತೃತ್ವ ಇಲ್ಲ, ನನ್ನಲ್ಲಿ ಇಲ್ಲ. ಅದು ಅಷ್ಟೇ ವ್ಯತ್ಯಾಸ. ಮತ್ತೆ ಅವನು ಇನ್ನೇನು ಮಾಡೋದಿಲ್ಲ. ಕರ್ತೃತ್ವವನ್ನೇ ಇಲ್ಲದೆ ಇದ್ಮೇಲೆ ಮಾಡೋದೇನು ಬಂತು? ಕರ್ತೃತ್ವ ಇದ್ರೆ ಮಾಡ್ಬೇಕು, ಜ್ಞಾತೃತ್ವ ಇಲ್ಲ, ಪ್ರಮಾತೃತ್ವ ಇಲ್ಲ. ಅದಾದ್ಮೇಲೆ ಜ್ಞಾತೃತ್ವ ಇಲ್ಲ. ಜ್ಞಾನ ಲೌಕಿಕದ ಜ್ಞಾನ ಆಗ್ತಾ ಇರುತ್ತೆ, ಹಾಗೆ ಅವನಲ್ಲಿ ಜ್ಞಾತೃತ್ವ ಕರ್ತೃತ್ವ ಪ್ರಮಾತೃತ್ವ ಇಲ್ಲ. ಅಥವಾ ಜ್ಞಾತೃತ್ವ ಬಿಡ್ರಿ, ಕರ್ತೃತ್ವ ಭೋಕ್ತೃತ್ವವಿಲ್ಲ. ಹಾಗೆ ಇಂಥವು. ಏಕೆಂದರೆ ಆತನ ಯುಕ್ತಾತ್ಮನಾಗಿ ನಾನೇ ಉತ್ತಮ ಗತಿಯೆಂದು ನನ್ನನ್ನು ಆಶ್ರಯಿಸಿ ಅವನು ಮುಕ್ತನಾಗ್ಬಿಟ್ಟಿದ್ದಾನೆ. ಆದ್ದರಿಂದ ಬೇರೆಯವರು ಕೂಡ ನನಗೆ ಇಷ್ಟವೇ ಅಂತ ಭಗವಂತ ಹೇಳ್ತಾ ಇದ್ದಾನೆ ಅಷ್ಟೇ. ಇವರೆಲ್ಲರೂ ಮಿಕ್ಕದವ್ರು 3 ಜನ ಇದ್ದಾರಲ್ಲ, ಅವರೂ ಕೂಡ ಪಾಪ ನಾನೇನಪ್ಪ, ಅವರಲ್ಲೂ ನಾನೇ ಇರೋದು. ಈಗ ಇವರು ಮೂವರೇನೋ ಅರ್ಥಾರ್ಥಿ ಜಿಜ್ಞಾಸು, ಮಿಕ್ಕದವರು ಸ್ವೇಚ್ಛಾ ಪ್ರವೃತ್ತಿಯವರು. ಭಗವಂತ ಹೇಟ್ ಮಾಡ್ತಾನ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಸ್ವೇಚ್ಛಾ ಪ್ರವೃತ್ತಿಯನ್ನ ಭಗವಂತ ಹೇಟ್ ಮಾಡ್ತಾನ? ಇಲ್ಲ ಸರ್, ಆ ಇಲ್ಲ. ಯಾಕೆ? ಅವನ್ಗೆಲ್ಲರೂ ಮಕ್ಳೇ ಸರ್, ಒಳ್ಳೆಯವರು ಕೆಟ್ಟವರು ಎಲ್ಲರೂ ಅವನ್ ಮಕ್ಳೇನೇನೆ. ಅವರು ಉದ್ಧಾರ ಆಗ್ಲಿ ಅಂತ ಬಯಸ್ತಾನೆ, ತನ್ನ ಎಡೆಗೆ ಕರ್ಕೊಳೋದಕ್ಕೆ ಅವ್ರಿಗೆ ಕೈ ಚಾಚ್ತಾನೆ ಹೊರತು ಅವನ ದ್ವೇಷ ಮಾಡೋದು ಇಲ್ಲಾಂದ್ರೆ ನೆಗ್ಲೆಕ್ಟ್ ಮಾಡೋದಿಲ್ಲ ಸರ್. ರಾಮ್ ಬಾಣ ಬೇಕು ನನಗೆ, ಈ ಸುತ್ತು ಬಳಸಿದ್ದಾಯ್ತು, ಡೈರೆಕ್ಟ್ ಬೇಕು ನನಗೆ. ಸ್ವರೂಪನೇ ಆತ್ಮನೇ ಪರಮಾತ್ಮ, ನನ್ನ ಆತ್ಮನೇ ಅವರು ಕೂಡ. ಅವರೆಷ್ಟೇ ಕೆಟ್ಟವರಾಗ್ಲಿ, ಅವರಲ್ಲಿ ನಾನು ಇಲ್ವೇನೋ? ತಾಯಿಗೆ ತನ್ನ ಮಕ್ಕಳಲ್ಲಿ ಒಬ್ಬ ವೀರಪ್ಪನೇ ಆಗಿರ್ಬೋದು, ಕೆಟ್ಟವನು ಅಂತ ಗೊತ್ತು. ಬಟ್ ಅವನಿಗೆ ಊಟ ಮಾಡೋ, ಹೊಟ್ಟೆ ತುಂಬ ಊಟ ಮಾಡೋ ಆ ಪ್ರೀತಿ ನೋಡ್ರಿ ಎಲ್ರಿಗೂ ಇರುತ್ತೆ. ಯಾಕೆ? ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದ್ದಾರೆ. ಆ ತಾಯಿಗೆ ಆ ಪ್ರೀತಿ, ವಾತ್ಸಲ್ಯ, ಪ್ರೇಮ, ಸಹನೆ ತಾಂಡು ಬರ್ತಾ ಇರುತ್ತೆ. ಅಲ್ಲ, ಅಂತ ತಾಯಿಗೆ ಇರಬೇಕಾದ್ರೆ ಎಲ್ಲರಿಗೂ ಆತ್ಮನಾಗಿರುವ, ಎಲ್ಲರಲ್ಲೂ ಆ ಭಗವಂತ ತಾನು ಏನಾಗಿದ್ದಾನೋ ಅದನ್ನು ಈಕ್ವಲ್ ಆಗಿ ಕೊಟ್ಟಿದ್ದಾನೆ. ಅದರಲ್ಲೇನ ಕಡಿಮೆ ಮಾಡಿದ್ದಾನ? ಈ ವಿಚಾರ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಈ ಹೊರಗಡೆ ಶ್ರೀಮಂತ ಬಡವ, ಸುಂದರ ಕುರೂಪಿ, ಆರೋಗ್ಯವಂತ ಅಥವಾ ರೋಗಿಷ್ಠ, ಶ್ರೀಮಂತ ಬಡವ ಹಿಂಗೆಲ್ಲ ಹೇಳ್ಕೊಂಡು ಬುದ್ಧಿವಂತ ದಡ್ಡ ಅಂತ ಅಂದ್ಕೊಂಡು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಾಕ್ಬೋದ ಭಗವಂತ ಅಂತ ಕೇಳ್ತಾ ಇರ್ತೀವಿ. ಇದು ಯಾರು ಮಾಡಿದ್ದು? ಭಗವಂತ ಮಾಡ್ತಾನ? ಒಬ್ಬರನ್ನ ಹಿಂಗೆ ಒಬ್ಬರನ್ನ ಹಂಗೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಮತ್ತೆ ಯಾರು ಮಾಡಿದ್ದು? ಯಾರು? ಯಾಕಾಯ್ತು ಅವ್ರಿಗೆ ಹಂಗೆ? ನಾವೇ ಸರ್, ಅವರು ಕರ್ಮಫಲ. ಧರ್ಮಫಲ ನಾವೇ ಮಾಡಿದ್ದುಣ್ಣು ಮಹಾರಾಯ. ಯಾಕೋ ತಿಂದೆ ಉಪ್ಪು, ಇವು ಕುಡಿ ನೀರು. ಚೆಂಡು ಕೂಡೆ ಹೊಡೆದ್ರೆ ನಿನ್ಗೆ ಬರುತ್ತೆ, ನಾನು ಹೊಡೆದ್ರೆ ಹೋಗಿ ಪಕ್ಕದ ನಾನು ಹೆಂಡತಿಗೆ ಹೋಗ್ತೇನಾ? ಇಲ್ಲ. ಹೂ ಹೊಡೆದ್ರೆ ಹೂ ಬರುತ್ತೆ, ಕಲ್ಲು ಹೊಡೆದ್ರೆ ಕಲ್ಲು ಬರುತ್ತೆ. ನೀನು ಕಲ್ಲು ಹೊಡೆದಿದ್ದೆ ಹೊಡೆಸ್ಕೊ. ಹೆಂಗಿದೆ ನೋಡ್ರಿ. ಆದ್ರಿಂದ ಇದು ಕರ್ಮ ಥಿಯರಿ. ಕರ್ಮ ಅಚೇತನ, ಅನಿತ್ಯ. ಕರ್ಮ ಫಲ ಕೊಡೋದಿಲ್ಲ. ಮತ್ತೆ ಯಾರು ಕೊಡ್ತಾರೆ? ಇನ್ನು ಸ್ವಲ್ಪ ಹಂಗೆ ಪ್ರಶ್ನೆ ಮುಂದಕ್ಕೆ ಹೋಗ್ತಾ ಇದ್ದೇನೆ ಅಷ್ಟೇ. ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಇವಾಗ ನೀವು ಕರ್ಮ ಅಂದಿದ್ದೀಗ ಹಂಗೆ ನಾನು ಹೋಗ್ತಾ ಇದ್ದೇನೆ ಇನ್ನು ಸ್ವಲ್ಪ ಮುಂದಕ್ಕೆ. ಯಾಕೆ ತಿಳ್ಕೊಬೇಕಿದೆ? ಕರ್ಮ ಅಚೇತನ. ಈ ಕರ್ಮ ಮಾಡೋದ್ರಿಂದ ನೀವು ಬರುತ್ತೆ ಅಂತಂದ್ರೆ ಮತ್ತೆ ಹೇಗೆ ಫಲ ಕೊಡೋದು ಅವನೇ ಸರ್, ಭಗವಂತನೇ ಸರ್ ಫಲ ಕೊಡೋದು.
ಈಶ್ವರ, ಅದ್ರ ಹಿಂದೆಗಡೆ ಒಬ್ಬ ಈಶ್ವರ ಇರ್ತಾನೆ, ಪೋರ್ಟ್ಫೋಲಿಯೋ. ಆಯಾ ಇಂಥ ಕರ್ಮ ಮಾಡಿದ್ರೆ ಇವನಿಗಿಂಥ ಫಲ ಕೊಡ್ಬೇಕು. ನೋಡ್ರಿ, ಸ್ವರ್ಗ ಚಿತ್ರಗುಪ್ತರು ಒಳ್ಳೇದು ಮಾಡಲಿ ಬಲ್ಗಡೆ ಅವನು ಬರ್ಕೊಂತಾನೆ, ಕೆಟ್ಟದ್ದು ಮಾಡಲಿ ಎಡಗಡೆ ಅವನು ಬರ್ಕೊಂತಾನೆ. ಅವನು ಒಳ್ಳೇದು ಮಾಡಿದ್ದು ಸ್ವರ್ಗಕ್ಕೆ ಹೋಗ್ತಾನೆ, ಇಂದ್ರಲೋಕಕ್ಕೆ. ಕೆಟ್ಟದ್ದು ಮಾಡಿದ್ದವನು ನರಕಕ್ಕೆ ಹೋಗ್ತಾನೆ, ಯಮಧರ್ಮರಾಜನಿಗೆ. ಅಲ್ಲಿ ಯಮಧರ್ಮರಾಜನ ಕೈವಾಡ ಏನಾದ್ರು ಉಂಟೇನೋ? ಏನಿಲ್ಲ. ಅವ್ರು ರೂಲ್ಸ್ ಮೊದಲೇ ಬಂದ್ಬಿಟ್ಟಿದೆ. ನೋಡಪ್ಪ, ಅವನು ಏನೇನು ಮಾಡಿದಾನ ಅದಕ್ಕೆ ತಕ್ಕಂತೆ ಅನುಭವಿಸ್ಬೇಕು, ಅವನೇ ಮಾಡಿದ್ದು ಅನುಭವಿಸ್ಬೇಕು. ಆದರೆ ಇದಕ್ಕೆ ಫಲ ಕೊಡೋನು ಈಶ್ವರ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಈ ಯಾರು ವೈಶೇಷಿಕರು ಈಶ್ವರನ ನಂಬ್ತಾರೆ. ಇವರು 3 ಪ್ರಮಾಣಗಳನ್ನ ನಂಬೋರು. ಯಾವುದು? ಪ್ರತ್ಯಕ್ಷ, ಅನುಮಾನ, ಶಬ್ದ. ಅದರ ಜೊತೆಗೆ ಇವರು ವೇದಗಳನ್ನ ನಂಬಿರೋದ್ರಿಂದ ಈಶ್ವರನ ನಂಬೋರು. ಇವರು ಬುದ್ಧಿಸಂನವರು ಎರಡನ್ನು ನಂಬ್ತಾರೆ, ಪ್ರತ್ಯಕ್ಷ, ಅನುಮಾನ. ಅವ್ರು ವೇದಗಳು ನಂಬಲ್ಲ. ಯಾಕೆ? ಅವೈದಿಕರು. ಅವರು ಈಶ್ವರ ನಂಬಲ್ಲ. ಇಷ್ಟೇ ವ್ಯತ್ಯಾಸ. ಅರ್ಥ ಆಯ್ತಲ್ಲ? ಆದ್ದರಿಂದ ಕರ್ಮ ಫಲ ಕೊಡೋದಿಲ್ಲ, ಬಟ್ ಅದರ ಹಿಂದೆಗಡೆ ಇರೋ ಇದು. ಈಗ ರೈಲು ಅನಾತ್ಮ, ರೈಲೇ ಹೋಗಕ್ಕೆ ಬರಲ್ಲ. ಅದರಲ್ಲಿ ಒಬ್ಬ ಚೇತನ ಇರಬೇಕು. ರೈಲು ಅನಾತ್ಮವೇ, ಅಚೇತನ. ಆ ಚೇತನದಿಂದ ಅದಕ್ಕೆ ಬರುತ್ತೆ. ಅದರಲ್ಲಿ ಮಿಕ್ಕಿರೋದು ಪೆಟ್ರೋಲ್ ಗಿಟ್ರೋಲ್, ಏನು ಬೆಂಕಿ ಗಿಂಕಿ ಎಲ್ಲ ಇನ್ಸ್ಟ್ರೂಮೆಂಟ್ಸ್. ಹಂಗೆ ಕರೆಂಟ್ ಇದ್ದಂಗೆ. ಅದರಿಂದ ಹಾಗೆ ಕರ್ಮಕ್ಕೆ ಫಲ ಕೊಡೋದಕ್ಕೆ ಸಾಧ್ಯ ಇಲ್ಲ, ಹಿಂದೆಗಡೆ ಆ ಈಶ್ವರ ಇರ್ತಾನೆ ಅಂತ ಹೇಳ್ತಾರೆ. ಬಟ್ ಆ ಈಶ್ವರನ ಕೈವಾಡ ಏನಿಲ್ಲ, ಅವರವರು ಮಾಡಿದ್ದು ಅವರವ್ರಿಗೆ. ಈಗ ಕೋರ್ಟ್ನಲ್ಲಿ ಹೋಗಿದ ತಕ್ಷಣ ಈಗ ಅವನು ಕಳ್ತನ ಮಾಡಿದ್ರೆ ಅವನಿಗೆ ಈ ಶಿಕ್ಷೆ, ಅವನು ಯಾರನ್ನಾದ್ರೂ ಕೊಂದಿದ್ರೆ ಗಲ್ ಶಿಕ್ಷೆ. ಹೆಂಗಿರುತ್ತೆ ನೋಡ್ರಿ, ಫಿಕ್ಸ್ಡ್. ಅವನು ಇಷ್ಟು ತಪ್ಪು ಮಾಡಿದ್ದಾನೆ, ಪ್ರೂವ್ ಆಗಿದೆ, ಹಾಕ್ರಿ ನನಗೆ. ಅಲ್ಲಿ ಸಾಕ್ಷಿ ಬರಬೇಕು. ಇಲ್ಲಿ ಯಾವ ಸಾಕ್ಷಿ ಬರ್ಬೇಕು? ಯಾವ ಸಾಕ್ಷಿ ಬರ್ಬೇಕು ಸ್ವಾಮಿ? ಯಾರು ಸಾಕ್ಷಿ ಹೇಳ್ಬೇಕಿಲ್ಲಿ? ಪರಮಾತ್ಮನೇ ಸಾಕ್ಷಿ. ಒಳಗಡೆ ಅಂತರ ಅವನು ಸಾಕ್ಷಿಯಾಗಿದ್ದಾನೆ ಪ್ರತಿಯೊಬ್ಬರಲ್ಲೂ. ನೀವು ಇಲ್ಲಿರೋ ಕೋರ್ಟ್ ಟೇಬಲ್ ಕೆಳಗಡೆ ದುಡ್ಡು ಕೊಡ್ಬೋದು, ಪೊಲೀಸ್ನವರಿಗೆ, ಲಾಯರ್ಗಳಿಗೆ, ಜಡ್ಜ್ಗೆ ಟೇಬಲ್ ಕೆಳಗಡೆ ಅಂತ. ಹೇಗಿದೆ? ಇನ್ಫ್ಲೂಯೆನ್ಸ್ ಮಾಡಿಸ್ಬೋದು ಪೊಲಿಟಿಕಲ್ ಲೀಡರ್ಸ್. ಎಲ್ಲಿ ಮೇಲಕ್ಕೆ ಹೋದ್ಮೇಲೆ ಮಾಡಿಸ್ರಿ ಏನಾದ್ರು, ಎಲ್ಲಿ ಲಂಚ ಕೊಡಿ ಸ್ವಲ್ಪ. ಯಾರು ತಗೊಳ್ಳೋರು ಲಂಚ? ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡಿಸಿ. ಯಾರು ಮಾಡಿಸ್ತೀರಾ? ಮದೇವ ನೋಡ, ಸ್ವಲ್ಪ ಪಾಪ ಮಾಡ್ಬಿಡಿದೀನಿ, ಸ್ವಲ್ಪ ಅದನ್ನು ಕಡಿಮೆ ಮಾಡ್ಸ ಕೇಳ್ರಿ. ನೋ ಪಾಸಿಬಿಲಿಟೀಸ್, ನೋ ಇನ್ಫ್ಲೂಯೆನ್ಸ್, ನೋ ಲಂಚ. ಹೆಂಗಿದೆ? ಅಲ್ಲಿ ತಪ್ಪಿಸ್ಕೊಳ್ರಿ, ಕೋರ್ಟ್ನಲ್ಲಿ ನೋಡೋಣ. ಅದಕ್ಕೆ ನಾವು ಯಾರ ತಪ್ಪು ಮಾಡಿದ್ರೆ ನಾವು ಯಾರು ಶಿಕ್ಷೆ ಕೊಡೋಕ್ಕೆ? ನಾವು ಯಾಕೆ ತಲೆ ಕೆಡ್ಸ್ಕೋಬೇಕು? ಅವನು ಅನುಭವಿಸ್ತಾನೆ ಬಿಡ, ಇಲ್ದಿದ್ರೆ ಅಲ್ಲ ಅನುಭವಿಸ್ತಾನೆ. ನಮ್ಗೆ ಯಾಕೆ ಯೋಚನೆ? ಅದಕ್ಕೆ ಎಷ್ಟು ಜನ ತಲೆ ಕೆಡ್ಸ್ಕೊತಾರೆ? ಯಾಕೆ ಕೆಡ್ಸ್ಕೊಳ್ಕೋಬೇಕು? ಬಿಟ್ಬಿಟ್ರೆ ಆಯ್ತು. ಹೇಗಿದೆ ನೋಡ್ರಿ, ಹಿಂಗೆ ವಿಚಾರ ಮಾಡಿದ್ರೆ ನಮಗೆ ಟೆನ್ಷನ್ ಇಲ್ಲ, ಏನಿಲ್ಲ. ಆದರೆ ಜ್ಞಾನಿಯು ಅತ್ಯಂತ ಪ್ರಿಯನಾಗಿರುವುದೆಂಬುದೆಲ್ಲವೇ ವಿಶೇಷವು. ಅದೇ ಕೇಂದ್ರ ಅವನು ಭಗವಂತನ ಹೇಳ್ತಾ ಇದ್ದಾನೆ, ಜ್ಞಾನಿಯು ನನ್ನ ಆತ್ಮನೇ, ನನ್ನ ಆತ್ಮ ಅವನು, ಅವನ ಆತ್ಮ ನನ್ನ ಅಂತ ಹಿಂಗೆಲ್ಲ ಹೇಳ್ತಾರೆ. ನಾನೇ ಭಕ್ತನಾದ ವಾಸುದೇವನು, ನಾನು ಬೇರೆಯಲ್ಲ, ಹೀಗೆಂದು ಚಿತ್ತ ಸಮಾಧಾನವನ್ನು ಹೊಂದಿರ್ತಾನೆ. ಅವನಿಗೆ ಸಮಾಧಾನ ಚಿತ್ತ, ಏರುಪೇರಾಗತ್ತಿಲ್ಲ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಜ್ಞಾನಿ ಆಯ್ತಲ್ಲ, ಇದು ಜ್ಞಾನಿಯನ್ನ ಮತ್ತೂ ಹೊಗಳ್ತಾ ಇದ್ದಾನೆ 19ನೇ ಮಂತ್ರದಲ್ಲಿ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. 19ನೇ ಮಂತ್ರ ಏನ್ ಹೇಳ್ತಾ ಇದ್ದಾನೆ? ಬಹುಜನ್ಮಗಳ ಕೊನೆಯಲ್ಲಿ ಜ್ಞಾನವುಳ್ಳವನಾಗಿ ವಾಸುದೇವನೇ ಸರ್ವವು ಅಂತ ನನ್ನನ್ನು ಹೊಂದುತ್ತಾನೆ ಅಂತ ಮಹಾತ್ಮನು ಸಿಕ್ಕುವುದು ಕಷ್ಟ. ನೋಡ್ರಿ, ಅವನೇನು ಒಂದೇ ಜನ್ಮದಲ್ಲಿ ಸಿಕ್ಬಿಡ್ತಾ ಇದೋ? ಇಲ್ಲ. ಅದಕ್ಕೆ ಅನೇಕ ಜನ್ಮಗಳ ಸಂಸಿದ್ಧಿ, ಪರಿಪಾಕವಾಗಿರ್ಬೇಕು. ನಾವು ಪ್ರತಿ ಜನ್ಮದಲ್ಲೂ ಒಳ್ಳೆ ಸಂಸ್ಕಾರ ಕೊಡ್ರಿ.
ಈಗ ನಾವು ಮುಕ್ತರಾಗದೇ ಇದ್ರೂ ಚಿಂತೆ ಇಲ್ಲ, ಒಳ್ಳೆ ಇದನ್ನ ಕೂಡಾಕೊಂತ ಇರ್ತೀವಿ, ಅದು ವ್ಯರ್ಥ ಆಗೋದಿಲ್ಲ. ಒಂದಲ್ಲ ಒಂದು ದಿವಸ ಅದು ಫಲ ಕೊಟ್ಟೆ ಕೊಡುತ್ತೆ. ಬಟ್ ನಿಮಗೆ ಇನ್ನೊಂದು, ಮುಕ್ತರಾಗುವವರೆಗೂ ಮತ್ತು ನಾನು ಆನಂದ ಇಲ್ವಾ? ನೋವು ಕಾಸಕ್ಕೆ ತಕ್ಕಂತೆ ಖರ್ಚೆ. ನೀವು ಎಷ್ಟೆಷ್ಟು ಮಾಡ್ತೀರೋ ಅಷ್ಟೆಷ್ಟು ಆನಂದ ನಿಮ್ಗೆ. ನೀವು ಸ್ವೇಚ್ಛಾ ಪ್ರವೃತ್ತಿಯಿಂದ ಕಾಮಿಯ ಕರ್ಮಕ್ಕೆ ಬಂದ್ಬಿಡ್ರಿ, ಎಷ್ಟೋ ಆನಂದ ಬೆಟರ್ ಆಗೋಯ್ತು. ಹೆಂಗಿದೆ? ಧರ್ಮದಿಂದ ನಡ್ಕೊಂಡ್ಬಿಡ್ರಿ, ಕ್ಷಮಾಗುಣದಿಂದ ನಡ್ಕೊಂಡ್ಬಿಡ್ರಿ, ಇನ್ನೂ ಆನಂದ. ಧರ್ಮದ ಜೊತೆಗೆ ಕ್ಷಮಾಗುಣ ಇದೆಯಲ್ಲ, ಗ್ರೇಟ್. ಇನ್ನು ಕಷ್ಟ ಇದೆ. ಧರ್ಮದಿಂದ ನಡ್ಕೊಳ್ಳೋದು ಒಂದು, ಧರ್ಮ ನ್ಯಾಯ ನೀತಿ ಟಿಟ್ ಫಾರ್ ಟ್ಯಾಟ್. ಅವನು ಒಂದು ಕಣ್ ತೆಗ್ದ, ನೀನು ಒಂದು ಕಣ್ ತೆಗ್ದ್ಬಿಡು, ನೋ ಡೌಟ್. ಬಟ್ ಅಯ್ಯೋ ಪಾಪ ಮಾಡಿಬಿಟ್ಟಿದ್ದಾನೆ, ಆಗೋಯ್ತು. ಈಗ ನನಗೆ ಅಕಸ್ಮಾತ್ ಅವನಿಗೇನು ಮಾಡಿದ್ರು ನನಗೆ ಕಣ್ಣು ಬರುತ್ತೇನೋ? ಬರೋದಿಲ್ಲ. ಗೋಹೆ ಹೋಗಪ್ಪ, ಹೋಗ, ಇನ್ಮೇಲೆ ಯಾರಿಗೂ ಮಾಡಬೇಡ, ಹೋಗ. ಎಂಥ ಒಂದು ತತ್ವನಪ್ಪ ಇದು. ಕ್ಷಮಾಗುಣ ಬರಬೇಕಾದ್ರೆ ಮನಸ್ಸಿನಲ್ಲಿ ಎಷ್ಟು ಮನಸ್ಸು ಮೃದುವಾಗಿರ್ಬೇಕು, ಪರಿಪಾಕವಾಗಿರ್ಬೇಕು. ಇವೆಲ್ಲ ಪೂರ್ತಿ ಯಾವಾಗ ಆಗುತ್ತೆ ಅಂದ್ರೆ ಹಗ್ಗವನ್ನು ಕಂಡ ಮೇಲೆ. ಅಲ್ಲಿವರೆಗೂ ತುಂಬಾನೇ ಇರುತ್ತೆ. ಇನ್ನು 5% 10% ಒಂದು 5% ಕನೆಕ್ಷನ್ ಇದ್ದೇ ಇರುತ್ತೆ. ಯಾವಾಗ ಹಗ್ಗವನ್ನ ಕಣ್ಣು ಮುಗಿದೋಯ್ತು, ಹಂಗೆ ನಾನು ಆತ್ಮತತ್ವದಲ್ಲಿ ನಿಂತ ಅಂತ ಅಂದಮೇಲೆ 100% ಎಲ್ಲ ಹಾಗೆ. ಅವನು ನೋಡ್ರಿ ಹೆಂಗ್ ಹೊಗಳ್ತಾನ ಅವನು ಭಗವಂತ. ಅವನು ಮಹಾತ್ಮನಂತೆ ಭಗವಂತ ಹೊಗಳ್ತಾ ಇರೋದು ಮುಕ್ತನಾದವನಿಗೆ, ಜ್ಞಾನಿಯನ್ನ. ಅವನಿಗೆ ಸಮನಾಗಿರುವನು, ಅವನಿಗಿಂತ ಹೆಚ್ಚಿನವನು ಮತ್ತೊಬ್ಬ ಇಲ್ಲ. ಅಂಥವನು ಸಿಕ್ಕುವುದು ಬಲು ಕಷ್ಟ. ಕೋಟಿ ಮನುಷ್ಯರಲ್ಲಿ ಯಾವನೋ ಒಬ್ಬ ಪ್ರಯತ್ನ ಮಾಡ್ತಾನ. ಪ್ರಯತ್ನ ಮಾಡೋದ್ರಲ್ಲೂ ಯಾವನೋ ಒಬ್ಬ ಮುಂದೆ ಬರೋದು. 20ನೇ ಮಂತ್ರ, ಕಾಮಿಗಳು ಮಾಡುವ ಅನ್ಯ ದೇವತೆಯ ಪೂಜೆ. ನೋಡ್ರಿ, ಇಲ್ಲಿ ಇನ್ನೊಂದು ನಮಗೆ ಸಾಧನೆಗೆ ಹಿಂಟ್ ಕೊಡ್ತಾ ಇದ್ದಾರೆ. ಅನ್ಯ ದೇವತೆ, ಇಲ್ಲಿ ನಮ್ಗೆ ಇವಾಗ ಎಷ್ಟೊಂದು ವಿಚಾರಗಳು ಗೊತ್ತಾಗಿದೆ. ಭಗವಂತನೇ ಗೊತ್ತಾಗಿದೆ, ನನ್ನ ನಿಜವಾದ ಸ್ವರೂಪ ಗೊತ್ತಾಗಿದೆ, ಗಾಢನಿದ್ರೆಯಲ್ಲಿ ನೋಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಮಂತ್ರ ಜಪ ಮಾಡಲಿ, ಏನೇ ಮಾಡಲಿ, ಫಸ್ಟ್ ಇದನ್ನು ನೋಡ್ಕೋಬೇಕು. ನೀವು ಯಾವುದೇ ಇಟ್ಕೊಳ್ರಿ ದೇವರು. ನಾನು ಅದಕ್ಕೆ ನನಗೆ ಕ್ರಿಶ್ಚಿಯನ್ ಸಿಗಲಿ, ನೀವು ಓಂ ಜೀಸಸ್ ನಮ ಹೇಳ್ಕೊಳ್ರು ಅಂತೀನಿ. ಮುಸ್ಲಿಂ ಸಿಗಲಿ, ಅಲ್ಲಾಹ್ ಅಕ್ಬರ್ ಹೇಳ್ಕೊಡ್ರು ಅಂತೀವಿ. ಬಟ್ ಇದು ಗೊತ್ತಿರಬೇಕಿಲ್ಲಿ. ಗಾಢನಿದ್ರೆಯಲ್ಲಿ ಆ ಸ್ವರೂಪ ಇರುತ್ತೆ ನೋಡ್ರಿ. ನಾನು ಅದಕ್ಕೆ ರಾಮ ಅಂತೀನಿ, ನೀವು ಜೀಸಸ್ ಅನ್ರಿ, ಇನ್ನೊಬ್ಬ ಮೊಹಮ್ಮದ್ ಪೈಗಂಬರ್ ಅನ್ರಿ, ಇನ್ನೊಬ್ಬ ಬುದ್ಧ ಅಂತ ಅನ್ರಿ, ಯಾವನೇ ಏನ್ ಬೇಕಾದ್ರೂ ಅನ್ಕೊಳ್ರಿ. ನಮ್ಮಲ್ಲಿ ರಾಮ ಕೃಷ್ಣ ಗೋವಿಂದ ನಾರಾಯಣ ದೇವಿ ಅನ್ಕೊಳ್ರಿ, ಯಾರು ಬೇಡ ಅಂತ. ಇವನು ಶಿವ ಅಂತ, ಅವನ್ ನಾರಾಯಣ ಅಂತ, ಇವರಿಬ್ಬರಿಗೂ ಜಗಳ. ಹಾಗೆ ನೋಡಿ. ಸೊ ನಾವು ಫಸ್ಟ್ ಅದನ್ನು ತಿಳ್ಕೊಂಡು, ಹಾಗೆ ಅದಾದ ಮೇಲೆ ಇಲ್ಲಿ ಯಾಕೆ ಇದನ್ನು ಹೇಳಿದ್ರು ಅಂತಂದ್ರೆ, ನಾವು ಬರ್ತಾ ಎಲ್ಲಿವರೆಗೂ ಯಾವ್ಯಾವುದನ್ನೋ ದೇವರು ಅನ್ಕೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡ್ಬಿಡ್ತೀವಿ. ತಪ್ಪಿಲ್ಲ. ಯಾರನ್ನ? ಈಗ ದೇವರನ್ನ ಹೇಳಿದೆ, ಈಗ ನನ್ನ ನಿಜವಾದ ಆತ್ಮ ಅಂತ ಇಟ್ಕೊಂತೀನಲ್ಲ, ದಿ ಬೆಸ್ಟ್. ಆದ್ರೆ ಅಲ್ಲಿ ಉಪಾಧಿ ಇರೋವ್ರನ್ನೇ ಇಟ್ಕೊಂಡ್ರೆ, ಸೊ ಈಗ ನನ್ನ ಗುರು ಸಿಗ್ತಾನೆ, ನಮ್ಮ ತಂದೆ ತಾಯಿಗಳು ಸಿಗ್ತಾರೆ, ಉಪಾಧಿ ಇದೆ, ಹಾಗೆ ಯಾವ ಥರ ಅವ್ರನ್ನ ಇಟ್ಕೊಳ್ರಿ. ಅದಾದ್ಮೇಲೆ ಇನ್ನೂ ಕೆಳಗೆ ಬಂದ್ರೆ ದೇವತೆಗಳ ಬೃಹಸ್ಪತಿ ಆಗ್ಬೋದು, ಅಥವಾ ಪ್ರಜಾಪತಿ ಆಗ್ಬೋದು, ಅಥವಾ ಹಿರಣ್ಯ ಗರ್ಭ ಆಗ್ಬೋದು, ಅಥವಾ ಬ್ರಹ್ಮ ವಿಷ್ಣು ಮಹೇಶ್ವರರಾಗ್ಬೋದು, ಫಲ ಕೊಡೋ ಈಶ್ವರ ಆಗ್ಬೋದು. ಇವರೆಲ್ಲ ದೇವರುಗಳೇ. ಇನ್ನೂ ಕೆಳಗೆ ಬಂದ್ರೆ ಬ್ರಹ್ಮ ಆಯಿತು, ದೇವತೆಗಳ ಗುರು ಆಯಿತು ಬೃಹಸ್ಪತಿ, ಆಮೇಲೆ ಅವೆಲ್ಲ ಆಯಿತು. ಇಂದ್ರ ಆಯಿತು, ಇಂದ್ರನ ಕೆಳಗಡೆ ಸಬಾರ್ಡಿನೇಟ್ಸ್ ಇದ್ದಾರಲ್ಲ ಅವ್ರುಗಳು, ಅಗ್ನಿದೇವ, ವಾಯುದೇವ, ಜಲದೇವ, ಪೃಥ್ವಿ, ಅವ್ರನ್ನೂ ದೇವರು ಅನ್ನೋದು. ಅವ್ರಿಗಿಂತ ಕೆಳಗಡೆ ಬಂದ್ರೆ
ಈ ಸ್ಮಶಾನಗಳಲ್ಲಿರೋ ದೆವ್ವಭೂತಗಳು ಅದೇನೋ ಮಾಡ್ತಾರಲ್ಲ ಅದನ್ನು ದೇವರು ಅಂತ ಮಾಡ್ತಾರೆ. ಕೆಲವರು ಇರ್ತಾರೆ ಅಲ್ಲೂ ಕೂಡ ನಾನು ಭಕ್ತಿ ಕೊಡೋನು ನಾನೇ ಅವ್ರಿಗೂ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಎಷ್ಟು ಕೆಳಕ್ಕೆ ಬಂದ್ಬಿಟ್ರು ಎಲ್ಲಿಂದ. ಆದ್ದರಿಂದ ಈಗ ನೀವು ಅವುಗಳನ್ನೇ ಕೆಳಗಡೆ ಮಟ್ಟದ ದೇವತೆಗಳನ್ನೇ ಪೂಜೆ ಮಾಡ್ತಾ ಇರ್ತೀರ ಅಂತ ಇಟ್ಕೊಳ್ರಿ. ನಿಮ್ಗೆ ಆ ಶ್ರದ್ಧೆ ಬರೋದು ಯಾರು ಕೊಟ್ಟಿರೋದು? ನಾನೇ. ನಾನು ಅಂದ್ರೆ ಭಗವಂತ. ಯಾವ ಭಗವಂತ? ಆ ಗಾಢ ನಿದ್ರೆಯಲ್ಲಿರೋ ಆತ್ಮಸ್ವರೂಪವೇ ಎಲ್ರಿಗೂ ಆಸಕ್ತಿ ಬಂದು ಅವರವರ ಮಟ್ಟಕ್ಕೆ ತಕ್ಕಂತೆ ಆಯಾ ಇದು ಮಾಡ್ತಾ ಇದ್ದಾರೆ. ಮತ್ತೆ ಅವರಿಂದ ನಿಮ್ಗೆ ಏನು ಬೇಕಾಗಿತ್ತೋ ಸಿಗುತ್ತಲ್ಲ ಅದನ್ನ ಅವರಿಂದ ನಿಮಗೆ ಸಿಕ್ತು ಅಂತ ನೀವು ಅನ್ಕೊಂತೀರ. ಅವ್ರಿಗೆ ಎಲ್ಲಿಂದ ಬಂತು? ನನ್ನಿಂದಲೇ ಬಂದಿರೋದು. ಹಂಗೆ ಹೇಳ್ತಾ ಇದ್ದೇನೆ. ಅರ್ಥ ಆಯ್ತಲ್ಲ? ಈಗ ಲಕ್ಷ್ಮಿಯಿಂದ ಹಣ ಬಂತು, ಸರಸ್ವತಿಯಿಂದ ವಿದ್ಯೆ ಬಂತು, ಹೀಗೆ ಅದು ನಾನೇ ಕೊಡೋದು ಅವರಿಗೆ. ಹಾಗೆ ಈಗ ಯೋಗಿಗಳಿಗೆ ತಪಶಕ್ತಿ ಇರುತ್ತೆ. ಆ ಯೋಗಿಗಳಿಗೆ ಯಾರು ಕೊಡುವನು? ಯೋಗೀಶ್ವರ. ಅವನಿಗಿಂತ ದೊಡ್ಡವನು ಅವರಪ್ಪ ಇದ್ದನ ಮೇಲೆ. ಹಾಗೆ ಇದರಲ್ಲಿ ಇಷ್ಟ ಅರ್ಥ ಬರುತ್ತೆ. ಅಷ್ಟು ತಿಳ್ಕೊಂಡ್ರೆ ಸಾಕು. ಆಯಾ ಕಾಮಗಳಿಂದ ಅಪವೃತವಾದ ಜ್ಞಾನವುಳ್ಳವರು ತಮ್ಮ ಪ್ರಕೃತಿಯಿಂದ ನೇತರಾಗಿ ಆಯಾ ನಿಯಮಗಳನ್ನು ಅನುಸರಿಸಿ ಬೇರೆ ದೇವತೆಗಳನ್ನ ಶರಣು ಹೋಗ್ತಾರೆ ಅಂತ. ಇಲ್ಲಿ ನಾವು ಇವತ್ತನೇ ಹೇಳಿದ್ರಲ್ಲ, ಅರ್ಥಾರ್ಥಿ ಜಿಜ್ಞಾಸು. ಹಾಗೆ ಅವರವರಿಗೆ ಮಕ್ಕಳು, ಪಶುಗಳು, ಸ್ವರ್ಗ ಬೇಕು ಇವುಗಳನ್ನೇ ಕೇಳಿಕೊಂಡು ಆಯಾ ದೇವರುಗಳಿಗೆ ಮೊರೆ ಹೋಗ್ತಾರೆ. ಈಗ ನಮ್ಗೆ ಹಣ ಬೇಕು ಅಂತಂದ್ರೆ ಶ್ರೀಮಂತನ ಹತ್ರ ಹೋಗ್ತೀವಿ ಅಲ್ವಾ? ಇನ್ಫ್ಲೂಯೆನ್ಸ್, ಆಮೇಲೆ ಪ್ರೊಟೆಕ್ಷನ್ ಬೇಕು ಅಂದ್ರೆ ಪೊಲೀಸ್ನವ್ರ ಹತ್ರ ಹೋಗ್ತೀವಿ. ಹಿಂಗೆ ಹೋಗ್ತಾ ಇರ್ತೀವಿ ನಾವು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಬೇರೆ ದೇವತೆಗಳು ಅಂದ್ರೆ ತಮ್ಮ ಆತ್ಮನಾದ ವಾಸುದೇವನಿಗಿಂತ ಬೇರೆಯಾದ ದೇವತೆಗಳನ್ನ ಶರಣು ಹೋಗುವರು. ಅಂದ್ರೆ ಆ ವಾಸುದೇವನಿಗಿಂತ ಕಡಿಮೆ ಮಟ್ಟದಲ್ಲಿರೋಂಥವ್ರನ್ನ. ಇವರೆಲ್ಲ ಪೋರ್ಟ್ಫೋಲಿಯೋಗಳು. ಈಗ ಇವನು ಯಾರು? ಪ್ರೈಮ್ ಮಿನಿಸ್ಟರು ಎಲ್ಲಿರ್ತಾನೆ? ದೇಶಕ್ಕೆ ಅವನೇ ಪ್ರಧಾನಿ. ಅವನಿಗಿಂತ ಕೆಳಗಡೆ ಇರೋನು ಹಾಗೆ ಬೇರೆ ಬೇರೆಯವರು ಇರ್ತಾರೆ. ಆಯಾ ಚೀಫ್ ಮಿನಿಸ್ಟರ್ಗಳು, ಅವ್ರ ಕೆಳಗಡೆ MLAಗಳು, ಅವ್ರ ಕೆಳಗಡೆ. ಹೀಗೆ ನಾನು ಯಾಕೆ ಒಂದೇ ಸಾರಿ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ಬಾರ್ದು? ಈ ಕೆಳಗಿನ ಮಟ್ಟದಿಂದ ನಾನೇ ಯಾಕೆ ಹೋಗ್ಬೇಕು ಅಂತ ಅಷ್ಟೇ, ಇನ್ನೇನಿದೆ. ನಾವು ಡೈರೆಕ್ಟಾಗಿ ಅಲ್ಲೇ ಹೋಗ್ಬಿಟ್ರೆ ಇವ್ರಿಗೆಲ್ರಿಗೂ ಮೇಲ್ಗಡೆ ಇರೋನು ಅವನೇ ಬಾಸ್ ಅಂತ ಅರ್ಥ ಹೇಳ್ತಾ ಇದ್ದಾರೆ. ಬಟ್ ನೀವು ಹೋದ್ರೂ ತಪ್ಪಿಲ್ಲ, ಅಲ್ಲಿಂದನೂ ಹೋದ್ರು ಇದೆ. ಬಟ್ ಯಾಕೆ ಇದನ್ನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಇದಕ್ಕೆಷ್ಟು ನೀವು ಸಾಧನೆ ಮಾಡಬೇಕು, ಗಾಢನಿದ್ರೆಯಲ್ಲಿರೋ ಸ್ವಲ್ಪ ಸಾಧನೆ ಮಾಡೋದಕ್ಕೂ ಅಷ್ಟೇ ಎಫರ್ಟ್ ಹಾಕಬೇಕು. ಎರಡಕ್ಕೂ ಈಕ್ವಲ್. ಬಟ್ ಇದು ಫಲ ಜಾಸ್ತಿ, ಇದು ಫಲ ಕಡಿಮೆ, ನಿಮ್ಮ ಇಷ್ಟ. ಹೆಂಗಿದೆ? ಯಾರು ಒಪ್ಕೊಂತಾರೆ ಅವಾಗ? ಅಯ್ಯಯ್ಯೋ ಅಂತಾರೆ. ಅದಕ್ಕೆ ವಿಚಾರ ಕೇಳಿರ್ಬೇಕು ಅನ್ನೋದು. ಹೇಗಿದೆ ನೋಡ್ರಿ. ಈಗ ನಾನು ರಾಮ ಅಂತ ಅಂದ್ರು ನಾನು ಮನಸ್ಸಿನಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ನಾನು ಈ ದಶರಥ ರಾಮನ್ನೇನು ಇಟ್ಕೊಳ್ಳೋದು. ಬಟ್ ಕತೆ ಹೇಳುವಾಗ ಅದನ್ನೇ ಇಟ್ಕೊಂತೀನಿ ನಾನು. ಆ ದಶರಥ ರಾಮನ್ನ, ಅವನ ನಾಮವನ್ನ, ಅವನ ಗುಣಲೀಲೆಗಳನ್ನ, ಅವನ ಆಕಾರವನ್ನ ಮೊದಲು ಹಂಗೆ ಇಟ್ಕೊಳ್ಳೋಗ್ಬೇಕಾದ್ರೆ. ಬಟ್ ನನಗೆ ರಾಮ ಅಂದಿದ ತಕ್ಷಣ ಗಾಢನಿದ್ರೆಯಲ್ಲಿರೋ ಸ್ವರೂಪನೇ ರಾಮನು ನಾನು ಅನ್ಕೊತಾ ಇದ್ದೆ. ಎಷ್ಟು ಗ್ರೇಟ್ ಆಗ್ಬಿಡುತ್ತೆ ನೋಡ್ರಿ. ಆದ್ರಿಂದ ಮುಕ್ತಿನೇ ಸಿಕ್ಬಿಡುತ್ತಿದ್ರಲ್ಲಿ. ನಾನೇನಾದ್ರೂ ಹೊರ್ಗಡೆವೇನಾದ್ರೂ ಇಟ್ಕೊಂಡ್ರೆ ಸತ್ರು ಅವನ ಲೋಕಕ್ಕೆ ಹೋಗ್ಬೇಕಷ್ಟೆ. ಎಷ್ಟೋ ಬೆಟ್ರು ಸಿದ್ಧ. ಇದು ಸಿಗಲಿಲ್ಲ ಅಂದ್ರೆ ಅದು ನೆಕ್ಸ್ಟ್ ಸ್ಟೇಜ್ ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಆದ್ರಿಂದ ಭಗವಂತ ಅದನ್ನೂ ಹೇಳ್ತಾ ಇದ್ದಾನೆ. ಹೀಗೆ ಕೆಳಗಿನ ಮಟ್ಟದ ದೇವತೆಗಳನ್ನೇ ಕೇಳ್ಕೊಳ್ಳೋದಕ್ಕೆ ಕಾರಣ ಏನು ಅಂತಂದ್ರೆ ಹಿಂದಿನ ಜನ್ಮ ಸಂಸ್ಕಾರ ಅಷ್ಟೆ. ಯಾವಾಗ ನಾವು ಈ ಶ್ರವಣ ಗಿವಣ ಮಾಡ್ತೀವೋ ನಮ್ಗೆ ಗೊತ್ತಾಗುತ್ತೆ, ಅರೆ ಇಲ್ಲಿ ಅಂತ ಹೇಳಿ ನಾವು ಈ ಕಡೆ ಬರ್ತೀವಿ. ಇದೇನು ಪ್ರಸ್ಥಾನತ್ರಯ ಭಾಷ್ಯ PhD ಲೆವೆಲ್ದು. ಅದಕ್ಕೋಸ್ಕರನೇ ಇದನ್ನು ಕೇಳೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳೋದು. ಹೀಗೆ 21ನೇ ಮಂತ್ರ. ಯೋ ಯೋ ಯೋಂ ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಾಯಾರ್
ಚಿತುಮಿಚ್ಯತಿ ತಸ್ಯ ತಸ್ಯಾಚಲಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾವನು ಯಾವ ತನುವನ್ನ ಭಕ್ತನಾಗಿ ಶ್ರದ್ಧೆಯಿಂದ ಅರ್ಚಿಸುವುದಕ್ಕೆ ಇಚ್ಛಿಸ್ತಾನೋ ಅವನಿಗೆ ಆಯಾ ಅಚಲವಾದ ಶ್ರದ್ಧೆ ನಾನು ಕೊಡ್ತೇನೆ. ಈ ಕೆಳಗಡೆ ಹೇಳಿದ್ನಲ್ಲ, ಸ್ಮಶಾನದಲ್ಲಿ ದೆವ್ವ ಭೂತಗಳು ಅವೇನೋ ಇರುತ್ತಲ್ಲ, ಅಂಥವುಗಳನ್ನ ಪ್ರಾರ್ಥನೆ ಮಾಡ್ತಾರೆ. ರಾಮಕೃಷ್ಣ ಪರಮಹಂಸರು ಅವಳು ಬಂದಿದ್ದೆ ಕರ್ಕೊಂಡು ಹೋಗಿ ತೊಡೆ ಮೇಲೆ ಕುಂಡ್ರಿಸ್ಕೊಂಡು ಏನೇನೋ ಹೇಳ್ತಾ ಇರ್ತಾರೆ. ಬೇಕಾದಷ್ಟಿದೆ, ಮಾಟ ಮಂತ್ರಗಳು ಹೀಗೆಲ್ಲ ಇರುತ್ತವೆ. ಅವುಗಿಂತ ಮೇಲ್ವರೆಗೂ ನಾನು ಹೇಳ್ಕೊಂಡು ಬಂದೆ. ಮತ್ತೆ ಅವರವ್ರಿಗೆ ಆ ಆಸಕ್ತಿ ಬರೋದಕ್ಕೆ ನಾನೇ ಕಾರಣ. ಅವರವರು ಅದನ್ನು ಪೂಜೆ ಮಾಡ್ತಾರೆ, ಜೊತೆಗೆ ಅವ್ರಿಗೆ ಅಲ್ಲಿಂದ ಬರುತ್ತಲ್ಲ ಅವ್ರಿಗೆ ನಾನೇ ಕೊಟ್ಟಿರೋದು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಇಂಡೈರೆಕ್ಟ್ ಆಗಿ ಬರ್ತಾ ಇರುತ್ತೆ ಅಷ್ಟೇ ನಿಮಗೆ ಹಾಗೆ. ಮತ್ತು ಈ ಕಾಮಿಗಳಲ್ಲಿ ಯಾವ ಕಾಮಿಯು ಯಾವ ದೇವತೆ ಮೂರ್ತಿಯನ್ನ ಶ್ರದ್ಧೆಯಿಂದ ಕೂಡಿ ಭಕ್ತನೂ ಹಾಗೆ ಅರ್ಚಿಸುವುದಕ್ಕೆ ಪೂಜಿಸುವುದಕ್ಕೆ ಇಚ್ಛಿಸುತ್ತಾನೋ ಆಯಾ ಕಾಮಿಗೆ ಅಚಲವಾದ ಶ್ರದ್ಧೆ ಕೊಡೋದು ನಾನೇ ಅಂತ ಹೇಳ್ತಾ ಇದ್ದಾನೆ. ಯಾವ ಶ್ರದ್ಧೆಯಿಂದ ಮಾಡ್ತಾರೋ ಕೊನೆಗೆ ಫಲ ಕೊಡೋದು ನಾನೇ, ಬಟ್ ಅವ್ರ ಮುಖಾಂತರ ಬರುತ್ತೆ ನಿಮಗೆ ಅಷ್ಟೇ, ಮೀಡಿಯೇಟರ್ ಮುಖಾಂತರ. ಅದೇ ಹೀಗೆ ಯಾವನು ಯಾವ ದೇವತಾ ಮೂರ್ತಿಯನ್ನು ಶ್ರದ್ಧೆಯಿಂದ ಅರ್ಚಿಸುವುದಕ್ಕೆ ಇಚ್ಛಿಸುತ್ತಾನೋ ಅಂತ 22ನೇ ಮಂತ್ರ. ಸತಯಾ ಶ್ರದ್ಧೆಯ ಯುಕ್ತ ತಸ್ಯಾರಾಧನ ಮೀಹತೆ ಲಭತೆ ಚ ತತಃ ಕಾಮಾನ್ ಮಯ್ಯೇವ ವಿಹಿತಾನ್ ಹೀತಾನ್. ಅವನು ಈ ಶ್ರದ್ಧೆಯಿಂದ ಕೂಡಿದನಾಗಿ ಆ ಮೂರ್ತಿಯ ಆರಾಧನೆಯನ್ನು ಮಾಡೋದಕ್ಕೆ ಪ್ರಯತ್ನಿಸ್ತಾನೆ ಮತ್ತು ನನ್ನಿಂದಲೇ ಉಂಟು ಮಾಡಲ್ಪಟ್ಟ ಕಾಮಗಳನ್ನು ಪಡೆದುಕೊಳ್ತಾನೆ. ನೀವು ಆಯಾ ದೇವತೆಗಳು ಮಾಡ್ತೀರಾ, ಕೇಳ್ತೀರಾ, ಆ ದೇವತೆಗಳಿಂದ ನೀವು ಫಲ ಪಡ್ತೀರಾ. ಇಂಡೈರೆಕ್ಟಾಗಿ ನಾನೇ ಅವ್ರಿಗೆ ಕೊಡ್ತಾ ಇರೋದು, ಅದರಿಂದ ನಿಮ್ಗೆ ಇಂಡೈರೆಕ್ಟ್ ಬರುತ್ತೆ. ವೈ ಡೋಂಟ್ ಯು ಕಮ್ ಡೈರೆಕ್ಟ್ಲಿ ಟು ಮೀ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ. ಇಂಡೈರೆಕ್ಟ್ ಇಮರ್ ಮುಖಾಂತರ ಹೋಗಿ ಬರೋ ಬದಲು ಹಿಂಗೆ ಡೈರೆಕ್ಟ್ ಅದು ಹೇಳ್ತಾ ಇದ್ದಾನೆ ಭಗವಂತ. ಸೊ ವಿಚಾರ ಕೇಳೋದ್ರಿಂದ ಹೌದಲ್ವಾ ಅಂತ ಅನ್ಸುತ್ತೆ. ಎರಡಕ್ಕೂ ಒಂದೇ ಎಫರ್ಟ್, ಮತ್ತಿದು ತುಂಬ ಡೈರೆಕ್ಟ್ ಮಾರ್ಗ. ಮತ್ತಿನ್ನೊಂದು ಇದರಲ್ಲಿ ಬೆನಿಫಿಟ್, ನನ್ನ ಆತ್ಮ ಅವನ ಆತ್ಮ ಗಾಢ ನಿದ್ರೆಯಲ್ಲಿ ನೋಡ್ಕೊಂಡ್ಬಿಟ್ಟಿರ್ತೀವಿ. ಅದಕ್ಕೆ ಅವಸ್ಥಾತ್ರ ವಿಚಾರ ಚೆನ್ನಾಗಿ ಪರೀಕ್ಷೆ ಮಾಡಬೇಕು ಅಂತ. ಈಗ ಅದಕ್ಕೆ ಶಂಕರಾಚಾರ್ಯ ಭಾಷ್ಯ ಬರೀತಾರೆ 22ನೇದಕ್ಕೆ. ಅವನು ನನ್ನಿಂದ ಊಟ ಮಾಡಲ್ಪಟ್ಟಿರುವ, ಅಂದ್ರೆ ಅವನಿಗೆ ಶ್ರದ್ಧೆ ಕೊಟ್ಟವರು ಯಾರು? ನಾನೇ. ಆದ್ದರಿಂದ ಆ ಶ್ರದ್ಧೆಯಿಂದ ಕೂಡಿದವನಾಗಿ ದೇವತಾ ಮೂರ್ತಿ ಆರಾಧನೆಯನ್ನ ಅವ್ರನ್ನ ಆರಾಧಿಸ್ತಾನೆ, ಪೂಜಿಸ್ತಾನೆ, ಪ್ರಯತ್ನ ಮಾಡ್ತಾನೆ, ಕೆಲಸವನ್ನ ಮಾಡ್ತಾನೆ. ಮತ್ತು ಅದರಿಂದ ಹಾಗೆ ಆರಾಧಿಸಿದ ದೇವತಾ ಮೂರ್ತಿಯಿಂದ ಅವನು ಆ ಫಲಗಳನ್ನ ಪಡ್ಕೊತಾನೆ. ಅವರು ಕೊಡೋ ಫಲ ನಾನೇ, ನಾನು ಅವನು ಕೊಟ್ಟಿರ್ತೀನಿ, ಅವನು ನಿಮಗೆ ಕೊಡ್ತಾನೆ ಅಷ್ಟೇ, ಇಂಡೈರೆಕ್ಟ್ ಆಗಿ ಬರ್ತಾರೆ. ಇನ್ನ ಕಾಮಗಳನ್ನ ಹಿತವೆಂದು ಹೇಳಿರುವುದು ಉಪಚಾರಕ್ಕೆ ಎಂದು ಕಲ್ಪಿಸಿಕೊಳ್ಬೇಕು. ಕಾಮಗಳು ಯಾರೊಬ್ಬರಿಗೂ ನಿಜವಾಗಿ ಹಿತವಾಗಿರುವುದೇ ಇಲ್ಲ. ಕಾಮಗಳು, ಕಾಮ ಅಂದ್ರೆ ಏನದು? ಅಸುರಿ ಗುಣ. ಕಾಮ ಕ್ರೋಧ ಲೋಭ ಮೋಹ ಅಸುರಿ ಗುಣಗಳು, ಅವು ನಿಜವಾಗ್ಲೂ ಇಲ್ಲ ಅಂತ ಅರ್ಥ. ಇನ್ನ ಅವಿವೇಕಿಗಳು ಕಾಮಿಗಳು ಆಗಿ ಸ್ವಲ್ಪ ಕಾಲದಲ್ಲೇ ಕೊನೆಗಾಣುವ ಫಲವುಳ್ಳ ಸಾಧನವನ್ನೇ ಅವರು ಮಾಡುತ್ತಿರ್ತಾರೆ. ನೋಡ್ರಿ, ಈ ಅರ್ಥಾರ್ಥಿ ಇವರೆಲ್ಲ ಏನೇನೋ ಕೇಳ್ಕೊಂತಾರಲ್ಲ, ಕಾಮ್ಯ ಕರ್ಮ, ಇವೆಲ್ಲ ಎಂಥ ಕರ್ಮಗಳಿವು? ಕೊನೆಗಾಣೋ ಫಲ, ಕರ್ಮಕಾಂಡ, ಉಪಾಸನ ಕಾಂಡ ಎಲ್ಲವೂ ಅಷ್ಟೆ. ಆದ್ದರಿಂದ ಹಾಗಾದರೆ ಕೊನೆಗೆ ಕಾಣದೇ ಇರುವಂಥ ಫಲ ಯಾವುದು? ಮೋಕ್ಷ. ಅದನ್ನು ಯಾಕೆ ಕೇಳ್ಕೋಬಾರ್ದು ಅಂತಾರೆ. ಇನ್ನ 23ನೇ ಮಂತ್ರ.
ಅಂತವಂತು ಫಲಂ ತೇಷಾಂ ತದ್ ಭವತ್ಸಲ್ಪ ಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಆದರೆ ಅವರಿಗೆ ಆಗುವ ಫಲವು ಅಂತವುಳ್ಳದ್ದು. ಫಲ ಅಂತ ಆಗ್ಬಿಡುತ್ತದೆ. ಯಾಕೆ? ಶಾಶ್ವತವಾಗಿರೋದಲ್ಲ, ಅದಕ್ಕೋಸ್ಕರನೇ. ಮತ್ತೆ ಶಾಶ್ವತವಾಗಿರೋದು ಯಾವುದು? ಆತ್ಮನೇ ಬೇಕು. ಆ ಆತ್ಮತತ್ವ ನನ್ನ ತತ್ವ ಒಂದೇ, ಅದು ನಾನು ಕಂಡ್ಕೋಬೇಕು, ಅದು ಶಾಶ್ವತವಾಗಿರೋದು. ಇವೆಲ್ಲ ಕಾಮ ಕಾಮ ಫುಲ್ ಸ್ಟಾಪ್ ಅನ್ನೋದಿಲ್ವೇ ಇಲ್ಲ. ಬೆಟ್ಟಕ್ಕೆ ಕಲ್ಲೆತ್ತಾಕೋದು, ಬೀಸೋ ದೊಣ್ಣೆಗೆ ತಪ್ಪಿಸ್ಕೊಳ್ಳೋದು, ಹಾಗೆ ಕತ್ಲೆ ಕೋಣಲ್ಲಿ ಸಾಮಾನು ತೆಗೆದಿಡೋದು, ಲೈಟ್ ಹಾಕ್ಬಿಟ್ರೆ ಆಗೋಯ್ತು. ಈ ಥರದ್ದು ಅವರಿಗೆ ಆಗುವ ಫಲವು ಅಂತ ಉಳ್ಳದ್ದು. ಅದು ಅಲ್ಪ ಮೇಧಸ್ಸಿನವ್ರಿಗಾಗುತ್ತದೆ. ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಸೇರು ನೋಡ್ರಿ. ನೀವು ಆ ದೇವತೆಯನ್ನು ಪೂಜೆ ಮಾಡ್ತಾ ಇರ್ತಾರೆ, ಆ ದೇವತಾ ಸಾಯುಜ್ಯಕ್ಕೆ ಹೋಗ್ತೀರ. ನೀವು ರಾಮನ ಅಂತಂದರೆ ರಾಮನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಅವನ ನಾಮ ರೂಪ ಕ್ರಿಯೆಗಳು ಮತ್ತೆ ಅವನ ಗುಣ ಲೀಲೆಗಳನ್ನ ಮೆಲ್ಕು ಹಾಕ್ತಾ ಇದ್ರೆ ಅವನ ಆಲೋಕಕ್ಕೆ ಹೋಗ್ತೀರಿ ನೀವು. ಈಗ ನಾನು ಹೇಳ್ದಂಗೆ ಆತ್ಮತತ್ವನ ಕೂತ್ಕೊಂಡು ಮೆಲ್ಕು ಹಾಕ್ತಾ ಇದ್ರೆ, ಬಟ್ ಅವನ ಹೆಸರು ಕೊಟ್ಕೊಡ್ರಿ, ನೀವು ರಾಮ ಅಂತ ಕರ್ಕೊಡ್ರಿ. ಎಷ್ಟು ವ್ಯತ್ಯಾಸ ಇದೆ ನೋಡಿ, ಅದನ್ನು ಹೇಳ್ತಾ ಇದ್ದೆ. ಹಾಗೆ ನನ್ನ ಭಕ್ತರು ಗಾಢ ನಿದ್ರೆ ಇರೋ ಆತ್ಮಸ್ವರೂಪವನ್ನೇ ಬೇಕು ಅಂತ ಸಾಧನೆ ಮಾಡ್ತಾ ಇರ್ತಾರಲ್ಲ, ನನ್ನನ್ನು ಸೇರ್ತಾರೆ. ಅಂದ್ರೆ ಅದಕ್ಕೇನು ಲೋಕ ಉಂಟೇನು? ಲೋಕ ಗೀಕ ಇಲ್ಲ. ಆ ತತ್ವವನ್ನು ತಿಳ್ಕೊಂಡ್ರೆ ಅಷ್ಟೇ, ಮುಗಿದು ಹೋಯ್ತು. ಅದಕ್ಕೆ ಹೋಗೋದು ಬರೋದಿಲ್ಲ, ಸಾಧ್ಯ ಸಾಧನವಲ್ಲ. ಹಾಗೆ ಆದರೆ ಅವ್ರಿಗಾಗುವ ಫಲವು ಅಂತವುಳ್ಳದ್ದು, ನಾಶವಾಗತಕ್ಕದ್ದು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಪರಮಾತ್ಮನ ಉಪಾಸನೆ, ದೇವತಾ ಉಪಾಸನೆ, ಇದೆಲ್ಲ ಅಂತವುಳ್ಳದ್ದು. ಹಾಗೆ ಅಲ್ಪ ಬುದ್ಧಿಯ ಉಳ್ಳವರಿಗೆ ಆಗುತ್ತದೆ. ಹಾಗೆ ಇವ್ರಿಗೆ ವಿವೇಕ ಕಡಿಮೆ ಅಷ್ಟೇ. ಇವ್ರನ್ನೇನಂತ ಕರಿಬೋದು? ದೇವತೆಗಳನ್ನ ಪೂಜೆ ಮಾಡೋವರಿಗೆ ದೇವಯಾಜಿ. ದೇವಯಾಜಿ, ಇಲ್ಲಿ ದೇವಯಾಜಿ ಬ್ರಹ್ಮಯಾಜಿ ಅಂತ ಇಬ್ಬರು ಬರ್ತಾರೆ. ಕಾಟಕೋಪನಿಷತ್ನಲ್ಲೂ ಸ್ವಾಮಿಗಳು ಎಕ್ಸ್ಪ್ಲೈನ್ ಮಾಡ್ತಾರೆ. ನಾವು ಸ್ವಲ್ಪ ಮಾಡಿದ್ವಿ, ಅರ್ಧನೇ ಇಲ್ಲ, ಯಾರೋ ಒಂದು ಸ್ವಲ್ಪ ಮಾಡಿದ್ವಿ, ಅದು ಯಾಕೋ ನಿಲ್ಲಿಸ್ಬಿಟ್ವಿ. ಸ್ಟಾರ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ ಕಾಟಕೋಪನಿಷತ್ತು, ಕೇಳಬೇಕು. ಅದರಲ್ಲಿ ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ ಮೂರನ್ನು ತಗೋಬರ್ತಾರೆ. ಹಾಗೆ ಮಾಡೋಣ. ಇದೆಲ್ಲ ಸ್ವಲ್ಪ ಆದಮೇಲೆ ಅಲ್ಲಿ ದೇವಯಾಜಿ ಆತ್ಮಯಾಜಿ ಅಂತಾರೆ. ದೇವಯಾಜಿ ಯಾವತ್ತೂ ಕಡಿಮೆನೆ. ದೇವ ಅಂದರೆ ದೇವತೆಗಳು, ದೇವರುಗಳು. ಇವಾಗ ಹೇಳಿದ್ನಲ್ಲ, ನಮಗೆ ಗಾಢ ನಿದ್ರೆ ಅನುಭವದ ಆತ್ಮಂದು ಬಿಟ್ಟು ಮಿಕ್ಕಿರೋದೆಲ್ಲ ದೇವಯಾಜಿಗಳು ಅಷ್ಟೇ. ಅದು ಆತ್ಮಯಾಜಿ. ಅದಕ್ಕೆ ಆತ್ಮ ಅಂತಾನೆ ಹೆಸರು ಕೊಟ್ಟಿದ್ದಾರೆ. ನಮಗೆ ಗೊತ್ತು ಡಿಫರೆನ್ಸ್. ಆತ್ಮಯಾಜಿ. ಈ ದೇವಯಾಜಿ ಹೇಳುವರು ಆ ದೇವರ ಸಾಯುಜ್ಯಕ್ಕೆ ಹೋಗ್ತಾರೆ. ಅಲ್ಲಿ ತಾತ್ಕಾಲಿಕವಾಗಿ ಸ್ವಲ್ಪ ಇದ್ದು ಆನಂದದಿಂದ ಪಡೆದು ವಾಪಸ್ ಬರಬೇಕಿಲ್ಲ. ಪುನರಾವರ್ತನ ಅರ್ಜುನ. ಆದರೆ ಯಾರು ನನ್ನನ್ನೇ ಭಕ್ತದಿಂದ ಭಜಿಸ್ತಾರೋ ಆತ್ಮಯಾಜಿಗಳು, ಅವರು ಎಲ್ಲಿ ಹೋಗೋದು ಇಲ್ಲ, ಬರೋದು ಇಲ್ಲ. ನಾನು ಅವರು ಬೇರೆ ಬೇರೆ ಅಲ್ಲ. ಅದಕ್ಕೆ ಹೋಗೋದು ಬರೋದು ಕ್ವಶನ್ ಇಲ್ಲ. ಶ್ರಮ ಎರಡಕ್ಕೂ ಒಂದೇ. ಮತ್ತು ಇದನ್ನೇ ಯಾಕೆ ಮಾಡಬಾರ್ದು? ನೀವು ಶ್ರವಣ ಕೇಳ್ರಿ. ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನಿಮ್ಮ ನಿಜವಾದ ಸ್ವರೂಪವನ್ನು ಗುರುತಿಸ್ರಿ. ಆವಾಗ ತಾನಾಗಿ ನಾವೇ ಇದಕ್ಕೆ ಮೊರೆ ಹೋಗೋದು. ಅದಕ್ಕೋಸ್ಕರ ಅವ್ರ ಕಡೆ ಭಗವಂತ ಕನಿಕರದಿಂದ, ಅಯ್ಯೋ ಇವ್ರ ಸಾಧನೆ ಅಷ್ಟೇ ಮಾಡ್ತಾರೆ, ಫಲ ಮಾತ್ರ ಕಡಿಮೆ ಅನುಭವಿಸ್ತಾರಲ್ಲ, ಮತ್ತೆ ಯಾವಾಗಪ್ಪ ನನ್ನ ಕಡೆ ಬರೋದು ಅಂತ ಭಗವಂತ ಕರುಣೆಯಿಂದ ಹೇಳ್ತಾ ಇದ್ದಾನಂತೆ. ಅಜ್ಞರಿಗೆ ಪರಮಾತ್ಮ ತತ್ವವು ಗೋಚರಿಸದೇ ಇರಲು ಕಾರಣ. ಯಾಕೆ ಅವ್ರಿಗೆ ನನ್ನ ತತ್ವ ಗೋಚರ ಆಗೋಲ್ಲ? ಅವರು ಈ ಚಿಕ್ಕ ಚಿಕ್ಕ ದೇವತೆಗಳನ್ನೇ ದೇವರು ಅಂತಾರಲ್ಲ. ಅಂದರೆ ಕಾರಣವೇನು ಅಂದರೆ ಅವ್ಯಕ್ತಂ, ಮಾಯೆ. ಸತ್ವಗುಣ, ತಮಗುಣ, ರಾಜಗುಣ ಅವು ಬೇರೆ, ಗುಣಗಳು, ಮಾಯೆ ಇವಿಷ್ಟು ಅಡ್ಡಿ ಇದೆ ಅಂತಾರೆ. 24ನೇ ಮಂತ್ರ.
ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮಬುದ್ಧಯಃ ಪರಂ ಭಾವಮಜಾನಂತೋ ಮಮ ವ್ಯಯಮನುತ್ತಮಂ. 24ನೇದು. ಇದರಲ್ಲಿ ಯಾಕೆ ಅವರು ನನ್ನನ್ನೇ ಬದಿಸೋದಿಲ್ಲ, ಈ ಅನ್ಯ ದೇವತೆಗಳು ಚಿಕ್ಕ ಚಿಕ್ಕ ದೇವತೆಗಳನ್ನ ಯಾಕೆ ಅವರು ಅಂತ ಹೋಗ್ತಾರವರು ಅಂತ ಕೇಳಿದ್ದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಅವ್ಯಕ್ತನಾಗಿದ್ದು ವ್ಯಕ್ತಿಯನ್ನು ಹೊಂದಿದವನೆಂದು ಅಬುದ್ಧಿಗಳಾದವರು ನನ್ನನ್ನು ಎಣಿಸುವರು. ಅವರು ಅವ್ಯಯವಾಗಿರುವ ನನ್ನ ಅನುತ್ತಮವಾದ ಪರಭಾವವನ್ನು ಅರಿಯರು. ನಾನು ಅವ್ಯಕ್ತವಾಗಿರ್ತೀನಿ, ಅದು ಅಷ್ಟು ಸುಲಭ ಗೊತ್ತಾಗೋದಿಲ್ಲ, ಸೂಕ್ಷ್ಮವಾಗಿರ್ತೀನಿ. ಅದಕ್ಕೋಸ್ಕರ ಅವರು ಈ ನಾಮರೂಪ ಕ್ರಿಯೆಗಳಿರುವಂಥ ರಾಮ ಕೃಷ್ಣ ಗೋವಿಂದ ಅಂಥವ್ರನ್ನು ಉಪಾಸನೆಗಳನ್ನು ಮಾಡ್ತಾರೆ. ಅವರು ಉತ್ತಮಾಧಿಕಾರಿಗಳಲ್ಲ. ಹಾಗೆ ಅವ್ಯಕ್ತನಾಗಿದ್ದು ಮೊದಲು ತೋರಿಕೊಳ್ಳದೆ ಇದ್ದು ಈಗ ವ್ಯಕ್ತಿಯನ್ನು ಹೊಂದಿದವನು. ಅವ್ಯಕ್ತ ಅಂತಂದ್ರೆ ತೋರ್ಕೊಳ್ಳೋದಿಲ್ಲ, ವ್ಯಕ್ತ ಅಂದ್ರೆ ತೋರ್ಕೊಳ್ಳುತ್ತೆ. ಆದ್ರಿಂದನೇ ಪರಮಾತ್ಮ ನಮಗೆ ಕಾಣದೇ ಇರೋದ್ರಿಂದ ನಾವು ಅನ್ಕೊಂಡಿರೋ ಅವ್ಯಕ್ತಕ್ಕಿಂತಲೂ ಅವ್ಯಕ್ತ ಏನು? ಯಾರು? ಪರಮಾತ್ಮನ. ವ್ಯಕ್ತ ಅವ್ಯಕ್ತವನ್ನ ಮೀರಿರೋನು, ನಿತ್ಯ ಪ್ರಸಿದ್ಧನಾಗಿರುವವನು, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನು ಅಂತ. ಹಾಗೆ ಅವ್ಯಕ್ತನು ಮೀರೋದು ಅಂದ್ರೆ ಹೇಗೆ ಸರ್? ಈಗ ದೃಶ್ಯ ಪ್ರಪಂಚದಲ್ಲಿ ವ್ಯಕ್ತ ಒಪ್ಕೊಂತೀರಲ್ವಾ? ವ್ಯಕ್ತ ಅಂದ್ರೆ ನಮಗೆ ತೋರೋದು. ನಾಮ ರೂಪ ಕ್ರಿಯಾ ಕಾರಕ ಫಲಭೋಗಗಳು. ದೃಶ್ಯ ಪ್ರಪಂಚ ಅಂದ್ರೆ ಎಚ್ಚರ ಕನಸು. ಇದನ್ನ ವ್ಯಕ್ತ, ವ್ಯಾಕೃತ, ತೋರ್ಕೊಳ್ಳೋದು ಅಂತೀವಿ ಅಷ್ಟೇ. ವ್ಯಕ್ತ ಅಂದ್ರೆ ಅದೇ ಅರ್ಥ, ತೋರ್ತಾ ಇದೆ, ಕಾಣಿಸ್ತಾ ಇದೆ. ಸೊ ಅವಸ್ಥೆ, ಎರಡು ಅವಸ್ಥೆಗಳು, ಅದ್ರ ಒಳಗಡೆ ಇರೋ ಅರ್ಧ ಡಜನ್ ವ್ಯಕ್ತ, ಇದು ನನಗೆ ಕಾಣಿಸ್ತಾ ಇದೆ. ಈಗ ಅವ್ಯಕ್ತ ಅಂದ್ರೆ ಏನು? ಗಾಢ ನಿದ್ರೆಯಲ್ಲಿ ಬೀಜ ರೂಪದಲ್ಲಿರುತ್ತೆ. ಎಚ್ಚರ ಆಗಿದ ತಕ್ಷಣ ಮತ್ತೆ ಬದುಕದ್ದ ತೋರಿಸ್ಕೊಳ್ಳುತ್ತೆ. ಕನಸು ಬಿದ್ರು ಅದೇ ತರ ಬೇರೆ ಪ್ರಪಂಚ ಎಲ್ಲ ತೋರ್ಕೊಳ್ಳುತ್ತೆ. ಅದಕ್ಕೆ ಅದು ಅವ್ಯಕ್ತ, ಇದು ವ್ಯಕ್ತ. ಈಗ ಈ ಪರಮಾತ್ಮನು ನಾನು ಕೇಳೋದು ಗಾಢ ನಿದ್ರೆಯಲ್ಲಿ ಅವ್ಯಕ್ತ ರೂಪವಾಗಿರ್ತಾನಲ್ಲ, ಬೀಜ ರೂಪದಲ್ಲಿ, ಅದು ಪರಮಾತ್ಮ ಅಂತ ಕರಿತೀರಾ ಏನಮ್ಮ ವಿಶಾಲ್ ಅವರೇ? ಪರಮಾತ್ಮ ಅಂತ ಕರಿತೀರಾ ಅವ್ಯಕ್ತ ಸ್ವರೂಪವನ್ನ? ಇಲ್ಲ ಇಲ್ಲ ವೆರಿ ಗುಡ್, ವೆರಿ ಗುಡ್. ಅಷ್ಟೇ. ಯಾಕೆಂದ್ರೆ ಅದು ಬೀಜ ರೂಪ ಇದೆ, ಅದಕ್ಕೂ ಏನೋ ಒಂದು ಡಿಫೆಕ್ಟ್ ಇದೆ. ನೋಡ್ರಿ, ಮಾಂಡಿಕ್ಯ ಉಪನಿಷತ್ನಲ್ಲಿ ಎಚ್ಚರವನ್ನ ವೈಶ್ವಾನರ ಅಂದ್ರು, ತೈಜಸ ಅಂತ ಅಂದ್ರು ಕನಸನ್ನ, ಪ್ರಾಜ್ಞ ಅಂತ ಕರೆದ್ರು ನಿದ್ದೆ ಅನುಭವನ. ಈ ವೈಶ್ವಾನರಂಗೆ ಸಪ್ತಾಂಗ ಹೇಳ್ಬಿಟ್ರು, ಅದೇ ತರ ತೈಜಸನ್ಗೂ ಸಪ್ತಾಂಗ ಹೇಳಿದ್ರು, 7 ಅಂಗಗಳು. ಉಪಾಧಿಗಳಿದೆ ಅಂದ್ರೆ ಅವನೆಂತ ದೇವರು. ಮತ್ತೆ ಈಗ ಇವು ದೃಶ್ಯ ಪ್ರಪಂಚದಲ್ಲಿರುತ್ತೆ, ನಿದ್ದೆಗೆ ಹೋದಾಗ ಇವು ಬೀಜ ರೂಪದಲ್ಲಿರುತ್ತೆ. ಯಾವುದು ದೃಶ್ಯ ರೂಪದಲ್ಲಿದೆಯೋ ಅದು ಬೀಜ ರೂಪದಲ್ಲಿದೆ, ಅದು ಕೂಡ ಅನಾತ್ಮವೇ. ಆದ್ದರಿಂದ ನಿಮ್ಮ ಪರಮಾತ್ಮ ಎಂತವನು? ಈ ವ್ಯಕ್ತ ಅವ್ಯಕ್ತವನ್ನ ಮೀರಿರೋನು. ಅದಕ್ಕೋಸ್ಕರ ಹಂಗೆ ಹೇಳ್ತಾರೆ. ಹೀಗೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಅವನನ್ನೂ ಅವ್ಯಕ್ತ ಅಂತಾನೆ ಕರೀತಾರೆ. ಬಟ್ ಈ ಅವ್ಯಕ್ತ ಆ ಅವ್ಯಕ್ತಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. ಇಲ್ಲಿ ಬೀಜ ರೂಪ ಇದೆಯಾ, ಬೀಜ ರೂಪ ಇಲ್ವಾ, ಎರಡಕ್ಕೂ ವ್ಯತ್ಯಾಸ ಅಷ್ಟೇ. ಆದ್ರಿಂದ ಅವನು ಈ ವ್ಯಕ್ತ ಅವ್ಯಕ್ತ. ಈಗ ವ್ಯಕ್ತ ಅವ್ಯಕ್ತ ಅಂತಂದ್ರೆ ಅನಾತ್ಮವೇ. ಈ ದ್ವಂದ್ವಗಳಿದೆ ನೋಡ್ರಿ. ಇವಾಗ ಫಾರ್ ಎಕ್ಸಾಂಪಲ್ಲು ಸುಖ ದುಃಖ, ಶೋಕ ಮೋಹ, ರಾಗ ದ್ವೇಷ, ಲಾಭ ನಷ್ಟ, ಜಯ ಅಪಜಯ, ಅಪ್ ಅಂಡ್ ಡೌನ್, ಅದೇ ಥರ ಸ್ಥೂಲ ಸೂಕ್ಷ್ಮ. ಇದು ಇಂಪಾರ್ಟೆಂಟ್ ಇಲ್ಲಿ. ಯಾಕೆ ಮೊದಲು ಹೇಳಿದೆ ಅಂದರೆ ಅವೆಲ್ರಿಗೂ ಗೊತ್ತಿರುತ್ತೆ. ಸ್ಥೂಲ ಸೂಕ್ಷ್ಮ, ಕಾರ್ಯ ಕಾರಣ. ಇಲ್ಲಿ ದೃಶ್ಯ ಪ್ರಪಂಚ ವ್ಯಕ್ತ ಅಂತದ್ನಲ್ಲ, ಅದು ಕಾರ್ಯ. ಈಗ ಗಾಢ ನಿದ್ರೆಯಲ್ಲಿ ಅದು ಬೀಜ ರೂಪದಲ್ಲಿರುತ್ತೆ, ಅವ್ಯಕ್ತ ರೂಪದಲ್ಲಿರುತ್ತೆ, ಮಾಯಾ ರೂಪದಲ್ಲಿರುತ್ತೆ. ಅದಕ್ಕೆ ಪ್ರಾಣ ಅಂತ ಕೂಡ ಕರೀತಾರೆ ಅಂತ ಹೇಳಿದ್ನಲ್ಲ, ಅದು ಕಾರಣ.
ಅಲ್ಲಿಗೆ ಪರಮಾತ್ಮನು ಕಾರ್ಯವೂ ಅಲ್ಲ, ಕಾರಣವೂ ಅಲ್ಲ. ಆದ್ದರಿಂದ ಅವನು ಎರಡನ್ನೂ ಮೀರಿರೋನು. ಆಮೇಲೆ ಉಪಾದಾನ, ಉಪಾದೇಯ. ಉಪಾದಾನ ಅಂದರೆ ನಾಮ, ಉಪಾದೇಯ ಅಂದರೆ ವಸ್ತು. ನಾಮವೂ ಅಲ್ಲ, ವಸ್ತುವೂ ಅಲ್ಲ. ಹೇಗಿದೆ ನೋಡ್ರಿ. ಆದ್ದರಿಂದ ಹೀಗೆ ಇವುಗಳು ಕೂಡ ಎಲ್ಲ ದ್ವೈತ ಪ್ರಪಂಚ ಅನಾತ್ಮದಲ್ಲಿರುತ್ತೆ. ಆದ್ದರಿಂದ ನಾನು ಹೇಳೋ ಪರಮಾತ್ಮ ಗಾಢ ನಿದ್ರೆಯಲ್ಲಿರೋ ಅನುಭವ ಇವನ್ನೆಲ್ಲ ಮೇರಿದ್ದಾನೆ ಅಂತ ಹಾಗೆ ಅರ್ಥ ಮಾಡ್ಕೋಬೇಕಷ್ಟೆ. ಇವ್ರನ್ನ ಅವಿವೇಕಿಗಳು. ಯಾರು ಆ ಅವ್ಯಕ್ತವಾಗಿರೋ ಪರಮಾತ್ಮನ ಕಂಡುಕೊಳ್ಳಲ್ಲ ಅಂದರೆ ಅವಿವೇಕಿಗಳು. ಅವಿವೇಕಿಗಳು ಅಂದರೆ ಏನು? ಅವರಲ್ಲಿ ಇನ್ನೂ ಸ್ವಲ್ಪ ಅಸುರಿ ಗುಣಗಳಿರುತ್ತೆ. ಅದು ಒಂದು. ಎರಡನೇದು, ಸತ್ವಗುಣ, ತಮಗುಣ, ರಜೋಗುಣಕ್ಕೆ ಆ ಗುಣಗಳಿಗೆ ಮರೆ ಹೋಗ್ಬಿಟ್ಟಿರ್ತಾರೆ, ಅದರಿಂದ ಸಿಕ್ಕೋಗ್ಬಿಟ್ಟಿರ್ತಾರೆ. ಇಷ್ಟು. ಅದರಿಂದ ಆ ಅವ್ಯಕ್ತ ಪರಮಾತ್ಮ ತುಂಬ ಸೂಕ್ಷ್ಮವಾಗಿರ್ತಾನಲ್ಲ, ತಿಳ್ಕೊಂತ ಇಲ್ಲ ಅಷ್ಟೆ. ಅದು ಆಯಿತು. ಅವರು ನನ್ನ ಸ್ವರೂಪವನ್ನ ಅರಿಯದೇ ಇರಲು ಇನ್ನೂ ನಿಮಿತ್ತ ಕಾರಣ ಏನು ಅಂತ ಪರಮಾತ್ಮ ಕೇಳ್ತಾ ಇದ್ದಾನೆ. ಇದು ಏನದು ನಿಮಿತ್ತವೇನೆಂದ್ರೆ ಅದನ್ನು ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? ನಹಾಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತಃ ಮೂಢೋ ಹಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಯೋಗ ಮಾಯಾ ಸಮಾವೃತ್ತನಾದ ನಾನು ಪರಮಾತ್ಮನೇ ಕರ್ಕೊಂತಾ ಇದ್ದಾನೆ. ಯೋಗ ಮಾಯಾ ಸಮಾವೃತ್ತ, ಇಷ್ಟು ಎಲ್ಲರಿಗೂ ಕಾಣಿಸೋದಿಲ್ಲ ಅವನು. ಯಾಕೆ? ಮಾಯೆ. ಈ 3 ಜನರು ನಾನು ಎಂಥವನು, ಅಜನು, ಹುಟ್ಟಿಲ್ಲ, ನನ್ನಿಂದ ಯಾವುದು ಹುಟ್ಟಿಲ್ಲ. ಯಾಕೆ ಹುಟ್ಟಿಲ್ಲ? ನನಗೆ ಅವಯವಗಳಿಲ್ಲ, ಅಂಗಾಂಗಗಳಿಲ್ಲ. ಅಜನು ಅವ್ಯಯನು, ಅವನಿಗೆ ಅಂಗಾಂಗಗಳಿಲ್ಲ, ಇನ್ನದು ಚೇಂಜ್ ಆಗೋದು ಅವ್ಯಯನಿಲ್ಲ. ಅವ್ಯಯನೋ ಆಗಿರುವ ನನ್ನನ್ನ ಅರ್ಥಕೊಳ್ಳಲ್ಲ. ಯಾಕೆ? ನಾನು ಯೋಗ ಮಾಯೆಯಾಗಿದ್ದೀನಿ, ಮಾಯಾ ಸ್ವರೂಪ ನನ್ನ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ತ್ರಿಗುಣಾತ್ಮಕ ಮಾಯೆ, ನಮ್ಮಲ್ಲಿ ಗುಣಗಳಿರುತ್ತಲ್ಲ, ಅದು ನಮ್ಮನ್ನು ಅಡ್ಡಿ ಮಾಡ್ತಾ ಇದೆ ಪರಮಾತ್ಮನನ್ನ ಯಥಾವತ್ತಾಗಿ ತಿಳ್ಕೊಳ್ಳೋದಿಕ್ಕೆ ಅಂತಾನು ತಿಳ್ಕೊಬೋದು. ಇಲ್ಲಿ ಶಂಕರಾಚಾರ್ಯ ಭಾಷ್ಯ ಬರೀತಾರೆ. ಇನ್ನೇನಾಗೋಯ್ತು, 25, ಇನ್ನೂ ಒಂದು 5 ಮಂತ್ರಗಳಿದೆ, ಮುಗಿಸ್ಬಿಣ. ನಾನು ಎಲ್ಲ ಜನರಿಗೂ ಪ್ರಕಾಶನಲ್ಲ. ಯಾಕೆ? ತುಂಬ ಸೂಕ್ಷ್ಮವಾಗಿದ್ದೇನೆ, ಅವ್ಯಕ್ತನಾಗಿದ್ದೇನೆ. ಎಲ್ಲರೂ ತಿಳ್ಕೊಳ್ಳೋಕೆ ಬರೋದಿಲ್ಲ. ಮನಸ್ಸು ಸೂಕ್ಷ್ಮವಾಗಬೇಕು, ಶುದ್ಧಿ ಆಗಬೇಕು, ಅದು ಕಷ್ಟ. ಮತ್ತೆ ಈ ಗುಣಗಳಿಂದ ಸಿಕ್ಕಾಕೊಂಡಿರ್ತಾರೆ. ಹಾಗೆ ಅಂತ ನನ್ನ ಭಕ್ತರಾಗಿರುವ ಕೆಲವರಿಗೆ ಮಾತ್ರ ನಾನು ತೋರ್ಕೊತೀನಿ. ಏನದು ಸ್ಪೆಷಾಲಿಟಿ? ನಿತ್ಯಾನಿತ್ಯ ವಸ್ತುಗಳು ವಿವೇಕ, ಸಾಧನ ಚತುಷ್ಟಯ ಯೋಗ್ಯತೆ ಇರುತ್ತೆ, ಅವ್ರಿಗೆ ಮಾತ್ರ ತೋರ್ಕೊಂತಾನೆ ಅಷ್ಟೇ. ಏಕೆಂದರೆ ಯೋಗ ಮಾಯ ಸಮೃದ್ಧವಾಗಿರ್ತೀನಿ. ನಾನು ಯೋಗದಿಂದ ಮುಚ್ಕೊಂಡ್ಬಿಟ್ಟಿರ್ತೇನೆ, ಮಾಯೆಯಿಂದ ಮುಚ್ಕೊಂಡ್ಬಿಟ್ಟಿರ್ತೀನಿ. ಯೋಗವೆಂದರೆ ಏನು? ಗುಣಗಳ ಯೋಜನೆ. ಅವನು ಗುಣಾತೀತನಾಗಿರ್ತಾನೆ, ನಾವು ಗುಣಗಳಲ್ಲಿ ಇದ್ದೀವಿ, ಅವನು ತಿಳ್ಕೊಳ್ಳೋಕ್ಕಾಗಲ್ಲ. ಅದೇ ಮಾಯೆ, ಅದನ್ನೇ ಮುಸ್ಕೊಂಡಿರುತ್ತೆ. ಆದ್ದರಿಂದಲೇ ಮೂಢರಾದ ಈ ಜನ ಜನ್ಮವಿಲ್ಲದ ನನ್ನನ್ನ, ಜನ್ಮ ಇಲ್ಲ ಆತ್ಮನಿಗೆ ಅಜ ಅಂತಾರೆ. ಮತ್ತೆ ನಾಶವಿಲ್ಲ, ನಾಶನೇ ಇಲ್ಲ ಅವನಿಗೆ. ಅದಕ್ಕೋಸ್ಕರನೇನು ಅವ್ಯಯನು, ಜನ್ಮ ಇಲ್ಲ, ನಾಶ ಇಲ್ಲ. ಅದಕ್ಕೋಸ್ಕರ ಅದನ್ನು ಗೊತ್ತುಪಡಿಸ್ಕೊಳ್ಳದೆ ಇರ್ತಾರೆ. ಯಾವಾಗ ಈ ಯೋಗ ಮಾಯೆಯಿಂದ ಮುಸುಕಿಕೊಂಡಿರುವ ನನ್ನನ್ನ ಜನರು ತಿಳ್ಕೊಳ್ಳೋಕೆ ಸಾಧ್ಯ ಅಂದ್ರೆ, ನನಗೆ ಯಾವಾಗ ಶರಣ ಬರ್ತಾರೋ ಅವರು, ಯಜಮಾನ್ರೇ ಅಂತಂದ್ರೆ, ಆವಾಗ ನಾನೇ ಅದನ್ನ ಕಟನ್ ತೆಗೆದು ಬಿಡ್ತೀನಿ. ಅದಕ್ಕೆ ಭಗವಂತನಿಗೆ ಶರಣ ಹೋಗ್ಬೇಕು ಅನ್ನೋದು ನಾನೇ ಬಿಡಿಸ್ಕೊಂತೀನಿ ಅಂದ್ರೆ ಮತ್ತೆ ಅಹಂಕಾರ. ಆದ್ದರಿಂದ ಅದನ್ನು ಹೇಳ್ತಾ ಇದ್ದಾನೆ. ಇನ್ನು 26ನೇ ಮಂತ್ರದಲ್ಲಿ ಇನ್ನೂ ಇದೆ. ನನ್ನದ್ದಾದ್ದರಿಂದ ಮಾಯಾವಿಯಾದ ಈಶ್ವರನಾದ ನನ್ನ ಜ್ಞಾನಕ್ಕೆ ಅಡ್ಡಿಯಾಗುವುದಿಲ್ಲ.
ಬೇರೆಯ ಲೌಕಿಕ ಮಾಯೆಯು ಹೇಗೆ ಅವನ ಜ್ಞಾನಕ್ಕೆ ಅಡ್ಡಿಯಾಗಿದ್ದಿಲ್ಲವೋ ಅದರಂತೆ ಅಂತ. ಇಲ್ಲಿ ಭಗವಂತ ಮಾಯಾವಿ ಅಂತ ಕರ್ಕೊತಾ ಇದ್ದಾನೆ. ಹೇಗೆ ಇವಾಗ ಒಬ್ಬ ಮೆಜಿಷಿಯನ್ ಬರ್ತಾನೆ ಅಂತ ಇಟ್ಕೊಳ್ರಿ, ಅವನು ನಮ್ಗೇನೇನೋ ಮ್ಯಾಜಿಕ್ ತೋರಿಸ್ತಾನೆ. ನನಗೆ ಕಣ್ಕಟ್ಟು, ಅವನು ಕಣ್ಕಟ್ಟ ಇಲ್ಲ, ಅವನಿಗೆಲ್ಲ ಗೊತ್ತಿರುತ್ತೆ ಅವನಿಗೆ. ಆದ್ರಿಂದ ನನಗೆ ಕಣ್ಕಟ್ಟು, ಅದನ್ನು ಭಗವಂತನಿಗೆ ಯಾವ ಮಾಯನೂ ಇಲ್ಲ. ನಮ್ಗೆ ಸರಿಯಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಅವನು ಮಾಯಾವಿ. ಆ ಮೆಜಿಷಿಯನ್ ಥರ ಎಲ್ಲ ನಮಗೆ ಪ್ರಪಂಚ ಸೃಷ್ಟಿ ಮಾಡಿಬಿಟ್ಟು ಇದನ್ನು ಸತ್ಯ ಅಂತ ಅನ್ಕೊಳ್ಳೋ ಹಂಗೆ ಮಾಡಿಬಿಟ್ಟಿದ್ದಾನೆ. ನಾವು ಸರಿಯಾಗಿ ವಿಚಾರ ಮಾಡಿದ್ರೆ ಕನಸಿನಲ್ಲಿ ಹಿಂಗೆ ತೋರ್ತು, ಎಚ್ಚರಕ್ಕೆ ಬಂದಿದ ತಕ್ಷಣ ಇದು ಸುಳ್ಳು ಅಂತ ಗೊತ್ತಾಯ್ತು, ಹಂಗೆ ನೋಡ್ಕೋಬೇಕು ನಾವು. ಅವಾಗ ಭಗವಂತ ಇವ್ರು ತಿಳ್ಕೊಂಡ್ಬಿಟ್ರಲ್ಲ ಅಂತ ಹೇಳಿ ಅವನೇನು ಮಾಡೋದು ಬರೋದು. ಹಾಗೆ ಇನ್ನ 26ನೇ ಮಂತ್ರದಲ್ಲಿ ವೇದಾಹಂ ಸಮತೀತಾನಿ ವರ್ತಮಾನಾನಿ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ. ಈಗ ಭಗವಂತ ಹೇಳ್ತಾ ಇದ್ದಾನೆ, ನಾನು ಹಿಂದಿನ ಗೊತ್ತು, ಈಗಿನ ಗೊತ್ತು, ಮುಂದಿನ ಗೊತ್ತು, ತ್ರಿಲೋಕ ಜ್ಞಾನಿ. ಯೋಗಿಗಳಿಗೂ ಗೊತ್ತಿರುತ್ತೆ ಈ 3 ಜ್ಞಾನಗಳು ಅಂತ. ಅವ್ರು ಮುಕ್ತರಾಗದೇ ಇದ್ರೂ ಗೊತ್ತಿರುತ್ತೆ. ಹಿಂದೆ ಏನಾಗುತ್ತೆ, ಕೆಲವರು ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಹಿಂಗೆ ಎಲ್ರಿಗೂ ಗೊತ್ತಾಗಲ್ಲ. ಏನೋ ಸಿದ್ಧಿ ಪದ್ಧಿ ಇದ್ರೆ ಬಿಡೆ, ಇನ್ನು ಪರಮಾತ್ಮನ ಗೊತ್ತಿರೋದು ಏನು ದೊಡ್ಡದು. ಹಾಗೆ ಅನ್ಕೊಂಡು ಇವಾಗ ನಾನೇನೋ ಮುಕ್ತನಾಗಿದ್ದ ತಕ್ಷಣ ಇವನು ನನಗೂ ಗೊತ್ತಿರಬೇಕು ಅನ್ನೋದು ತಪ್ಪು. ಹಂಗೆಲ್ಲ ತಿಳ್ಕೊಳಕ್ ಹೋಗ್ಬೇಡಿ, ಇವೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿರೋದು. ಇನ್ನು ಬ್ರಹ್ಮಜ್ಞಾನ ಆದ್ಮೇಲೂ ನನಗೆ ಸಿದ್ಧಿ ಬಂದ್ರೇನೆ ಮುಕ್ತನಾಗಿದ್ದೇನೆ ಹಾಗೇನಿಲ್ಲ. ಇದು ಮೀಟ್ರು ಮೆಷರಿಂಗ್ ಸ್ಕೇಲ್ ಅಲ್ವೇ ಅಲ್ಲ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳಿಗೆ ಯಾವ ಸಿದ್ಧಿನೂ ಇರಲಿಲ್ಲ. ಎಷ್ಟೋ ಜನಗಳಿಗೆ ಸಿದ್ಧಿ ಇದೆ, ಮುಕ್ತರು ಆಗಿರಲ್ಲ. ಚೆನ್ನಾಗಿ ತಿಳ್ಕೊಳ್ರಿ, ಇದು ಮನಸ್ಸಿಗೆ ಸಂಬಂಧಪಟ್ಟಿರೋದು, ಅನಾತ್ಮದ್ದು. ಹೀಗಿರುವುದರಿಂದ ಈಗ ಇರುವ ಭೂತಗಳನ್ನು ಬಲ್ಲೆನು, ಆಗಿ ಹೋಗಿರೋದನ್ನ ಮುಂದೆ ಹುಟ್ಟುವ ಭೂತಗಳನ್ನು ನಾನು ಬಲ್ನು. ನನ್ನನ್ನು ಶೋಣು ಹೊಂದಿರೋ ನನ್ನ ಭಕ್ತನೊಬ್ಬನನ್ನು ಬಿಟ್ಟರೆ ಮತ್ತೆ ಯಾರೂ ಅರಿಯರು. ಅವನ ಭಕ್ತನಿಗೂ ಗೊತ್ತಿರಬೇಕು ಅಂತ ಏನಿಲ್ಲ ಅಂತ ತಿಳ್ಕೊಬಿಟ್ರೆ ಮೇಲೆ ಅವನಿಗೂ ಹಿಂದಿಂದ ಈಗಿನ ಮುಂದಿನ ಗೊತ್ತಿರುತ್ತೆ ಅಂತಂದ್ರೆ ಹೆಂಗೆ ಗೊತ್ತಿರುತ್ತೆ ಗೊತ್ತಾ? ಈಗ ನಾವು ಹಿಂದಿಂದು, ಈಗಿಂದು, ಮುಂದಿಂದು ಏನಪ್ಪ ಪ್ರಶ್ನೆ ಕೇಳ್ತಾ ಇತ್ತು. ನಮ್ಮ ಅವಸ್ಥಾತ್ರಯ ದೃಷ್ಟಿಯಿಂದ ನೋಡಿದ್ರೆ ಹಿಂದಿಂದು, ಈಗಿಂದು, ಮುಂದಿಂದು ಈ 3 ಏನು? ಸುಳ್ಳು. ಏನಮ್ಮ? ಅಂದ್ರೆ ಎಲ್ಲ ಸುಳ್ಳು ಅಲ್ಲ ಸರ್, ಇದೆಲ್ಲ ಸುಳ್ಳು. ಕರೆಕ್ಟ್, ಸುಳ್ಳು. ಬ್ರಹ್ಮಜ್ಞಾನಿಗೆ ಸುಳ್ಳು ಅಂತ ಗೊತ್ತಿರುತ್ತೆ, ಹಂಗೆ ತಗೋಬೇಕು. ಇಲ್ಲಿ ನಾವೇನು ಅನ್ಕೊಂಡ್ಬಿಟ್ವಿ ಅಂದ್ರೆ, ಹಿಂದೆ ನಡೆದಿದ್ದವನು ಹೇಳ್ಬಿಡ್ತಾನ, ಈಗ ಮುಂದೆ ಏನಾಗುತ್ತೋ ಅದನ್ನು ಹೇಳ್ತಾನ. ಹಂಗಲ್ಲ, ಇದ್ರ ಬಂಡವಾಳ ಇಷ್ಟೇ ಅಂತ ಗೊತ್ತಿರುತ್ತೆ ಬ್ರಹ್ಮಜ್ಞಾನಿವರೆಗೂ ಹೋಗ್ಬೇಕೇನೋ ನಮ್ಗೆ ಗೊತ್ತಾಗಲ್ವೇನೋ? ನಮ್ಗೆ ಗೊತ್ತಾಗ್ಬಿಟ್ಟಿದ್ದೀವಿ. ಅದಕ್ಕೆ ಯಾರ ಜಾತಕ ಗೀತಕ ತೋರ್ಸಕ್ಕೆ ಹೋಗ್ಬೇಕು. ಅಯ್ಯೋ ಅದು ಏನಾಗುತ್ತೋ, ಮುಂದೆ ಏನಾಗುತ್ತೆ, ನಾನು ಯಾವಾಗ ಸಾಯ್ತೀನೋ, ಏನೂ ಬೇಕಾಗಿಲ್ಲ. ಹೇಗಿದೆ ನೋಡ್ರಿ, ಹಿಂಗೆ ಇರುತ್ತೆ. ಇವನ್ನೆಲ್ಲ ವಿಚಾರ ಮಾಡಿದ್ರೆ ಅದು ಬ್ರಹ್ಮಜ್ಞಾನಿಗೆ ಇವೆಲ್ಲ ಬರೀ ಸುಳ್ಳು ಅಂತ ಗೊತ್ತಿರುತ್ತೆ. ಆ ಥರ ಗೊತ್ತಿರುತ್ತೆ ಹೊರತು ಹಿಂದೆ ಏನಾಗಿತ್ತು ನನಗೆ ಹೇಳು, ಹಿಂದಿನ ಜನ್ಮದಲ್ಲಿ ನಾನು ಏನಾಗಿದ್ದೆ ಹೇಳು, 3 ಜನ್ಮದ ಹಿಂದೆ, ಅವೆಲ್ಲ ಏನು ಬೇಕಾಗಿಲ್ಲ. ಹೌದು ಸೇರಿ ಇವನಿಗೆ ಗೊತ್ತಿರೋದು. ಆದ್ದರಿಂದ ಯಾವ ಯಾವ ಮಾಯೆಯಿಂದ ಮುಚ್ಚಿಸಲ್ಪಟ್ಟಿರುವ ನನ್ನನ್ನು ಜನವು ಗೊತ್ತುಪಡಿಸಿ ಅರಿತುಕೊಳ್ಳಲಾರದೆ ಇರುವರೋ ಈ ಯೋಗ ಮಾಯೆಯು ನನ್ನದಾದ್ದರಿಂದ ಮಾಯಾವಿಯಾದ ಈಶ್ವರನಾದ ನನ್ನ ಜ್ಞಾನಕ್ಕೆ ಅಡ್ಡಿಯಾಗಿರುವುದಿಲ್ಲ, ಭಗವಂತನಿಗೆ ಅಡ್ಡಿಯಾಗಿರುವುದಿಲ್ಲ. ಮಾಯಾವಿಯ ಮಾಯೆಯು ಹೇಗೆ ಅವನ ಜ್ಞಾನಕ್ಕೆ ಅಡ್ಡಿಯಾಗಿರುವುದೋ ಅದರಂತೆ. ಏನಿದು ಇನ್ನೂ ಮುಗಿತಾ ಇಲ್ಲ, 26 ಇವಾಗ, 26, 27 ಸ್ವಲ್ಪ ಬೇಗ ಮುಗಿಸ್ಬಿಡ್ತೀನಿ, ಎಲ್ಲ ಆಗಿದೆಯಲ್ಲ. ಈಗ 26ನೇ ಮಂತ್ರ ವೇದಾಹಂ ಸಮತೀತಾನಿ ವರ್ತಮಾನಾನಿ ಅರ್ಜುನ ಭವಿಷ್ಯಣಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ. ಇದು ವರ್ತಮಾನವಾಗಿರುವ ಭವಿಷ್ಯ ಭೂತಗಳನ್ನು ಬಲೆನು. ಅದಾಯ್ತಲ್ಲ, ಹಿಂದಿಂದು ಈಗಿನ ಮುಂದಿಂದೆಲ್ಲ ಭಗವಂತನ ಗೊತ್ತಿರುತ್ತೆ ಅಂದ್ರೆ ಅದು
ಹಾಗೆ ಅದು ಆಯ್ತು. ಅದು ಆಯ್ತಲ್ಲ, ಇವತ್ತಾನೆ ಹೇಳಿದೆ. ಇನ್ನು ನನ್ನ ತತ್ವವನ್ನು ತಿಳಿಯುವುದಕ್ಕೆ ಯಾವ ಅಡಚಣೆ ಇರೋದು? ಅಡ್ಡಿಯಾಗಿ ಹುಟ್ಟಿರುವ ಪ್ರಾಣಿಗಳು ಯಾವನ್ನ ತಿಳಿಯದೇ ಇರುವವು. ಈಗ ನಾನು ತಿಳ್ಕೊಳ್ಳದೆ ಇರೋದಕ್ಕೆ ನನ್ನ ಅಡಚಣೆ ಏನು ಅಂದಾಗ ಭಗವಂತ ಹೇಳ್ತಾ ಇದ್ದಾನೆ, ಇಚ್ಛಾದ್ವೇಷಗಳಿಂದ ಕೂಡಿರುವ ಇಚ್ಛಾದ್ವೇಷಗಳು ಅಂದರೆ ಕಾಮಕ್ರೋಧಗಳು, ಅಂದರೆ ಶೋಕ ಮೋಹಗಳು, ಮತ್ತೆ ಇನ್ನೊಂದು ಯಾವುದು ದ್ವಂದ್ವ ಮೋಹಗಳು. ಹಾಗೆ ಸೊ ನಮಗೆ ಈ ಶಮ ದಮ ಉಪರತಿ ಇವೆಲ್ಲ ಹೇಳ್ತೀವಲ್ಲ, ಅಲ್ಲಿ ಸಾಧನೆಗಳಲ್ಲಿ ದ್ವಂದ್ವ ಮೋಹಗಳು ಎಲ್ಲ ಬಂದ್ಬಿಡುತ್ತವೆ. ಇವುಗಳನ್ನೆಲ್ಲ ಭಗವಂತ ಹೇಳ್ತಾ ಇದ್ದಾನೆ. ಯಾತಿಗೆ ತಿಳ್ಕೊಳಕ್ ಸಾಧ್ಯ ಇಲ್ಲ ಅಂದ್ರೆ ಇಚ್ಛಾದ್ವೇಷಾದಿಗಳು, ಕಾಮ ಕ್ರೋಧಗಳು ಅವೇ ನನಗೆ ಅಡ್ಡಿ. ಶೋಕ ಮೋಹಗಳು ಅಡ್ಡಿ. ಶೋಕ ಯಾಕೆ? ಮೋಹದಿಂದ. ಯಾರ ಮೇಲೆ ಮೋಹ? ನನ್ನ ಮೇಲೆ, ನನ್ನದರ ಮೇಲೆ. ದುರ್ಯೋಧನಿಗೆ ಅವನ ಮೇಲೂ, ದುರ್ಯೋಧನ ಅಲ್ಲ ಅವ್ರ ತಂದೆ ಧೃತರಾಷ್ಟ್ರನಿಗೆ ಅವನ ಮೇಲೂ ಮೋಹ, ಅವನ ಮಕ್ಕಳ ಮೇಲೂ ಮೋಹ. ಅದಕ್ಕೆ ಈ ರಾಮಾಯಣ ಆಗಿದ್ದು, ಎಲ್ಲರನ್ನು ಕಳ್ಕೊಂಡಿದ್ದು. ಇಚ್ಛಾ ದ್ವೇಷಾದಿಗಳು ಅಂದರೆ ಇನ್ನು ದ್ವಂದ್ವ ಮೋಹ. ದ್ವಂದ್ವ ಅಂದ್ರೆ ಏನು? ಸುಖ ದುಃಖ ಈಗ ತಾನೆ ಹೇಳಿದ್ನಲ್ಲ, ಇವು ಆಗಮಪಾಯಿಗಳು ಬಂದಾಗ ತಡ್ಕೋಬೇಕು. ಯಾವುದರಿಂದ? ವಿವೇಕದಿಂದ. ಅದಕ್ಕೆ ವಿವೇಕ, ವೈರಾಗ್ಯ, ಅಭ್ಯಾಸ ಇವುಗಳು ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಮತ್ತೆ ಇನ್ನು ಯಾರು ನನ್ನನ್ನು ಭಜಿಸ್ತಾರೆ? ಪುಣ್ಯವಂತರು. ಯಾರು ಈ ದ್ವಂದ್ವ ಮೋಹದಿಂದ ಬಿಡುಗಡೆ ಹೊಂದಿರ್ತಾರೋ, ದ್ವಂದ್ವ ಮೋಹಗಳಿಲ್ಲ, ಇಚ್ಛಾ ದ್ವೇಷಗಳು ಇವುಗಳನ್ನ ಕಡಿಮೆ ಮಾಡ್ಕೊಂಡಿರ್ತಾರೋ ಅವರು ನನ್ನನ್ನು ಭಜಿಸ್ತಾರೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇನ್ನು 29ನೇ ಮಂತ್ರದಲ್ಲಿ ಪುಣ್ಯಕರ್ಮರಾದ ಯಾವ ಜನರಿಗೆ ಪಾಪವು ಅಂತಗಂತವಾಗಿರುತ್ತೋ, ಯಾರಪ್ಪ ನನ್ನನ್ನು ಭಜಿಸ್ತಾರೆ, ನನ್ನನ್ನು ಸೇರ್ತಾರೆ ಅಂದರೆ ಅವರ ಪಾಪ ಪೂರ್ತಿ ಆಲ್ಮೋಸ್ಟ್ ಸೌದೋಗ್ಬಿಟ್ಟು ಇನ್ನೂ ಸ್ವಲ್ಪ ಇರುತ್ತೆ. ಇಲ್ಲಿ ಪುಣ್ಯ ಜಾಸ್ತಿ ಮಾಡ್ಕೋಬೇಕು. ಪುಣ್ಯ ಅಂತಂದ್ರೆ ಮತ್ತೆ ಈ ಕಾಮ್ಯ ಕರ್ಮದಿಂದ ಅಲ್ಲ. ಯಾಕೆಂದ್ರೆ ಪುಣ್ಯ ಪಾಪಗಳು ಎರಡೂ ಕೂಡ ಚಿನ್ನದ ಬೇಡಿ ಕಬ್ಬಿಣದ ಬೇಡಿ. ನಾವು ಕರ್ಮಯೋಗದಲ್ಲಿ ಮಾಡಬೇಕು. ನೀವು ಕರ್ಮಯೋಗದಲ್ಲಿ ಮಾಡ್ತಾ ಇದ್ರು ನಿಮಗೆ ಚಿತ್ತಶುದ್ಧಿ ಆದರೆ ನಿಮ್ಮ ಪಾಪಗಳೆಲ್ಲ ಇಲ್ಲೇ ಹೋಗ್ತಾ ಇದ್ರು ಏನು ಮಾಡೋದು, ಅದಾಗಬೇಕು ನಮಗೆ ಅಂತ ಹೇಳ್ತಾ ಇರೋದು. ಸತ್ವಶುದ್ಧಿ ಆಗಬೇಕು. ತಮಗುಣದಿಂದ ರಜಗುಣ, ರಜಗುಣದಿಂದ ಸತ್ವಗುಣಕ್ಕೆ ಬರಬೇಕು. ಗುಣಾತೀತನಾಗ ಸುಲಭ. ಹಾಗೆ ಪಾಪ ನಾನು ಹಿಂದಿನ ಜನ್ಮಗಳಲ್ಲಿ ಏನು ಮಾಡಿದ್ನೋ ಅವುಗಳನ್ನ ಕಡಿಮೆ ಮಾಡ್ಕೊತಾ ಬರಬೇಕು. ನೀವು ಉಪವಾಸ ಮಾಡ್ತೀರಲ್ಲ, ನಿಮ್ಮ ಪಾಪ ಸವಿಯುತ್ತಂತೆ. 15 ದಿವಸಕ್ಕೊಂದ್ಸಾರಿ ಉಪವಾಸ ಮಾಡ್ತಿರಲ್ಲ, ಅದರಿಂದ ಕೂಡ ಹಾಗೆ. ಮತ್ತೆ ಕರ್ಮಯೋಗದಿಂದ ಈ ವಿಚಾರ ಕೇಳೋದ್ರಿಂದ ಅಷ್ಟು ಪಾಪ ಸೇರ್ಕೊಳ್ಳಲ್ಲ, ಒಳ್ಳೆ ಕರ್ಮ ಸೇರ್ಕೊಳ್ಳುತ್ತೆ. ಪರಮಾರ್ಥ ಉಪವಾಸ ಮಾಡೋದ್ರಿಂದ ಪಾಪ ಸವಿಯುತ್ತ ಸರ್? ಹೌದಮ್ಮ, ಶಾಸ್ತ್ರ ಹೇಳುತ್ತೆ. 15 ದಿವಸಕ್ಕೊಂದ್ಸಾರಿ ನಾವು ಉಪವಾಸ ಮಾಡಿದ್ರೆ ಅದರಲ್ಲಿ ಇಂದ್ರಿಯಗಳ ನಿಗ್ರಹ. ನೀವು ಹೇಳ್ದಂಗೆ ನಿಮ್ಮ ಹೊಟ್ಟೆ ಕೇಳಕ್ಕೆ ಶುರು ಮಾಡುತ್ತೆ, ನಾಲ್ಗೆ ಕೇಳಕ್ಕೆ ಶುರು ಮಾಡುತ್ತೆ, ಬಟ್ ಪಾಪ ಸವಿಯುತ್ತೆ. ಈ ಶಾಸ್ತ್ರದಲ್ಲಿ ಹೇಳ್ತಾರೆ. ಕೆಲವು ನಂಬ್ಕೋಬೇಕು. ಹೆಂಗೆ ಅಂತ ಪ್ರಶ್ನೆ ಕೇಳಂಗಿಲ್ಲ. ಕೇಳಿದ್ರು ಅಕಸ್ಮಾತ್ ನಾನು ಹೇಳ್ತೀನಿ. ಈಗ ನೀವು ಅಹಿಂಸೆಯನ್ನು ಪಾಲನೆ ಮಾಡೋದು ತುಂಬ ಕಷ್ಟ. ಮನೆಯಲ್ಲಿ ಯಾರೋ ಇವರು ಜೈನರಿದ್ದಾರೆ, ಅವ್ರ ಸೊಳ್ಳೆಗಳು ಕಾಟಾನಂತೆ, ಬ್ಯಾಟ್ ಉಪಯೋಗಿಸಲ್ವಂತೆ. ಯಾಕೆ ಅಂತಂದರೆ ಬ್ಯಾಟ್ನಲ್ಲಿ ಸೊಳ್ಳೆ ಕೊಂದರೆ ಪಾಪ ಬರುತ್ತಲ್ಲ ಅಂತ. ನಾನು ಹೇಳಿದೆ ಅವರಿಗೆ, ಈಗ ನೀವು ಅಡುಗೆ ಮಾಡ್ಕೊತೀರಾ ಅಂದೆ. ನೀವು ಒಲೆ ಹಚ್ಚಿದಾಗ ಎಷ್ಟು ಬ್ಯಾಕ್ಟೀರಿಯಾ ಸತ್ತೋಗುತ್ತೆ ಗೊತ್ತಾ ಅಂದೆ. ನೀವು ಮಜ್ಜಿಗೆ ಮಾಡ್ಕೊಳ್ಳಲ್ವ ಹಾಲಿಂದ ಅಂದೆ. ಹೆಪ್ಪಾಕಲ್ವ ಅಂದೆ. ಹಾಕ್ತೀವಿ ಅಂದೆ. ನಿಮಗೆ ಗೊತ್ತಾ ಎಷ್ಟು ಬ್ಯಾಕ್ಟೀರಿಯಾ ಸತ್ತೋಗುತ್ತೆ? ಮತ್ತು ನೀವು ನಡೆಯುವಾಗ ಎಷ್ಟು ಸಣ್ಣ ಕುಪ್ಪಟೆ ಇರುವೆಗಳು ಸತ್ತೋಗುತ್ತೆ ಗೊತ್ತಾ ಅಂದೆ. ಗೊತ್ತು ಅಂದರು. ಈಗ ನಾನು ಊಟ ಮಾಡಲಿಲ್ಲ ಅಂದರೆ ಅಗ್ನಿ ಹಚ್ಚಬೇಕಾಗಿಲ್ಲ, ಅಷ್ಟು ಪಾಪ ಕಡಿಮೆ ಆಗೋಯ್ತು. ಜೊತೆಗೆ ಶಾಸ್ತ್ರದಲ್ಲೂ ಹೇಳಿದೆ, ಊಟ ಮಾಡೋದ್ರಿಂದ ಪಾಪ ಸವಿಯುತ್ತೆ ಅಂತ. ಇವು ಕೆಲವು ನಂಬ್ಕೋಬೇಕು. ಇದು ಒಂದು ಅರ್ಥ. ಹೀಗೆ ಇರಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಪಾಪ ಸವಿಯೋದಲ್ಲ ಇಂಪಾರ್ಟೆಂಟು, ಇಂದ್ರಿಯ ನಿಗ್ರಹ.
ಶಿವರಾತ್ರಿ ದಿನ ಜಾಗರಣೆ ಮಾಡಿದ್ರೆ ಆ ನಿದ್ದೆಗೆ ಉಪವಾಸ ಆಗ್ತಂಗಾಯ್ತು. ಹಾಗೆ ಮತ್ತು ನಾವು ಉಪವಾಸ ಮಾಡಿ ಜೂಜಾಟ ಆಡಕ್ಕೆ ಹೋಗ್ಬಾರ್ದು, ಭಗವಂತನ ಚಿಂತನೆ ಮಾಡ್ಬೇಕಿಲ್ಲಿ, ಅದು ಇಂಪಾರ್ಟೆಂಟ್. ಇರಲಿ, ಪರಮಾರ್ಥ ತತ್ವವು ಹೀಗೆ ಬೇರೆ ಇಲ್ಲ. ಮತ್ತೆ ಯಾರಿಗೆ ಸಿಗುತ್ತಿದ್ದು? ದೃಢವೃತರು, ದೃಢವ್ರತರು. ದೃಢವಾದ ನಿಶ್ಚಯ ಮಾಡಬೇಕು. ಏನಾದರೂ ಆಗಲಿ ನನ್ನ ಜೀವನವನ್ನು ಅದಕ್ಕೆ ಮೀಸಲಾಗಿಡ್ತೀನಿ, ನಾನು ಮುಕ್ತನಾಗೋದಕ್ಕೆ ಪ್ರಯತ್ನ ಮಾಡ್ತೇನೆ. ಆಗ್ತೀವೋ ಬಿಡ್ತೀವೋ, ಲೀವ್ ದಿ ರಿಸಲ್ಟ್ಸ್ ಟು ದಿ ಗಾಡ್ ಆ್ಯಂಡ್ ವರ್ಕ್ ಸ್ಲೋ ಆ್ಯಂಡ್ ಸ್ಟಡಿ ಬಿನ್ಸ್ ದಿ ಗೇಮ್ ಅಂತೀವಲ್ಲ ಹಾಗೆ. ಆದ್ದರಿಂದ ನಾವು ಎಷ್ಟು ದೃಢವ್ರತರಾಗಬೇಕು? ದೃಢ ಸಂಕಲ್ಪ, ದೃಢ ನಿಶ್ಚಯ ಫಸ್ಟ್ ಇದು ಮಾಡಬೇಕು. ನಾನು ಮನಸ್ಸು ಮಾಡಿದ್ರೆ ಬುದ್ಧಿಯಿಂದ, ಆಗ ಆ ಸಂಕಲ್ಪಗಳು ತಾನಾಗಕ್ಕೆ ಶುರುವಾಗುತ್ತೆ. ನಾನು ಡಿಸೈಡ್ ಮಾಡಬೇಕು, ಆ ಟಿಟಿಬಾ ಪಕ್ಷಿ ಮಾಡ್ತಾರಲ್ಲ ಹಂಗೆ ಮಾಡಬೇಕು ಅಂತ. ಹೀಗೆ ಇನ್ನು 29, 30 2 ಮಂತ್ರಗಳು ಸೇರಿ ಒಟ್ಟಿಗೆ ಹೇಳ್ತಾರೆ. ಜರಾ ಮರಣ ಮೋಕ್ಷಕ್ಕಾಗಿ ನನ್ನನ್ನು ಆಶ್ರಯಿಸಿ ಯಾರು ಪ್ರಯತ್ನವನ್ನು ಮಾಡುತ್ತಾರೋ, ಜರ ಮರಣ ಮೋಕ್ಷಕ್ಕಾಗಿ. ಹಾಗೆ ಜರ ಅಂತಂದರೆ ಹುಟ್ಟೋದು, ಸಾಯೋದು, ಬದಲಾವಣೆ ಆಗೋದು. ಮರಣ ಅಂದರೆ ಬರಣ. ಅದರಲ್ಲಿ ಜನ್ಮ, ಮೃತ್ಯು, ಜರ, ವ್ಯಾಧಿ, ದುಃಖ, ದೋಷ ಅನ್ನೋ ದರ್ಶನ ಅಂತಾರಲ್ಲ, ಇವನ್ ಮೆಲ್ಕಾಗ್ತಾ ಇರಬೇಕು. ಅವಾಗ ನನಗೆ ಇದರಲ್ಲಿ ವೈರಾಗ್ಯ ಬರುತ್ತೆ. ಯಾರು ಈ ಜರ ಮರಣ ಇವುಗಳಿಗೆ ಮರಣ ಮೋಕ್ಷಕ್ಕಾಗಿ ನನ್ನನ್ನು ಆಶ್ರಯಿಸಿ ಪ್ರಯತ್ನ ಮಾಡ್ತಾ ಇರ್ಬೇಕು. ನಾವು ಈ ಬ್ರಹ್ಮವನ್ನು ಸಂಪೂರ್ಣವಾದ ಅಧ್ಯಾತ್ಮ ಕರ್ಮವನ್ನು ಅರಿತುಕೊಳ್ಳುವರು. ಆದಿಭೂತ, ಆದಿದೈವಿಕ, ಆದಿ ಯಜ್ಞ ಇವೆಲ್ಲ ಹೇಳಿದ್ವಲ್ಲ. ಯಜ್ಞ ಕರ್ಮಕಾಂಡದಲ್ಲಿ ನೀವೇನೇನು ಮಾಡ್ತೀರೋ ಅಲ್ಲೆಲ್ಲ ಆದಿ ಯಜ್ಞ. ಹೀಗೆ ಈಗ ಆಧ್ಯಾತ್ಮಿಕವಾಗಿ ನಾನೇನೇ ಸಾಧನೆ ಮಾಡ್ತೇನೋ ಆಧ್ಯಾತ್ಮಿಕ, ಆದಿ ದೈವಿಕವಾಗಿ ಎಲ್ಲವನ್ನ ಉಪಾಸನೆ ಮಾಡ್ತಾ ಇದ್ದೀನಿ. ಇದು ವಿಭೂತಿ ಉಪಾಸನೆ ಮಾಡ್ತಾ ಇದ್ದೇನೆ. ಇವುಗಳನ್ನೆಲ್ಲ ನಾವು ಸೇರಿಸ್ಕೊಂಡು ಮಾಡಿದ್ದಾದರೆ ನಮಗೆ ಅರ್ಥ ಆಗುತ್ತೆ. ಜೊತೆಗೆ ಮುಂದಕ್ಕೆ ಪ್ರಯಾಣ ಕಾಲದಲ್ಲಿ ನಾನು ಹಾಗೇ ಇವುಗಳನ್ನ ಮಾಡ್ಕೊಂಬಂದರೆ ಮುಂದಕ್ಕೆ ನಾನು ದೇಹ ಬಿಡುವಾಗ ನನಗೆ ಎಲ್ಲಿ ಹೋಗಬೇಕು, ಏನು ಕತೆ, ಅದು ಕೂಡ ದಾರಿ ತೋರಿಸುತ್ತೆ. 8ನೇ ಅಧ್ಯಾಯಕ್ಕೆ ಇದು ಪೀಠಿಕೆ ಹಾಕ್ತಾ ಇದ್ದಾರೆ. ಆದ್ದರಿಂದ ಹೀಗೆ ಅವರು ಪ್ರಯಾಣ ಕಾಲದಲ್ಲಿ ಸಾಯುವಾಗ ಅಕಸ್ಮಾತ್ ನನಗೆ ಮುಕ್ತನಾಗದೇ ಇದ್ದರು, ನಾನು ಮಾಡಿದ್ದ ಈ ಸಾಧನೆಗಳಿಂದ ಪರಮಾತ್ಮನ ನೆನಪು ಬಂದು ನನಗೆ ಮತ್ತೆ ಆ ಲೋಕಕ್ಕೆ ಹೋಗಿ ಮತ್ತೆ ತಿರ್ಗಾ ಅಲ್ಲೇ ಆದರೆ ಕ್ರಮ ಮುಕ್ತಿ, ಇಲ್ದಿದ್ರೆ ಮತ್ತೆ ಇಲ್ಲಿ ಬಂದು ಇಲ್ಲಿ ಜ್ಞಾನವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. 8ನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ಇನ್ನೂ ಜಾಸ್ತಿ ಹೇಳ್ತಾರೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಜೈ ಶ್ರೀ. ಪಾಪ ಇವತ್ತೇ ಲೇಟ್ ಆಯ್ತು ನಿಮಗೆ. ಪಾಪ